हरः ओं तत्सत्परब्रह्मणे नमः। श्रीगणपति शारदा श्रीगुरुभ्यो नमः। श्री सद्गुरु शुद्धलिङ्गयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपनं सोऽसुतिहमानसदिं भजिपेन जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ದೀರ್ಘ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ನಂದೀಶ್ವರಪುರದ ಪರಮ ಪೂಜ್ಯರಾದ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರವರ ವರಕಮರಿ ಮಠದಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಸದ್ಗುರವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡುವ ಮನ ನಿತ್ಯಾಸನಗಳನ್ನು ಮಾಡುವ ಸದಪೇಕ್ಷೆಗೊಳ್ಳುತ್ತವರಾಗಿ ಶ್ರಾವಣ ಮಾಸದ ಆರಂಭದಿಂದ ಅವ್ಯಾಹತವಾಗಿಯೂ ಸದ್ಗುರುವರ ದಿವ್ಯ ಸನ್ನಿಧಿಗೆ ಆಗಮಿಸಿ ದಿವ್ಯ ಅನುಗ್ರಹದಿಂದ ಉದ್ಧಾರವಾಗಿ ಬಂದಿರತಕ್ಕಂಥ ಸರ್ವ ಸದ್ಭಕ್ತರ ಸದ್ಗುರಕ್ಕೆ ಸಾಕ್ಷಿಪೂತಗೊಳ್ಳುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಸದ್ಗುರವರ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲ ಅದ್ವೈತ ವೇದಾಂತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠರ ಸದ್ಗುರುಗಳು ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುಗಳು ಅಂಥ ಸದ್ಗುರವರ ದಿವ್ಯ ಶ್ರೀ ಕ್ಷೇತ್ರದಲ್ಲಿ ನಾವೆಲ್ಲ ಶ್ರಾವಣ ಮಾಸ ಆರಂಭ ಇಲ್ಲಿಯ ಪರ್ಯಂತವಾಗಿ ಸದ್ಗುರುಗಳ ಚರಿತ್ರೆ ಶ್ರವಣ ಮಾಡ್ತಾ ಬಂದೀವಿ. ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಸದ್ಗುರುಗಳ ಚರಿತ್ರೆ ಶ್ರವಣ ಮಾಡ್ತಾ ಮನನ ಮಾಡ್ತಾ ನಿತ್ಯಾಸನವನ್ನು ಮಾಡ್ತಾ ಶ್ರವಣ ಹಾಗೆ ಶ್ರವಣ ಮನ ನಿತ್ಯಾಸನಗಳು ಮಾಡುವ ಸಾಮರ್ಥ್ಯವನ್ನು ಸದ್ಗುರುಗಳು ನಮ್ಮೆಲ್ಲರೂ ಕೂಡ ಅನುಗ್ರಹ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಆದ್ಮೇಲೆ ನಾವು ನೀವೆಲ್ಲ ಶ್ರವಣ ಮಾಡ್ತಕ್ಕಂಥ ಗ್ರಂಥ ಯಾವುದದ ರೀ? ಸದ್ಗುರುವರ ಚರಿತ್ರೆ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರುಮ ಅಂತಕ್ಕಂಥ ಗ್ರಂಥವನ್ನು ನಾವೆಲ್ಲ ಶ್ರಾವಣ ಮಾಸ ಆರಂಭದಿಂದ ಶ್ರವಣ ಮಾಡ್ತಾ ಬಂದೀವಿ. ಎಷ್ಟನೇ ಭಾಗ ಇದು? 9ನೇ ಭಾಗದ ಇವತ್ತಿನ ಅಧ್ಯಾಯ ಎಷ್ಟನೇದು ರೀ? 20ನೇ ಅಧ್ಯಾಯದ ಆದಮೇಲೆ ಸದ್ಗುರುವರ ದಿವ್ಯ ಜೀವನ ಚರಿತ್ರೆ ಅತ್ಯಂತ ಶ್ರೇಷ್ಠವಾದಂಥ ಚರಿತ್ರೆ ಅದ. ನಾವೆಲ್ಲ ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡೋಣ. ಶ್ರವಣ ಮಾಡಬೇಕಾದ್ರೆ ನೀವೆಲ್ಲ ಸದ್ಗುರುಗಳ ಜೊತೆಗೆ ಸಾಗಬೇಕು. ಸದ್ಗುರುಗಳ ಜೊತೆಗೆ ನಾವು ಎಲ್ಲ ತೆರಳೋಣ ಅಂತ ಎಲ್ಲರೂ ಒಬ್ಬರ ಜೊತೆಗೆ ಪ್ರವಾಸ ಬರ್ತಾಯಿದ್ರಿ? ಎಲ್ಲರೂ ಬರ್ತಾಯಿದ್ರಿ? ಎಲ್ಲರೂ ತಯಾರಿ ಹೊರಗಿದ್ದವ್ರು ಬರ್ತಾಯಿದ್ರಿ? ಎಲ್ಲರೂ ಮಕ್ಕಳು ಬರ್ತೀರಿ? ದಾರಿ ದೂರದ ಕಾಲು ಸೋಲ್ತವ್ ನೋಡ್ರಪ್ಪ. ತಾವೆಲ್ಲ ಬರ್ತಾಯಿದ್ರಿ? ಹೊರಗಿದ್ದವರು ತಾವು ಬರ್ತಾಯಿದ್ರಿ? ಚಿಕ್ಕ ಮಕ್ಕಳು ಬರ್ತಾಯಿದ್ದಾರೆ ಅಂದ್ರೆ ಭಾಳ ಸಂತೋಷ ಆಯಿತು. ಎಲ್ಲರೂ ಬರಲಿ, ಒಳ್ಳೆಯದಾಗಲಿ.
ಅವ್ರೇನು ಹುಡುಗರದು ಆನಂದದ ಶ್ರೀಮದ್ ಭಗವದ್ಗೀತೆ ಪಾರಾಯಣ ಮಾಡ್ತಾ, ಬ್ರಹ್ಮಸೂತ್ರ ಪಾರಾಯಣ ಮಾಡ್ತಾ, ಉಪನಿಷತ್ತುಗಳು ಪಾರಾಯಣ ಮಾಡ್ತಾ, ಪ್ರಸ್ಥಾನತ್ರಯಗಳ ಜೊತೆಗೆ ಬರ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಆಶೀರ್ವಾದ ಮಕ್ಕಳಿಗೆ. ಏಕೆಂದರೆ ಮಕ್ಕಳು ದೇವ್ರು ಅಂತ ಇರ್ತಾರೆ, ಮಕ್ಕಳಿಗೆ ದೇವ್ರು ಅಂತೀರಿ ನೀವೆಲ್ಲ. ಅಂಥ ಚಿಕ್ಕ ಮಕ್ಕಳು, ಚಿಕ್ಕ ದೇವರು ನಮ್ಮ ಮುಂದೆ ಬಂದು ಕೂತಾರೆ. ಸದೃಢ ಕೃಪಾ ಆಶೀರ್ವಾದ. ಆದ್ಮೇಲೆ ಒಮ್ಮೆ ಮನುಷ್ಯನಿಗೆ ಏನಂತಂದ್ರೆ ಭಾವನೆ, ದೊಡ್ಡವರು ಆದಂತೆ ಕೆಲವೊಂದು ಸ್ವಲ್ಪ ಸಮಸ್ಯೆ ಬರ್ತವೆ. ನಮ್ಮಲ್ಲೊಬ್ಬರು ಭಾಳ ದಿನಗಳಿಂದ, ಬಹುಶಃ ಒಂದು 20 ವರ್ಷ ಸಮೀಪ ಆದರೂ ಆಗಿರ್ಬೋದು, ಹೆಚ್ಚು ಕಡಿಮೆ 10-15 ವರ್ಷದ ಆಗಿರ್ಬೋದು. ಒಬ್ಬರು ಈಶ್ವರಾನಂದ ಗುರುಗಳು ತಿಳ್ಕೊಂಡ್ರು. ಒಬ್ಬರು ಈಶ್ವರಾನಂದ ಗುರು. ನಾವು ಹುಬ್ಬಳ್ಳಿಯಲ್ಲಿ ಜಡಸಿದ್ದೇಶ್ವರ ಸದ್ಗುರುವರ ಆಶ್ರಮದಲ್ಲಿ ಇದ್ದೀವಿ. ಅವ್ರ ಹತ್ರ ಒಂದು ಟಿಪ್ಪಣಿ ಪುಸ್ತಕ ಇಸ್ಕೊಂಡಿದ್ವಿ ನಾವು. ಅದು ವೃತ್ತಿ ಪ್ರಭಾಕರ ಗ್ರಂಥ ಮತ್ತು ವೇದಾಂತ ವಿಚಾರ ಚಂದ್ರೋದ ಇನ್ನೊಂದು ಬರ್ತದೆ, ಉಪನಿಷತ್ತು ಕೂಡಿರ್ತಕ್ಕಂಥ ಒಂದು ಉಪನಿಷತ್ತದ ಅದು ಕೂಡಿರ್ತಕ್ಕಂಥ ಒಂದು ಗ್ರಂಥದ್ದು ಶ್ರುತಿ ವಿಚಾರ ಚಂದ್ರೋದಯ ಗ್ರಂಥ. ಆ ಗ್ರಂಥದ ಒಂದು ಟಿಪ್ಪಣಿ ಪುಸ್ತಕ ಅದು. ಅದನ್ನು ತೆಗೆದುಕೊಂಡು ಬಂದಿದ್ದೀವಿ. ಬರುವಾಗ ಹಾಗೆ ಇಲ್ಲಿ ಬಂದಿವಿ ಮಠಕ್ಕೆ, ನಮ್ಮ ಕಡೆ ಉಳಿತದೆ. ಅದನ್ನು ತೆಗೆದುಕೋಬೋದು ಅವ್ರ ಉದ್ದೇಶ ಇಟ್ಕೊಂಡು ಹುಬ್ಬಳ್ಳಿಯಿಂದ ಇಲ್ಲಿ ಬಂದಿದ್ರು. ಬರುವಾಗ ಏನೈತೆ ಅಂದ್ರೆ ಸದೃಢ ಕೃಪಾಶೀರ್ವಾದ. ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ಮುತ್ತಾರೆ ಯಾವತ್ತು ಹೆಚ್ಚಾಗಿ ಮಕ್ಕಳು ಇರ್ತಾರೆ ನಮ್ಮ ಜೋಡಿ. ಆ ದಿವಸ ಪಾಠ ನಡೀತಾ ಇತ್ತು ಮಠದೊಳಗೆ, ಅಂದ್ರೆ ಶಾಸ್ತ್ರ ನಡೀತಾ ಇತ್ತು. ಶ್ರೀಮದ್ ಭಗವದ್ಗೀತೆ ಆದಿಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯವರ ಶ್ರೀಮದ್ ಭಗವದ್ಗೀತೆ ಶಾಂಕರ ಭಾಷ್ಯ ಅಂತಕ್ಕಂಥದ್ದು ನಡೀತಾ ಇತ್ತು. ಇಷ್ಟು ಸಣ್ಣ ಹುಡುಗರು ಮುಂದೆ ಕೂತಾರೆ. ಅವ್ರು ಬರೋದಕ್ಕೆ ಅವ್ರು ಇನ್ನೂ ಬರ್ತಾಯಿದ್ದಾರೆ ದೂರದಲ್ಲಿ. ಅಷ್ಟು ಬರುವಷ್ಟೊಳಗೆ ಸಣ್ಣ ಮಕ್ಕಳ ಮುಂದೆ ಕೂತಾರ. ಶ್ರೀಮದ್ ಭಗವದ್ಗೀತೆ ಪ್ರಾರಂಭದ. ಅವ್ರು ಬಂದು ಬರ್ರಿ ಸ್ವಾಮಿ ಕೂಡ್ತಂದು ಅವ್ರಿಗೆ ಆಸನ ಕೂಡಿಸ್ಲಿಕ್ಕೆ ಚಲೋ ಆಯಿತು. ಅವ್ರು ಹೇಳಿದರು, ಇಷ್ಟಿಷ್ಟು ಹುಡುಗರು ಇದ್ದಾರೆ, ಇವ್ರಿಗೆ ಭಗವದ್ಗೀತೆ ತಿಳ್ತದ್ರು. ಅವ್ರು ಭಾಳ ಶೇಟ್ ಅನ್ನಿಸ್ತಾರೆ. ಎಷ್ಟು ಸಣ್ಣ ಹುಡುಗರು ಹೇಳ್ತಾರೆ ಅಂದರೆ ಇವ್ರೇನು ತಿಳ್ತಾರೆ ಭಗವದ್ಗೀತೆ ಅಂತ. ಅವರು ವಿಚಾರ ಸಾಗರವನ್ನು, ವೃತ್ತಿ ಪ್ರಭಾಕರವನ್ನು, ವೇದಾಂತ ವಿಚಾರ ಚಂದ್ರೋದಯವನ್ನು ಎಲ್ಲ ಗ್ರಂಥಗಳು ಅಧ್ಯಯನ ಮಾಡ್ತಕ್ಕಂಥವ್ರು. ಅವರೆಲ್ಲ ದೊಡ್ಡವ್ರು ಕೂಡ ಮಾಡ್ತಕ್ಕಂಥ ರೂಢಿ ಅವರಿಗೆ. ಇಷ್ಟು ಸಣ್ಣ ಮಕ್ಕಳನ್ನ ತಿಳಿದ ಒಂದು ಚೋಟಿದಾರ ಏನು ತಿಳ್ತದೆ ಅಂತಕೊಂಡು ಅವ್ರು ಸಿಟ್ಟಾಗಿ ಅವ್ರೇನು ಮಾಡ್ತಾರೆ ತಿಳ್ತಂದ್ರೆ ಅವ್ರು ನೀವು ಪಾಠ ಹೇಳ್ತಾ ಇದ್ದೀರಿ ಭಗವದ್ಗೀತಾ ಭಾಷ್ಯವನ್ನು ಅಂತ ಹೇಳಿದ್ರು. ನಮಗೆ ತಿಳ್ತದೆ, ಸಣ್ಣ ಮಕ್ಕಳಿದ್ದಾರೆ, ತಿಳ್ತದೆ, ಚಲೋ ಇದ್ದಾರೆ. ಏನು ತಿಳ್ತದೆ ಅವ್ರಿಗೆ? ತಿಳ್ತದೆ. ಅವ್ರಿಗೆ ಇಷ್ಟು ಸಮಾಧಾನ ಇರಲಿಲ್ಲ ರೀ. ಇವ್ರು ತಿಳಿತದಂದ್ರೆ ಅವ್ರೇನು ತಿಳ್ಕೊಂಡ್ರ ಇಲ್ಲಿ ತಿಳ್ಕೊಳ್ಳೋ ಸಾಮರ್ಥ್ಯನಲ್ಲ, ಸುಮ್ಮನೆ ಏನೋ ಹೇಳ್ತಾರೆ ತಂದ. ಅಷ್ಟರೊಳಗೆ ನೀವು ಗಂಗಾಧರ ಅಂತೇಳಿ, ಗಂಗಾಧರ ಪಡೆಪೋಳು ಗಂಗಾಧರ ಅಂತ ಅಲ್ಲಿ ಹೊರಭಾಗದಲ್ಲಿ ಬಂದಿರೋರು. ಆ ದಿವಸ ಶಾಸ್ತ್ರಕ್ಕೆ ಬರ್ತಿದ್ರು ಅವರು. ಆ ದಿವಸ ನಮ್ಮ ಸಮೀಪದಲ್ಲಿ ಮುಂದಿನ ಬಾಜು ಒಂದು ಎಮ್ಮೆ ಅಂತ ತೆಗೆದುಕೊಂಡು ಎಮ್ಮೆ ಕಾಯ್ಕೊಂಡು 4-6 ಎಮ್ಮೆ ತೊಗೊಂಡ್ಬಂದಿರು. ಅವ್ರಿಗೆ ಆ ಪಂಡಿತರಿಗೆ ಸಿಟ್ಟು ಅನ್ನಿಸ್ತಾರೆ. ಗುರುಳ ಕೃಪಾಶೀರ್ವಾದ ದೊಡ್ಡದಿರ್ತದೆ. ಕೇವಲ ಪಂಡಿತ ಅಂತಕ್ಕಂಥದ್ದು ಪಾಂಡಿತ್ಯದ ಅಷ್ಟಲ್ಲ, ವಿದ್ಯೆ ಇರಬೇಕು, ಜೊತೆಗೆ ಬುದ್ಧಿ ಕೂಡ ಇರಬೇಕು ನಿರ್ಣಯ ಮಾಡ್ತಕ್ಕಂಥದ್ದು. ಪಾಂಡಿತ್ಯ ಇತ್ತವ್ರು. ಅವ್ರು ಸಿಟ್ಟು ಅನ್ನಿಸ್ತಾರೆ. ಈ ಮಕ್ಕಳಿಗೆ ತಿಳಿತದೆ ಅಂದ್ಕೊಳ್ಳಿ, ತಿಳಿತಾರೆ ತಂದು. ಅವ್ರಂದ್ರು ಅಲ್ಲಿ ಎಮ್ಮೆ ಕಾಯ್ತಾರಲ್ಲ ತಿಳಿತಂದ್ರೆ ಅವ್ರಿಗೆ ಅಂತಂದ್ರು. ಅಂದ್ರೆ ಆ ಎಮ್ಮೆ ಕಾಯ್ತಾರೆ ನೋಡಿ ಆ ಮಕ್ಕಳು ಮತ್ತು ದೊಡ್ಡವರು ಮತ್ತು ಇವರು ಅಷ್ಟ ಅಂತ. ಅವ್ರು ತಿಳ್ತದೆ, ಇವ್ರು ತಿಳ್ತದೆ, ಎಲ್ಲ ಅಷ್ಟೇ. ಏನು ತಿಳ್ತದೆ ಇವರಿಗೆ ಅಂತ ಆ ಲೆಕ್ಕಲೆ ಒಂದು ಸ್ವಲ್ಪ ಅಹಂಕಾರನೇ ಹೇಳಿದರು. ನೋಡಿದ್ವಿ ದಿವಸ ಶಾಸ್ತ್ರಕ್ಕೆ ಬರೋದ್ರು ಅವರು. ಭಾಳ ಸಂತೋಷದ ಅಪ್ಪಾರ ಆಶೀರ್ವಾದ ತಂದೆವು. ಅವ್ರು ತಿಳಿತಾರೆ. ಹಾಗಾದ್ರೆ ಕರೆದೇ ಬಿಟ್ಟು ತಿಳಿದವ್ರು, ಕರೆಸ್ತಾರೆ ತಿಳಿದ್ರು. ನಾವು ಹುಡುಗರು ಹೇಳಿದ್ವಿ, ತಮ್ಮ ಅವ್ರು ಅಜ್ಜನ ಕರ್ಕೊಂಬರ್ಪ ಇಲ್ಲಿ ಅಂತಂದ್ರೆ ರೀ ಅಂದಿರಿ. ಹ್ಞೂ ರೀ ಹುಡುಗರು ಹೋಗಿ ಅಜ್ಜ ಅಪ್ಪಾರು ಕರೆಯುತ್ತಾ ಇರ್ತಿದ್ರು. ಅವ್ರು ಬಂದ್ರಿ. ಅವ್ರಿನ್ನೂ ಇವ್ರಿಗೆ ಸಮಾಧಾನ ಇಲ್ಲ ಪಂಡಿತರಿಗೆ. ಇನ್ನೂ ಅಷ್ಟು ದೂರದಾರೆ. ನೀನು ಯಾರು ಅಂತ ಕೇಳಿದ್ರು. ಈಗ ಇಷ್ಟು ಜೋರಾಗೆ ಗುರುಳ ಕೃಪಾಶೀರ್ವಾದ ದೊಡ್ಡದು. ಅವ್ರು ಎಮ್ಮೆಯನ್ನು ಕಾಯ್ತಿದ್ರು. ಆದರೆ ಆವತ್ತಿನ ಅವ್ರ ಪ್ರಶ್ನೆ ಉತ್ತರ ಏನಂತಂದ್ರೆ ಅವ್ರು ಕೇಳ್ತಕ್ಕಂಥ ದುರುದ್ದೇಶ ಕೇಳಿದ್ರು. ಅವರು ನೀನು ಯಾರು ತಿಳಿತದಂದಿದ್ದಿಲ್ಲ. ನಾವು ಹೇಗೆ ತಿಳಿತು ಪರೀಕ್ಷೆಗಾಗಿ ಕೇಳಿದರು. ನೀನು ಯಾರಂದ್ರೆ ಅವ್ರು ಹೇಳಿದ್ರಿ ಅಹಮಸ್ಮಿ ಪರಮಂ ಬ್ರಹ್ಮ ಅಂತ ಹೇಳಿದ್ರು. ಅವರು ಎದಿ ಕಾಯಿಸ್ಕೊಂಡು ಹೇಳಿದ್ರು, ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿದ್ರಿ. ನಾವು ಅಂದಿವಿ ಸಂಬಳ ತಿಳಿತಾರೆ, ಮಕ್ಕಳು ತಿಳಿತಾರೆ. ಎಮ್ಮೆ ಕಾಯಿ ತಿಳಿದು ನಂದೇಶ್ವರದಲ್ಲಿದು
20-30 ಬಹುಶಃ ಒಂದು ಅಷ್ಟೇ ಒಂದು 10-15-20 ವರ್ಷ ಆಗಿರೋದು ಬಳಸತ್ತವು. ಆಗಲೇ ಸಂಸ್ಕೃತ. ಹಾಗಾಗಿ ಮಕ್ಕಳು ಆಗಿದ್ದು ಬರ್ತಾಯಿದ್ರು. ಪಂಡಿತರಿಗೆ ಮುಂದೆ ಏನಾದ್ರು ಬರ್ತದನ್ರಿ, ಮುಂದೆ ಏನಾಯ್ತಂದ್ರೆ ಪಂಡಿತರಿಗೆ ಮಾತನಾಡಲಿಕ್ಕೆ ಆಗಲಿಲ್ಲ, ಸುಮ್ಮನೆ ಅದ್ರಿ. ಏನು ಮುಂದೆ ಏನು ಹೇಳಿಲ್ಲ ಅವರು. ಏನು ಗಪ್ಪಾದ್ರು ನೋಡ್ರಿ ಪಂಡಿತರು, ಹೋಗೋ ತನಕ ಗಪ್ಪದ್ರು ಗಪ್ಪದ್ರು ಮಕ್ಕಳು. ಆಗ ನಮ್ಮ ಮಕ್ಕಳು ಅವ್ರ ನಾವು ಪಾಠ ಹೇಳಿದ್ವಿ, ಭಗವದ್ಗೀತೆನ ಶಾಸ್ತ್ರ ಹೇಳ್ತಾ ಇದ್ದೀವಿ. ಮಕ್ಕಳು ಅಂತಂದರು. ಅವ್ರ ಮತ್ತು ಅಪಾರ ನಮಸ್ಕಾರ ಹೋಗಿಬಿಟ್ರು. ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಏನಂದ್ರೆ, ವೃತ್ತಿ ಪ್ರಭಾಕರ ಗ್ರಂಥ ಅದ ರೀ. ವೃತ್ತಿ ಪ್ರಭಾಕರ ಅಂತ ಪಂಡಿತರ ಗ್ರಂಥ ಅದು. ಕಾಶಿಯಲ್ಲಿ ಹೋಗಿ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಅದು ಹಿಂದಿ ಭಾಷೆಯಲ್ಲಿದ್ದ ಮೂಲ. ಅಲ್ಲಿ ಹೋಗಿ ಅಧ್ಯಯನ ಮಾಡ್ತಾರೆ ಅತ್ಯಂತ ಪಂಡಿತರಾಗಿರ್ತಕ್ಕಂಥವ್ರು. ಅದರೊಳಗೆ 8ನೇ ಪ್ರಕಾಶದಲ್ಲಿ ಜ್ಞಾನಿ ಹಾಗೂ ಅಜ್ಞಾನಿಗಳಿಗೆ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ಬರ್ತದೆ ಅದರೊಳಗೆ. ವೃತ್ತಿ ಪ್ರಭಾಕರ ಗ್ರಂಥದ 8ನೇ ಪ್ರಕಾಶ ಅಂದರೆ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದೇನು, ಜ್ಞಾನಿ ಹಾಗೂ ಅಜ್ಞಾನಿಗಳಿಗೆ ವ್ಯತ್ಯಾಸ ಏನು, ಜ್ಞಾನಿ ಅಜ್ಞಾನಿಗಳ ಲಕ್ಷಣ ಏನಿರ್ತದೆ ಅಂತೇಳಿ ಬರ್ತದೆ. ಆಗ ಅದಕ್ಕೆ ಉತ್ತರ ಇರ್ತಕ್ಕಂಥದ್ದು ಇವ್ರು ಕೇಳಿದ್ರಿ. ಅದರೊಳಗೆ ಉತ್ತರ ಹೇಳಿದ್ರೆ ಅದರೊಳಗೆ ಆ ಗ್ರಂಥದಲ್ಲಿ, ನೀನು ಯಾರು ಅಂತ ಕೇಳಿದ ಪ್ರಶ್ನೆಗೆ ಯಾರಾದರೂ ತನ್ನ ಹೆಸರು ಹಿಡಿದು, ತನ್ನ ತಂದೆ ಹೆಸರು ಹಿಡಿದು, ಅಡ್ರೆಸ್ ಹಿಡಿದು, ನಮ್ಮೂರು ಇಂಥದ್ದು ಅಂತ ಈಗ ದೇಹದ ಭಾವದಿಂದ ಕೊಡ್ಕೊಂಡು ಹೇಳಿದ್ರೆ ಅವ ಅಜ್ಞಾನಿ ಅಂತ ಗ್ರಂಥ ಬಂದಿರ್ತಕ್ಕಂಥ ವಿಷಯನು, ಅವರು ಅಜ್ಞಾನಿ. ನೀನು ಯಾರು ಅಂತ ಕೇಳಿದ ತಕ್ಷಣ ನಾನು ಪರಬ್ರಹ್ಮ ಅಹಮಸ್ಮಿ ಪರಮಂ ಬ್ರಹ್ಮ, ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂದರೆ ಅವ್ರ ಜ್ಞಾನಿ ಅಂತ ಅದರ ಅರ್ಥ. ಅವ್ರು ಒಮ್ಮಿಂದೊಮ್ಮೆ ನೀನು ಯಾರು ಅಂತ ಪ್ರಶ್ನೆ ಕೇಳಿರಿ, ಏನು ಅವ್ರು ಏನು ಇದು ಇಂಥ ಗ್ರಂಥದ ವಿಷಯ ಇಂಥದ್ದು ಏನು ಹೇಳಿಲ್ಲ. ಅವ್ರು ಜ್ಞಾನಿ ಇದ್ದಾರೋ ಅಜ್ಞಾನಿ ಇದ್ದಾರೋ ನೋಡ್ಬೇಕಂತ ಅದೊಂದು ಅಹಂಕಾರದಿಂದ ಕೇಳಿಬಿಟ್ರು. ಯಾವುದನ್ನು ಕೇಳಿದ್ರಲ್ಲ ಅವರು ಅದು ತಕ್ಕಂತೆ ಅಹಮಸ್ಮಿ ಪರಮಂ ಬ್ರಹ್ಮ ಗುರು ಕೃಪಾಶೀರ್ವಾದ. ಎಮ್ಮೆ ಕಾಯ್ತಕ್ಕಂಥ ನಂದೇಶ್ವರಲ್ಲಿ ಎಮ್ಮೆ ಕೈ ಒಳಗೆ ಒಂದು ಕಬ್ಬಿನ ಮಟನೋ ಬಡಿಗೆಯನ್ನು ಹಿಡ್ಕೊಂಡು ಹಾಲು ಅನ್ಕೋತ ಆ ಮಂತ್ರ ಅನ್ಕೋತ ಹಲೆ ಅನ್ನೋ ಮಾತ್ರ ಅದು ಎಮ್ಮೆ ಕಾಯ್ದಂದ್ರೆ ಅದು ಅನ್ಕೋತಿಲ್ಲ. ಸ್ಮಶಾನ ಭೂಮಿಯಲ್ಲಿ ಬಂದಿರ್ತಕ್ಕಂಥ ಎಮ್ಮೆ ಕಾಯಿ ಅಜ್ಜ ಕಾಶಿ ಪಂಡಿತರಿಗೆ ಉತ್ತರ ಕೊಟ್ಟರಂದ್ರೆ ಮತ್ತೆ ಏನು ಬೇಕಾಯ್ತು ಹೇಳಿ ನೋಡು. ಅದಕ್ಕೆ ಮತ್ತು ನಾವು ಪಾಠ ಪ್ರಾರಂಭ ಮಾಡಿದ್ವಿ. ಮತ್ತು ಮಧ್ಯಾಹ್ನ ಆಯಿತು, ಅವರು ಪ್ರಸಾದ ಮಾಡಿದ್ವಿ, ನಾವು ಪ್ರಸಾದ ಮಾಡಿದ್ವಿ. ಹಾಂ, ನಾವು ಹೋಗಿ ಬರ್ತೀವಿ ಅಂತಂದ್ರು. ಹೋಗಿ ಬರ್ಬೋದು ಮುಂದೆ ಮಾತನಾಡಲಿಲ್ಲ ಅವರು. ಹೋಗಿ ಬರ್ತೀರಿ ಹೇಳ್ತಾ ಹೊರತಾಗಿ ಈ ಸಣ್ಣ ಇವರೇನು ತಿರ್ತದನ್ನಾಗಲಿ ಮತ್ತೆ ಅನ್ನೋದು ಏನು ಅನ್ನಲಿಲ್ಲ. ಕಾರಣ ಏನಂದ್ರೆ ಬಾಯಿ ಏನತ್ರಿ, ಬಾಯಿ ಬಂದಾಗಿಬಿಡ್ತು, ಬಾಯಿ ಬೆಳ್ಳಗೆ ಆಗಿಬಿಡ್ತು, ಬಾಯಿ ಬೆಳ್ಳಗೆ. ಅದಕ್ಕೆ ಕುಲಕೃಪಾ ಆಶೀರ್ವಾದ ಭಾಳ ದೊಡ್ಡದಿರ್ತಾರೆ. ಮಕ್ಕಳು ಭಾಳ ದೊಡ್ಡಿರ್ತಾರೆ. ಇನ್ನೊಂದು ಎಂಥ ಒಂದು ಪ್ರಸಂಗ ಬಂದಿತ್ತು ಮಧುರಕಂಡಿ ಇಲ್ದಾಗ. ಅಲ್ಲಿ ನಮ್ಮ ಜೊತೆ ಸಣ್ಣ ಮಕ್ಕಳಿದ್ರು. ಹಾಗೂ ಉಪನಿಷತ್ತೇನು ಹೇಳ್ತಾ ಇದ್ವಿ ಕಾಣ್ತದೆ. ಹಾಗೂ ಕೂಡ ಮಧುರಕಂಡಿ ಮಠದೊಳಗೆ ಹೇಳುವಾಗ ಸಂಸ್ಕೃತ ವಿಷಯ ಹೇಳ್ತಾ ಇದ್ದೀವಿ. ಆ ಮುಂದೆ ಹುಡುಗರು ಕೂತಾರೆ ರೀ. ಹಾಗೂ ಒಬ್ಬರು ಸನ್ಯಾಸಿಗಳು ಬಂದರು. ಅವರಲ್ಲಿ ಆಗ ಶಿಬಿರ ನಡೀತಾವೆ ರೀ, ವೇದಾಂತ ಶಿಬಿರ ನಡೀತಾವೆ. ಅವ್ರು ಅಂದ್ರೆ ಹುಡುಗರು ನಾವು ಕೂತೀವ್ರಿ, ಈಗೆಲ್ಲ ಅವರೆಲ್ಲ ಸ್ವಾಮಿಗಳೆಲ್ಲ ಕೂತಾರೆ. ಮುಂದೆ ನೀವು ಕೂತಾರೆ, ನಿಮ್ಗಿಂತ ಮತ್ತು ಹುಡುಗರು ಕೂತಾರೆ. ಅಲ್ಲಿ ಹಾಗಾಗಿತ್ತು ಅದು. ಅವ್ರಿಂದ ಅವ್ರಿಗೆ ಸ್ವಾಮಿಗಳು ಏನಂತಂದ್ರೆ, ಹೇಳಿದ್ರೆ ನಡೀಲ್ಲ ಮುಂದೆ ಹಚ್ಕೋರಿ ಎಲ್ಲ, ಇಲ್ಲೇನು ಕೆಲಸ ಇಲ್ಲ, ಇಲ್ಲೇನು ಕೆಲಸ ನಿಮ್ಮದು ಹಚ್ಕೋರಿ ಅಂದ್ರೆ. ಬೇರೆ ಕಡೆ ಹುಡುಗರು ಜಿಗಿದಾಡೋದು ವಾಟ ಮಾಡೋದು ಮಾಡ್ತಿರ್ತಾರಲ್ಲ, ಹಾಗೆ ತಿಳ್ಕೊಂಡವ್ರು ನಮ್ಮ ಹುಡುಗರು ತಿಳ್ಕೊಂಡು ನಡೀಲ್ಲ ನಾವು ಇಲ್ರಿ. ಅವ್ರು ಶಾಸ್ತ್ರ ಕೇಳ್ತಕ್ಕಂಥ ಮಕ್ಕಳು, ಇವ್ರು ಶಾಸ್ತ್ರ ತಿಳ್ತಾರೆ ಇವ್ರಿಗೆ ತಿಳ್ತಾರೆ ಕೂತ್ಕೊಂಡು ಕೇಳ್ತಾರೆ, ಕೇಳಿ ಅಂತ ಇವ್ರು ತಿಳ್ತಾರೆ ಅಂದ ಕೂಡಲೇ ಈ ಸಂಸ್ಕೃತ ತಿಳ್ತಾರೆ. ಆ ಭಾಷೆ ನಡೀತಕ್ಕ ಆಗ ತಿಳ್ತದ ಅವ್ರು. ಆಗ ಕೂಡ ಸಂಸ್ಕೃತ ಭಾಷೆ ಭವಾನ್ ಕ ಅಂತ ಹೇಳಿದ್ರಿ. ಮಕ್ಕಳು ನೀನು ಯಾರು ಅಂತ ಕೇಳಿದ್ರು ಅವರು. ಆಗ ಹುಡುಗರು ಅಂತ ಸಣ್ಣ ಮಕ್ಕಳೇ ರೀ. ಆಗ ಅವ್ರು ಎಷ್ಟು ಸುಂದರ ಹೇಳಿದ್ರೆ ಅಹಮಸ್ಮಿ ಪರಮಂ ಬ್ರಹ್ಮ ಅಂತ ಅವರು ಕೂಡ ಅದನ್ನೇ ಹೇಳಿದ್ರು. ಆಗ ಸ್ವಾಮಿಗಳು ಗೊತ್ತಿರಲಿಲ್ಲ. ಹುಡುಗರು ಹೀಗೆ ನೋಡಿದ್ರು ದೊಡ್ಡವ್ರು ನೋಡಿದ್ ಬಿಟ್ಟು ಬರೋ ಹುಡುಗರು ನೋಡಿದ್ರು ಮುಗಿಯ ತನಕ. ಅದಕ್ಕೆ ಗುರು ಕೃಪಾ ಅಂತ ದೊಡ್ಡದಿರ್ತದೆ ರೀ. ಗುರುಗಳ ಕೃಪಾಶೀರ್ವಾದ ಅಂದರೆ ಎಲ್ಲೆಲ್ಲ ಎಲ್ಲಿರಲಿ, ಈ ಲೋಕದಾಗಿರಲಿ ಪರಲೋಕದಲ್ಲಿ ಇರಲಿ, ಎಲ್ಲಿ ಬೇಕಾದಲ್ಲಿ ಯಶಸ್ವಿಯಾಗಿ ಬರ್ತದೆ. ತೇನ ವಿನ ತೃಣಮಪೀನ ಚಲತಿ, ಹುಲ್ಲು ಕಟ್ಟಿ ಕೂಡ ಅಲ್ಲ ಗುರುಗಳ ಕೃಪಾಶೀರ್ವಾದ ಇಲ್ಲ. ಗುರುಗಳ ಕೃಪಾಶೀರ್ವಾದ ಇತ್ತು ಬೇಕಾದೆಲ್ಲ ಸಾಧ್ಯ ಆಗ್ತದೆ. ಸಣ್ಣ ಮಕ್ಕಳು ಉತ್ತರ ಕೊಡ್ತಾರೆ, ಭಗವದ್ಗೀತೆ ಪಾರಾಯಣ ಮಾಡ್ತಾರೆ, ಬ್ರಹ್ಮಸೂತ್ರ ಪಾರಾಯಣ ಮಾಡ್ತಾಯಿದ್ದಾರೆ, ಉಪನಿಷತ್ತು ಪಾರಾಯಣ ಮಾಡ್ತಾರೆ. ಮತ್ತೇನು ಬೇಕಾಗಿದ್ರಿ? ಎಲ್ಲೆಲ್ಲ ಅತ್ಯಂತ ರೀತಿಯ ವಿಶೇಷ ಇರತಕ್ಕಂಥ ರೀತಿಯಿಂದ ಎಲ್ಲ ಕಡೆಗೂ ಕೀರ್ತಿ ಆಗಲ್ಲ.
ಅದಕ್ಕೆಲ್ಲಕ್ಕೂ ಮೂಲ ಗುರುಗಳ ಕೃಪಾಶೀರ್ವಾದ. ಸಣ್ಣ ಮಕ್ಕಳು ಮಾಡುವಾಗ, ಹೆಣ್ಮಕ್ಳು ಮಾತನಾಡುವಾಗ ನಮ್ಮ ಅಭಿಪ್ರಾಯ ಗಂಡು ಮಕ್ಕಳು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಅನ್ಸ್ತದೆ. ಮತ್ತು ಗಂಡು ಮಕ್ಕಳು ಮಾಡ್ತಿರ್ತೀವಿ ವಿಶ್ವಾಸ ಅನ್ನೋದು, ವಿಶ್ವಾಸ ಭಾಳ ಚಲೋ ಇರ್ತದೆ, ಚೆಂದ ಇರ್ತದೆ. ಅದನ್ನು ಮುರಿದು ಕೆಲ್ಸಕ್ಕೆ ಹೋಗ್ಬೇಡ್ರಿ ಯಾರು. ಮಾಡ್ತಾರೆ ಎಲ್ಲರೂ ಮಾಡ್ತೀರಿ. ನಿಮ್ಗೆ ಅನಿಸ್ಬೋದು ಕೆಲವೊಬ್ಬರಿಗೆ ಕಠಿಣ ನಮಗೇನು ಬರ್ತದಪ್ಪ, ನಮ್ಮನ್ನ ಅದೇನು ಹೊರಳ ಹಿಂಗೆಲ್ಲ ಹಾಗಾಯ್ತು ಏನು ಮನುಷ್ಯ ಅನಿಸುತ್ತವೆ ಎಲ್ಲರಿಗೂ. ಅದೇನು ಮಾಡಿರಿ, ತೆಗೆದು ಹಾಕಿ ನೀವು ದಿನ ಇಲ್ಲಿ ಬಂದು ಮೊದಲು ಶಾಸ್ತ್ರಕ್ಕೆ ಮುಂಚಿದಾಗ ಕೊಡ್ರಿ. ಮೊದಲು ಪ್ರಾರಂಭ ಆದ ಕೂಡಲೇ ಮುಂಚಿದಾಗ ಕೊಡ್ರಿ, ಪೂಜಾ ಮುಗಿದ ಕೂಡಲೇ ಆಗ ಸಂಸ್ಕೃತ ಪಾಠ ಹೇಳ್ತಿದ್ರು. ಇಷ್ಟು ಚಲೋ ಹೇಳ್ತಾರೆ, ಭಾರಿ ಚಲೋ ಹೇಳ್ತಾರೆ, ಪ್ರತಿಯೊಬ್ಬರಿಗೆ ತಿಳಿತದೆ. ಈಗ ಹೊಸದಾಗಿ ಬಂದವರು ಈಗ ನಿಮ್ಗೆ ಗುರುತಿರ್ತಾರೆ. ತಿಳಿದಲ್ಲ ಎಲ್ಲರೂ ಕೂತವ್ರು ಇದು ತಿಳಿದಲ್ರಿ ಪಾಠ ಹೇಳಾಗ ಯಾರು ತಿಳಿದಲ್ರಿ ಅಮ್ಮ ತಿಳಿದಾರ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರಿಗೂ ತಿಳಿದದ್ರಿ ಅಲ್ಲಿ ತಿಳಿದಾರಿ ನೋಡಿ ಎಲ್ಲರೂ ತಿಳಿದ್ರೆ ಈಗ ಹಿಂದಿಗಡೆ ಬಂದಿರ್ತಾರೆ ಅವ್ರು ತಿಳಿದಪ್ಪ ಅಂತ ಅನ್ನಿಸ್ಬೋದು. ಅದೆಲ್ಲರೂ ಕೂಡ ತಿಳಿದದ ಪ್ರಯತ್ನ ಮಾಡಿ, ಆ ಬಗ್ಗೆ ಪ್ರಯತ್ನ ಮಾಡಿರಿ. ಆದಮೇಲೆ ನಾವನ್ನೆಲ್ಲ ಕುಡ್ಕೊಂಡು ಸದೃಢರ ಜೊತೆಗೆ ಪ್ರವಾಸಕ್ಕೆ ಹೋಗೋಣಂತ. ಈ ಮಕ್ಳಿಗೂ ಸ್ವಲ್ಪ ಅವರು ನಮ್ಮ ವಾಹನದೊಳಗೆ ಹೋಗಿ ಹತ್ತಲಿಲ್ಲ ರೀ, ಅವ್ರು ಸ್ವಲ್ಪ ತಡ ಆದ ನಮಗೆ. ನೀವು ಹೋಗಿ ಬರ್ತಾರೆ ಹತ್ತದ ಬರ ಗಾಡಿಗಳಿಗೆ ಹತ್ತಿರ ಹಾಗೆ. ಆದಮೇಲೆ ಇವತ್ತು ಕೂಡ ಸದೃಢರು ಎಲ್ಲಿದ್ದಾರೆ? ಇವತ್ತು ಕೂಡ ಅಂದ್ರೆ ಏನಂತೆ ಆಯಿತು ಅಪರಿದ್ದರಿಗೆ ಮಹಾರಾಷ್ಟ್ರದ ಸಿಂಧೂರು ಉಮ್ರಾಣಿ ಮಧ್ಯದಲ್ಲಿರ್ತಕ್ಕಂಥ ಬಿಲ್ವನದಲ್ಲಿ ಕಮರಿ ಮಠದಲ್ಲಿ ಆನಂದವಾಗಿ ವಾಸ ಮಾಡಿದ್ದಾರೆ. ಭಾಳ ಸಂತೋಷದ ಸದೃಢರ ಸನ್ನಿಧಿಗೆ ಅನೇಕ ಕಡೆಗಳಿಂದ, ಅನೇಕ ಗ್ರಾಮಗಳಿಂದ, ಅನೇಕ ನಗರಗಳಿಂದ, ಅನೇಕ ಹಳ್ಳಿಗಳಿಂದ, ಅತ್ಯಂತ ಲಘು ಹಳ್ಳಿಗಳಿಂದ, ಬೃಹತ್ ಪಟ್ಟಣಗಳಿಂದ, ಶಹರಗಳಿಂದ, ಎಲ್ಲ ಕಡೆಯಿಂದ ಜನರು ಬರ್ತಾಯಿದ್ರು. ಅಪ್ಪವ್ರ ಸನ್ನಿಧಿ ಬರ್ತಾಯಿದ್ರು, ಸದೃಢ ಪಾದ ಸೇವೆ ಮಾಡ್ತಾಯಿದ್ರು, ಸದೃಢ ಕೃಪಾಶೀರ್ವಾದ ಪಡಿತಾಯಿದ್ರು. ಅವ್ರು ಏನೇನು ಬಯಸಿ ಬಂದಿರ್ತಾರೆ ನೋಡ್ರಿ ಅದೆಲ್ಲವೂ ಪ್ರಾಪ್ತ ಆಗ್ತಾಯಿತ್ತು. ಹೇಳ್ತಾರೆ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂಚ ಕಲ್ಪತರುಸ್ತತ ಅಂತ. ಗಂಗಾದೇವಿ ಪಾಪ ಕಳಿತಾಳ, ಚಂದ್ರ ತಾಪ ಕಳಿತಾರ, ಕಲ್ಪವೃಕ್ಷ ಬಡತನವನ್ನು ಕಳಿತಾವೆ. ಒಂದೊಂದು ರೀ ಗಂಗಾದೇವಿ ಪಾಪ ಅಷ್ಟೇ ಕಳಿತಾರೆ, ಬಡತನವನ್ನು ಕಳಿತಾರೆ. ತಾಪವನ್ನು ಗಂಗಾದೇವಿ ಪಾಪ ಕಳಿತಾರೆ, ಚಂದ್ರ ತಾಪವನ್ನು ಕಳಿತಾರೆ. ಚಂದ್ರ ಪಾಪ ಕಳಿಯೋದಿಲ್ಲ, ಗಂಗಾದೇವಿ ತಾಪ ಕಳಿಯೋದಿಲ್ಲ. ಕಲ್ಪವೃಕ್ಷ ಬಡತನವನ್ನು ಕಳಿತದೆ, ಚಂದ್ರ ಗಂಗಾದೇವಿ ಬಡತನವನ್ನು ಕಳಿಯೋದಿಲ್ಲ. ಒಬ್ಬರು ಬೇರೆ ಅವ್ರವ್ರ ಕಾರ್ಯ ಬೇರೆ ಬೇರೆನ. ಆದರೆ ಇಲ್ಲಿ ಹೇಳ್ತಾರೆ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂಚ ಕಲ್ಪತರುಸ್ತದ. ಪಾಪಂ ತಾಪಂ ದೈನ್ಯಂಚ ಸತ್ಯ ಹರತಿ ಸಾಧು ಸಮಾಗಮ ಅಂತ. ಪಾಪವನ್ನು ತಾಪವನ್ನು ಬಡತನವನ್ನು ಎಲ್ಲವನ್ನು ಕಳಿತಕ್ಕಂಥ ಯಾರನ್ನು ಸದೃಢರು ಅವರು ಸನ್ನಿಧಿ ಎಲ್ಲವೂ ಕೂಡ ಅನುಕೂಲ ಆಗ್ತದೆ. ಅದಕ್ಕೆ ನೀವು ಹಿಂದೂ ಶ್ರವಣ ಮಾಡಿರ್ತೀರಿ, ಒಬ್ಬ ಬಡವೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಇನ್ನೂರು ನಿಂದ ಏನು ಮಾಡಿ ತೊಂದರೆ ಕೊಟ್ಟಾಗ ಅವರ ಅಪರಿಮಿತರ 5 ಕಾಯಿಗಳನ್ನು 5 ಕಾಯಿಗಳನ್ನು ತೆಗೆದುಕೊಂಡು ಬಿಲ್ಲು ಫಲವನ್ನು ತೆಗೆದುಕೊಂಡು ಯಜ್ಞ ಕುಂಡದಲ್ಲಿ ಹಾಕಿ ಆಶೀರ್ವಾದ ಮಾಡಿಕೊಡ್ತಾರೆ. 5 ಪತ್ರಿಕಾಯಿ ಬಂಗಾರದ ಕಾಯಿ ಬಿಡ್ತಾರೆ. ಮತ್ತು ಬರ್ತಾನೆ ಹೋದಲ್ರಿ, ಅತ್ಯಂತ ಕಷ್ಟದಿಂದ ಇರ್ತಕ್ಕಂಥವ್ರು ಅತಿ ತ್ರಾಸಿದ್ರೆ ಅವ್ರ ಕಷ್ಟ ಅಂತಕ್ಕಂಥ ನಿವೃತ್ತಿ ಆಗ್ತದೆ, ಬಡತನ ನಿವೃತ್ತಿ ಆಗ್ತದೆ, ತಾಪನೂ ಇರ್ತದೆ, ಪಾಪನೂ ಇರ್ತದೆ. ಎಲ್ಲ ಪಾಪನೂ ಅಷ್ಟು ಹೋಗೇ ಬಿಡ್ತಾರೆ, ಎಲ್ಲ ಹೋಗ್ತದೆ. ಅಷ್ಟು ಶಕ್ತಿಗಳಿರ್ತದೆ. ಅಂಥ ಗುರುಗಳು ಎಲ್ಲನೂ ಉದ್ಧಾರ ಮಾಡ್ತಾ 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 ಮಹಾರಾಷ್ಟ್ರದಲ್ಲಿ ಬಿಲ್ವನದಲ್ಲಿ ಕಮರಿ ಮಠದಲ್ಲಿ ಆನಂದವಾಗಿ ವಾಸ ಮಾಡಿದ್ದಾರೆ. ಹೀಗೆ ವಾಸ ಮಾಡ್ತಾ ಇರುವಾಗ ಗುರುಗಳು ಹೇಗಿರ್ತಾರೆ, ಎಲ್ಲಿರ್ತಾರೆ ಅಂತ ಕೇಳಿದ್ರೆ, ದೇವರು ಗುರುಗಳು ಎಲ್ಲಿರ್ತಾರೆ? ದೇವರು ಗುರುಗಳು ಎಲ್ಲಿರ್ತಾರೆ? ನೆನೆದವರ ಮನದಲ್ಲಿ. ನೀವೆಲ್ಲಿ ನೆನೆಸ್ತಾರೆ ನೋಡ್ರಿ, ಅಲ್ಲೇ ಇರ್ತಾರೆ. ಗುರುಗಳ ಮಠದಲ್ಲಿ ಎಷ್ಟೇ ಇರೋದಿಲ್ಲ ರೀ, ಗುರುಗಳು ಮಠದಲ್ಲಿ ಎಷ್ಟೇ ಇರೋದಿಲ್ಲ, ದೇವರು ಗುರುಗಳು ಅಷ್ಟೇ ಇರೋದಿಲ್ಲ. ದೇವರು ಗುರುಗಳು ಎಲ್ಲಿ ಭಕ್ತರು ನೆನೆಸ್ತಾರೆ ನೋಡ್ರಿ, ಎಲ್ಲಿ ಶಿಷ್ಯರು ನೆನೆಸ್ತಾರೆ ಅವ್ರ ಹತ್ತಿರ ಇರ್ತಾರೆ. ಸದೃಢ ಸನ್ನಿಧಿಗೆ ಅನೇಕ ಜನರು ಬರ್ತಾಯಿದ್ರು. ಗುರುಗಳ ಸನ್ನಿಧಿ ಬರಬೇಕಾದ್ರೂ ಕೂಡ ಪರಮ ಪವಿತ್ರವಾಗಿ ಬರಬೇಕು. ಯಾವಾಗಲೂ ನಾವು ಹೇಗೆ ಬಂದಿರ್ತೀವಿ ನೋಡ್ರಿ, ಫಲನೂ ಹಾಗಿರ್ತವೆ. ಫಲಗಳು ನಾವು ಹೇಗೆ ಬಂದಿರ್ತೀವಿ ಗುರುಗಳ ಸನ್ನಿಧಿಗೆ, ದೇವ್ರ ಸನ್ನಿಧಿಗೆ ಹೇಗೆ ಬರ್ತೀವಿ, ಫಲ ಕೂಡ ಆಗಿರ್ತವೆ. ಹೇಗೆಂದ್ರೆ ನಮ್ಮ ರಾಮಣ್ಣದವ್ರು ನೋಡ್ರಿ, ರಾಮು ಶಿರಟ್ಟಿ ಅವರು ನಿಮ್ಮ ಕಡೆ ಕ್ಯಾಮ್ರಾ ಹಿಡಿದಿದ್ರಂದ್ರೆ
ಅದ್ರೊಳಗೆ ಫೋಟೋ ಅಕಸ್ಮಾತ್ ಬೇರೆ ಕಡೆ ಮುಡಿದ್ದು ಅಂದ್ರೆ ರಾಮು ಎಲ್ಲರ ಫೋಟೋ ಚಲೋತದಿ ನಮ್ದು ಯಾಕೆ ಚಲೋತದಿಲ್ಲ ನೋಡಿ ನಮ್ಮ ಡೊಂಕ ಐತೆ ಅದಂದ್ರೆ ರಾಮು ಏನಂತಾರೆ ಹೇಳಿ ನೋಡೋಣ ಏನಂತಾರೆ ನೀವು ಫೋಟೋ ತೆಗಿವಾಗ ಹೇಗೆ ಕೂತಿದ್ರಲ್ಲ ಹಾಗೆ ಇದೆ ನೀವು ಅತ್ತಾಗ ನೋಡಿರಿ ಅತ್ತಾಗ ಇತ್ತಾಗ ನೋಡಿರಿ ಇತ್ತಾಗ ಸರಳ ನೋಡಿ ಸರಳ ನನ್ನ ಕಡೆ ಇರೋದ ನನ್ನ ಕಡೆ ಅದು ಯಾವ ದೋಷ ಅಲ್ಲ ನೀವು ಹೇಗಿದ್ದೀರಿ ಫೋಟೋದಾಗ ಹಾಗೆ ಮೂಡಿದ್ದೀರಿ ಆ ಸಮಯದಲ್ಲಿ ಹಾಗೆ ಮಹಾತ್ಮರ ಸನ್ನಿಧಿಗೆ ಹೋದಾಗ ನಾವು ಹೇಗೆ ಇರ್ತೀವಿ ಅಂಥ ಫಲಗಳು ಸಿಗ್ತಾವೆ ಮಹಾತ್ಮರಲ್ಲಿ ಆಗಲಿ ದೇವರಲ್ಲಿ ಯಾವ ದೋಷಗಳು ಇರ್ತಾಯಿಲ್ಲ ನರ ಪಾಪ ಪುಣ್ಯವು ನರರ ಶರೀರ ಹಾಕಿ ಗುರು ಮಹಾಂತ ತಾ ಮರೆ ಆಗಿರ್ತಿರೋದು ನರರು ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಫಲಗಳನ್ನು ಅವರ ಶರೀರಲ್ಲೇ ಹಾಕಿ ಅವ್ರು ಮತ್ತೆ ಮರೆಯಾಗಿರ್ತಾರ ನೀವೇನು ಮಾಡಿದ್ರೆ ಅದನ್ನು ಕೊಡ್ತಾ ಇದ್ದೀವಪ್ಪ ನಮ್ಮ ಹತ್ರ ಇರೋದ ಏನು ಮಾಡಿದ್ರೆ ಅದನ್ನೇ ಕೊಡ್ತಾ ಇದ್ದೀವಿ ಅದು ಆದ್ಮೇಲೆ ಸದ್ಗುರುಗಳ ಸನ್ನಿಧಿಗೆ ಅನೇಕ ಜನರು ಬರ್ತಾಯಿದ್ರು. ಸದ್ಗುರುಗಳ ಸನ್ನಿಧಿ ಬಂದು ಸಾಷ್ಟ ನಮಸ್ಕಾರ ಮಾಡಿ ಭಕ್ತಿ ನಿಂತುಕೊಂಡು ಇರ್ತಕ್ಕಂಥ ಸೇವೆ ಎಲ್ಲವೂ ಸೇವೆ. ಶ್ರೀಕೃಷ್ಣ ಶ್ರೀರಾಮಚಂದ್ರ ಸೀತಾದೇವಿಯ ತರುವುಗೋಸ್ಕರವಾಗಿ ಲಂಕೆಗೆ ಹೋಗ್ಬೇಕಾಗಿದೆ. ಅಲ್ಲಿ ರಾಮೇಶ್ವರ ಹತ್ರ ಹನುಮಂತ ದೇವರೆಲ್ಲರೂ ಕೂಡ್ಕೊಂಡು ನೀಲ ನಲ ಜಾಬು ಅಂತ ಹತ್ಕೊಂಡು ಎಲ್ಲರೂ ಕೂಡ್ಕೊಂಡು ಸೇತುವೆಯನ್ನು ಕಟ್ತಾ ಇದ್ದಾರೆ. ಸೇತುವೆಯನ್ನು ರಾಮ ಸೇತುವೆ ಅಂತ ಶ್ರೀರಾಮಚಂದ್ರ ಸೇತುವೆ ಕಟ್ತಾಯಿದ್ದಾರೆ. ಕಟ್ತಾಯಿದ್ರೆ ಎಲ್ಲರೂ ಶಕ್ತಿಯ ಸೇವೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಪರ್ವತ ತೊಗೊಂಡ್ಬಂದರು. ಹನುಮದೇವರು ಅಂತವರು ದೊಡ್ಡ ಮರಗಳನ್ನು ಕಿತ್ಕೊಂಡ್ಬಂದ್ರು, ಕೆಲವೊಬ್ಬರು ದೊಡ್ಡ ಕಲ್ಲುಗಳು ತೊಗೊಂಡ್ಬಂದರು. ಎಲ್ಲ ಏನು ಸೇತುವೆ ಎಲ್ಲ ತೆಗೆದುಕೊಂಡ್ಬಂದು ಅದನ್ನ ಸಮುದ್ರಕ್ಕೆ ಹಾಕಿ ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರಿ, ನದಿಗೆಲ್ಲದು. ಹಾಗೆ ಕಟ್ತಾ ಏನು ಮಾಡಿದ್ರು, ಕಲ್ಲುಗಳ ಮೇಲೆ ಶ್ರೀರಾಮ್ ಅಂತ ಬರೀತಾರೆ ಹನುಮಂತ ದೇವರು. ನೀರೊಳಗೆ ಕಲ್ಲನ್ನು ಹಾಕಿಬಿಡ್ತೀರಿ, ನೀರೊಳಗೆ ಕಲ್ಲು ಮುಳುಗ್ತಿರಲ್ಲಿ ಕಲ್ಲು ತೇಲ್ತಾಯಿದ್ವು. ಗುರುಗಳ ಬಲ ಅಂದರೆ ಭಾಳ ದೊಡ್ಡದು. ಗುರುಗಳ ಸ್ಮರಣೆ ಮಾಡಿ ಏನು ಮಾಡ್ತಾರೆ ಅಂದರೆ ಈಗ ಬರೆದು ಕಲ್ಲು ಹಾಕಿದ್ರೆ ಕಲ್ಲು ತೇಲ್ತಾಯಿತ್ತು. ಎಲ್ಲರೂ ಹಾಗೆ ಸೇವೆ ಮಾಡ್ತಾ ಬಂದರು. ಅಲ್ಲೊಂದು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರ ಮಾಡ್ತಾರೆ. ಚಿಕ್ಕದು ಸೇವೆನ, ದೊಡ್ಡದು ಸೇವೆ, ಅವರ ಸಣ್ಣವರಲ್ಲಿ ದೊಡ್ಡವರಲ್ಲಿ ಸೇವೆ ಚೆನ್ನಾಗಿರ್ತದೆ. ಆಗ ಒಂದು ಅಳಿಲು ಅಂದ್ರೆ ಇಣಸಿಗೆ ಅಳಿಲು ಅಂತಾರೆ. ಅದು ಇವರೆಲ್ಲ ಸೇವೆ ಮಾಡೋದು ನೋಡಿ ಅದಕ್ಕೆ ಭಾಳ ಕೆಡಕರಿಸ್ತಾರೆ. ನಾನು ಇವರಷ್ಟು ದೇಹ ದೊಡ್ಡದಾಗಿದ್ದರೆ ನಾನು ಸೇವೆ ಮಾಡ್ತಾಯಿದ್ನಿ, ಕಲ್ಲುಗಳು ತೆಗೆದುಕೊಂಡು ಬರ್ತಾಯಿದ್ನಿ, ಅಥವಾ ಗಿಡಗಳು ತೆಗೆದುಕೊಂಡು ಬರ್ತಾಯಿದ್ನಿ, ಪರ್ವತ ತೆಗೆದುಕೊಂಡು ಬರ್ತಾಯಿದ್ನಿ. ನನ್ನದೇನು ದೇವರೇ ಇಷ್ಟು ಕೊಟ್ಟಿದ್ದೀರಿ, ನಾನು ಏನು ಮಾಡಲಿ, ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅಂದ್ಕೊಂಡು ಅದಕ್ಕೆ ಮನಸ್ಸಿಗೆ ಭಾಳ ಹಳಾಯಿತು. ಇನ್ನು ನಿಜಂಶಗಳಂತರ ದೊರಕಲೆ ಅದರೊಳಗೆ ಪರಿಣತ ದಳೆಯುವುದೇ ಚಂದಮ್ಮ ಮಾತು. ತನಗೆ ಎಷ್ಟು ನೀಗ್ತದಲ್ಲ ಅದರೊಳಗೆ ತೃಪ್ತಿ ಪಡಿಬೇಕಂತ, ಸ್ವಲ್ಪ ಇರಲಿ ಭಾಳ ಇರಲಿ. ಅದು ವಿಚಾರ ಮಾಡಿತು, ನನಗೆ ಎಷ್ಟು ಸಾಧ್ಯ ಅದ ಸೇವೆ ಮಾಡ್ಬೋದು, ಹಳಾಳೆ ಮಾಡ್ಕೊಳಕ್ಕಂತಲೂ ಅಂತ ತಿಳ್ಕೊಂಡು ಹೋಗಿ ಆ ಸಮುದ್ರದಲ್ಲಿ ಹೋಗಿ ನೀರೊಳಗೆ ಮುಳುಗಿ ಬಿಡಿದ್ರಿ. ಮೈಯಲ್ಲಿ ತೊಯ್ತದಲ್ಲ, ಆಮೇಲೆ ಒಂದು ಉಸುಕಿನೊಳಗೆ ಹೊರಳಾಡೋದು ಅತ್ತಾಗೊಮ್ಮೆತ್ತೊಮ್ಮೆ. ಅದು ಉಸುಕಿನೊಳಗೆ ಹೊರಳಾಡಿದಾಗ ಮೈ ಈಗ ಉಸುಕು ಹತ್ಕೋತಿತ್ತು ರೀ ಅದಕ್ಕೆ ದೇಹಕ್ಕೆ. ಅದು ಸಾವಕಾಶವಾಗಿ ಬರ್ತಿರ್ತದೆ, ಕೆಳಗೆ ಬೀಳಬಾರ್ದ್ರಲ್ಲೇ. ಸಾವಕಾಶವಾಗಿ ಬಂದು ಆ ಸೇತುವೆ ಮೇಲೆ ಬಂದು ಈಗ ಮೈಯೆಲ್ಲ ಅಲ್ಲಾಡ್ತೈತೆ ರೀ. ಹತ್ತಿರ್ತಕ್ಕಂಥ ಉಸುಕ ಅದ್ರೊಳಗೆ ಬೀಳ್ತೈತೆ ರೀ. ಮತ್ತು ಹೋಗೋದು ನೀರೊಳಗೆ ಮುಳುಗೋದು, ಮತ್ತು ತೊಗೊಂಡ್ಬಂದು ಜಾಡ್ಸೋದು. ಸಣ್ಣ ಇಣಿಸಿರಿ, ಸಣ್ಣ ಅಳಿಲು. ಆಗ ಅದನ್ನು ಶ್ರೀರಾಮಚಂದ್ರ ನೋಡ್ತಾರೆ. ಎಲ್ಲ ದೊಡ್ಡ ಸೇವೆ ಮಾಡ್ತಾರೆ ಅಲ್ಲಿ ಪ್ರತಿಯೊಬ್ಬರು. ಸಣ್ಣ ಇಣಿಸಿ ಸ್ವಲ್ಪ ಇಷ್ಟು ಸಣ್ಣದು ತಾನು ಸೇವೆ ಮಾಡಲಿಕ್ಕೆ ಅಂದ್ಕೊಂಡು ಅದನ್ನು ಕರೆದುಕೊಂಡು ತಮ್ಮ ತೊಡೆ ಮೇಲೆ ತೊಗೊಂಡು ಅದನ್ನು ಮೈ ಮೇಲೆ ಕೈ ಆಡಿಸಿ ಹೇಳಿಲೇ, ನೀನು ಕೂಡ ಸೇವೆ ಮಾಡಿದೆ, ನಿನ್ನ ಸಾಮರ್ಥ್ಯ ಮೀರಿ ಅದು ನೀರೊಳಗೆ ಮುಳುಗಿ ತೆಗೆದುಕೊಂಡು ನಿನ್ನ ಹೊರಲಿಕ್ಕೆ ಸಾಧ್ಯ ಇಲ್ಲ, ಹಿಡ್ಕೊಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೈಯೆಲ್ಲ ಉಸುಕು ಹಿಡ್ಕೊಂಡು ಅತ್ಯಂತ ಸಾವಕಾಶವಾಗಿ ಬಂದು ಆ ಸೇತುವೆ ಮೇಲೆ ಅಲ್ಲಾಡ್ತಾ ಇದ್ದಿ, ಕೆಳಗೆ ಬೀಳ್ತದೆ. ನೀನು ಸೇತುವೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದೆ, ಸಂತೋಷ ಅಂತ ಹೇಳಿ ಅದ್ರ ಮೈ ಮೇಲೆ ಕೈ ಈಗ ಹಸ್ತವನ್ನು ಹೇಳಿದರು. ಶ್ರೀರಾಮಚಂದ್ರರ ಸೇತುವೆಯನ್ನು ಕಟ್ಟುವಲ್ಲಿ ನೀನು ಸಹಾಯ ಮಾಡಿದೆ ಅನ್ನೋದು, ಸೇವೆ ಮಾಡಿದೆ ಅನ್ನೋದು ಎಲ್ಲರ ಮುಂದಿನವ್ರು ತಿಳಿಲಿಪ್ಪ. ಅದಕ್ಕಾಗಿ ಇದೋ ನನ್ನ ಮೇಲೆ ಹಸ್ತವನ್ನು ಎಳಿತಾ ಇದ್ದೀನಿ, ನನ್ನ ಬೆರಳುಗಳು ನಿನ್ನ ಮೇಲೆ ಮೂಡಲಿ ಅಂತ ಹೇಳಿ ಶ್ರೀರಾಮಚಂದ್ರ ಹಸ್ತ ಹೇಳಿದ್ರು. ಇವತ್ತಿಗೂ ಇಣುಚಿ ಬೆನ್ನ ಮೇಲೆ ನೋಡ್ರಿ 3 ಬೆರಳದವ ಶ್ರೀರಾಮಚಂದ್ರ ವರ. ಅದು
ದೇವ್ರು ಹೊರ ಕೊಟ್ಟದ್ದು. ಆ ತಂದಿರ್ತಕ್ಕಂಥ ಉಸಕ್ಕೆ ಕೆಟ್ಟಿರ್ಬೋದು ರೀ. ತೆಗೆದುಕೊಂಡು ಬಂದು ಹನುಮಂತ ದೇವರು ಪರ್ವತಕ್ಕೆ ತೊಗೊಂಡು ಹಾಕೋದ್ರೊಳಗೆ ಇದು ಉಸುಕು ನೋಡಿ ಎಷ್ಟು ತಂದಿರ್ಬೋದು, ಭಾಳ ಅದ್ರ ಪಾಪ ಅದು. ಆದರೂ ಇದು ಸಣ್ಣ ಸೇವೆ ಅಂತ ಶ್ರೀರಾಮಚಂದ್ರ ತಿಳಿಲಿಲ್ಲ ರೀ. ಶ್ರೀರಾಮಚಂದ್ರ ಏನು ಮಾಡಿದ್ರಂದ್ರೆ ಏನು ಮಾಡಿದ್ರು, ಅದರ ಸಾಮರ್ಥ್ಯ ಮೇಲೆ ಮಾಡಿದಂದ್ರೆ ಇವರು ವಿಶೇಷ ಸೇವೆ ಅಂತಕೊಂಡು ಹೇಳಿ ಒಂದು ಕ್ಷಣ ವಿಚಾರ ಮಾಡಿರಿ. ಹನುಮಂತ ದೇವರು ಸೇವೆ ಮಾಡಿದರು. ಗುರು ತುಳಿಯಾಗಿ ಏನಾರು ಮಾಡಿದ್ರು ಹೇಳ್ರಿ ಹನುಮಂತ ಶ್ರೀರಾಮಚಂದ್ರ ಆಶೀರ್ವಾದ ಮಾಡಿದ್ರು. ಎಲ್ಲ ದೇವಸ್ಥಾನ ಊರೂರಿಗೆ ನನ್ನ ದೇವಸ್ಥಾನ ಆಗಲಿ ಅಂತ ಆಶೀರ್ವಾದ ಮಾಡೋದು ಬೇರೆ. ಆದರೆ ತೊಡೆ ಮೇಲೆ ಕೊಡಿಸ್ಕೊಂಡು ಮೇಲ್ಭಾಗದಲ್ಲಿ ಹಸ್ತ ಹಿಡಿದ್ರಲ್ಲ, ಇದನ್ನು ಹನುಮಂತೇವ್ರು ಮಾಡಿದರೆ ಏಕೆ ಮಾಡಲಿಲ್ಲ ಅಂದ್ರೆ ಅವ್ರು ಬಲಶಾಲಿಗಳು, ದೊಡ್ಡವರು ಹೇಗಿದ್ರು ಮಾಡ್ತಿರ್ತಾರೆ ಸೇವೆ. ಸಣ್ಣವ್ರು ಮಾಡಿದ್ರೆ ಅದು ಭಾಳ ಕಠಿಣ ಇರ್ತಕ್ಕಂಥದ್ದು. ಅದರೊಳಗೆ ಪ್ರಯತ್ನ ಮಾಡಿದಿಲ್ಲ. ನನ್ನ ಹಸ್ತದ ಗುರುತು ನಿನ್ನ ಮೈ ಮೇಲೆ ತಗೊಂಡು ಆಶೀರ್ವಾದ ಮಾಡಿದರು. ಇವತ್ತಿಗೂ ಎಲ್ಲ ಇಣುಚೆಗಳ ದೇಹದ ಮೇಲೆ, ಅಳಿಲುಗಳ ದೇಹದ ಮೇಲೆ ಏನದ ರೀ 3 ಬೆರಳು ಮುಡಿಯವ. ಆ ಬೆರಳು ಶ್ರೀರಾಮಚಂದ್ರ ಬೆರಳು ಅಂತ. ಅದಕ್ಕಾಗಿ ಸೇವೆ ಮಾಡ್ತಕ್ಕಂಥ ಭಾಳ ಶ್ರೇಷ್ಠ ಇರ್ತದೆ. ಸೇವೆ ಮಾಡಬೇಕು, ಮಾಡಿ ಪಡಿಬೇಕ್ರಿ. ಸೇವೆ ಮಾಡುವಾಗ ಆನಂದ ಇರ್ತದೆ, ಭಾಳ ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಮಾಡ್ತಕ್ಕಂಥ ಆನಂದ ಇದು ಗುರುಗಳ ಸೇವೆ ವಿಶೇಷದ, ಗುರುಗಳ ಆಶೀರ್ವಾದ ವಿಶೇಷದ. ಸೇವೆ ಮಾಡಿ ತಿಳಿದು ಸೇವೆ ಮಾಡ್ತಕ್ಕಂಥ ಇರ್ತಾರಲ್ಲ, ಅವ್ರಿಗೆ ಆಗ್ತಕ್ಕಂಥ ಆನಂದ ಅದು ಅವರಿಗೆ ಆಗಿರ್ತದೆ. ಭಾಳ ಆನಂದ ಇರ್ತದೆ. ಹೀಗೆಲ್ಲರೂ ಬಂದು ಸೇವೆ ಮಾಡ್ತಾಯಿದ್ರು. ತಮ್ಮ ಪಾಲಿಸಿ ಪ್ರತಿಯೊಬ್ಬರು ಸೇವೆ ಮಾಡ್ತಾಯಿದ್ರು. ಈಗ ಅನೇಕ ಕಡೆಯಿಂದ ಭಕ್ತರು ಬರ್ತಾಯಿದ್ರು. ಆ ಸಮಯದಲ್ಲಿ ಏನಾಯ್ತಂದ್ರೆ ಮಧುರಖಂಡಿಯಿಂದ ಮತ್ತು ಕಲ್ಲಹಳ್ಳಿಯಿಂದ ಮತ್ತು ಹುನ್ನೂರಿನಿಂದ, ಅಲ್ಲಿಂದ ಕೂಡ ಕಲ್ಲಹಳ್ಳಿಯಿಂದ ವಿಠಲ ಕಂಬಾರ ಅಂತೇಳಿ, ಕಲ್ಲಹಳ್ಳಿಯಿಂದ ವಿಠಲ ಕಂಬಾರ ಅಂತೇಳಿ ಅವರು ಭಜನಾ ಬಳಗದವರು. ಆಮೇಲೆ ಮಧುರಖಂಡಿಯಿಂದ ನಿಮ್ಮ ದೊಡ್ಡಪ್ಪ ತಂದೆಯವರು, ಅವರ ನಿಮ್ಮ ಕಾಕ ದೊಡ್ಡಪ್ಪ ಅವರು. ಆಮೇಲೆ ನಿಮ್ಮ ಅಜ್ಜ ಆಗ್ತಾರ ತಂದೆಯವರು ಶಿವರುದ್ರಪ್ಪಜ್ಜ, ಏನು ನಿಮಗೇನು ಕರ್ನ ಮತ್ತೆ ಅವರು. ಆಮೇಲೆ ಜಕ್ಷನಿ ಲಕ್ಕಮ್ಮ ತಾಯಿ, ಇವರೆಲ್ಲ ಮಧುರಖಂಡಿಂದ. ಆಮೇಲೆ ಹುನ್ನೂರಿನಿಂದ ಬೌರಮ್ಮ ಸಿದ್ದಪ್ಪ ಮಾಳಿ, ಆಮೇಲೆ ಅಂಡ ಶಿವಣ್ಣಮ್ಮ ಬಸಪ್ಪ ಮಾಳಿ, ಆಮೇಲೆ ಕೊಂಡಪ್ಪ ಅಂತ ಆ ಯುವಕ ಅವ್ರು ನಾವು ನೋಡಿದಾಗ ಅಜ್ಜ ಆಗಿದ್ರು. ಕೊಂಡಪ್ಪ ಹುಂಕಿ, ಲಿಂಗಣ್ಣ ಅಂತಕ್ಕಂಥವ್ರು ಹುಂಕಿ ಯುವಕರಾಗಿನ ಕಾಲದಲ್ಲಿ ಯುವಕರು ನಾವು ನೋಡಿದಾಗ ಅಜ್ಜ ಆಗಿದ್ರು ಯುವಕರು. ಇನ್ನೂ ಕೂಡ ಅಲ್ಲಿರ್ತಕ್ಕಂಥ ಪಡ್ಯಪ್ಪ ಮುಧೋಳದು ಅವರು, ಧರೆಪ್ಪ ತೇಲಿ ಇನ್ನು ಹೆಸರು ಕೂಡ ತಟ್ಟಿ ಅಂತ ಕೂಡ ಇರ್ತಕ್ಕಂಥದ್ದು. ಈಗ ಅವರು ಇನ್ನು ಕುಲ್ಲಳ್ಳಿಯಿಂದ ಕೂಡ ಕೆಲವು ಮಲ್ಲಪ್ಪ ಕುಲ್ಲಹಳ್ಳಿ ಅಂತೇಳಿ ಮಲ್ಲಪ್ಪ ಅಂತಕ್ಕಂಥವ್ರು. ಹೀಗೆ ಭಾಳಷ್ಟು ಜನ ಕೂಡ್ಕೊಂಡು ಮತ್ತು ಇಲ್ಲಿಂದ ಕೂಡ ಹೋಗ್ತಾರೆ ಈ ಜನ. ನಮ್ಮ ಅಮಾತಿ ಮಲ್ಲಪ್ಪ ಅಲ್ಲ ಇವರು, ಮತ್ತು ಕುಲಕರ್ಣಿ ಭೀಮಸೇನ್ ಗಂಗಾಧರ ಜನ ಅಣ್ಣ ಭೀಮಸೇನ್ ಅಂತ ಹೇಳ್ತಾರೆ ಅವರು. ಇಲ್ಲಿಂದ ಕೂಡ ಶುಂತೂರು ಮಠಕ್ಕೆ ಹೋದವ್ರು, ಆಗಿಂದ ಸಂಬಂಧ ಈ ಊರಿಗೆ ಆಗಿಂದ. ಇವೆಲ್ಲ ಕೊಡ್ಕೊಂಡು ಹೋಗ್ತಾಯಿದ್ರು. ಹೋಗುವಾಗ ಎಲ್ಲರೂ ಆಗ ಹೇಗಂದ್ರೆ ನಡ್ಕೊಂಡು ಹೋಗೋದು ಹೆಸ್ರು ರೀ, ಪಾದಯಾತ್ರೆ ಮಾಡ್ತಕ್ಕಂಥ ಹೆಸರು. ಈಗೇನಿದ್ರು ಪಾದಯಾತ್ರೆ ಮಾಡ್ತಾ ಹೋಗ್ಯಾರ. ಎಲ್ಲಿ ಬಂದ್ರೆ ಪಾದಯಾತ್ರೆ ಮಾಡ್ಕೊಂಡು ಎಲ್ಲರೂ ನಾಮಸ್ಮರಣೆ ಮಾಡ್ತಾ ಓಂ ನಮಃ ಶಿವಾಯ ಅಂತ ಹೇಳ್ದು ಗುರು ಧ್ಯಾನ ಮಾಡ್ತಾ ಹೋದರು. ಇಲ್ಲಿ ಬಂದ್ರೆ ಅಂದ್ರೆ ಈ ತೆಲಸಂಗ ಬಂಗಲೆ ಅಂತೇಳಿ, ತೆಲಸಂಗ ಬಂಗಲೆ ಬಿಜಾಪುರ ರೋಡಿಗೆ ಅದರ ಅಲ್ಲಿ ತೆಲಸಂಗ ಬಂಗಲೆಗೆ ಬಂದರು. ತೆಲಸಂಗ ಬಂಗಲೆಗೆ ಬಂದ ನಂತರ ಏನಂತಂದ್ರೆ ಸೂರ್ಯ ಒಂದು ಕೈಮಾರು ಹೊತ್ತೊಂದು ಕೈಮಾರು ಮಾತಾಡ್ತಿರ್ತಾರೆ, ಒಂದು ಕೈಮಾರು ಹೊತ್ತದಂತ. ಹಾಗೂ ಸೂರ್ಯ ಒಂದು ಕೈಮಾರಿದಿರ್ತದೆ. ಒಂದು ಕೈಮಾರು ಅಂದ್ರೆ ಎಷ್ಟು ಸಮಯ ಮುಂದೆ ಎಷ್ಟು ಉಳಿದವ್ರು, ಎಷ್ಟು ಸಮಯದೊಳಗೆ ಮುಳ್ತಾರೆ ಸೂರ್ಯ? ಒಂದು 15 ನಿಮಿಷ 20 ನಿಮಿಷ ಎಷ್ಟ್ರಿ ಎಷ್ಟಾಗ್ಬೋದು? ಮಾಡಿದ್ರೆ ಅರ್ಧ ತಾಸು, ಇಷ್ಟ ಅಷ್ಟ ಸೂರ್ಯ ಉಳಿದಿದ್ರಿ. ಅಷ್ಟ ಸೂರ್ಯನಾರಾಯಣ ಮುಳುಗೋದಕ್ಕೆ ಅಷ್ಟ ಉಳಿದ್ರೆ. ಎಲ್ಲಿ? ತೆಲಸಂಗ ಬಂಗಲೆಗೆ ಬಂದಾಗ, ತೆಲಸಂಗ ಬಂಗಲೆದಿಂದ ಹೋದಾಗ ಇದು ನಮ್ಮ ಹುಡುಗರು ಒಂದು ಯಾರು ನಮ್ಮ ಸಂದೀಪ ಮೊಬೈಲ್ದಾಗ ತೆಗೆದ್ರಿ ಎಷ್ಟು ಆಗ್ತದೆ ನೋಡೋಗೋಸ್ಕರ ಇವತ್ತು ನಾವು ಈ ವಿಷಯ ಹೇಳುವಾಗ ತೆಗೆದ ಎಷ್ಟು ದೂರ ಆಗ್ತದಂತ
ಅಲ್ಲಿಂದ ಆ ಸ್ಥಾನ ತೆಲಸಂಗ ಬಂಗ್ಲೆಯಿಂದ ಸಿಂಧೂರು ಮಠ 21 ಕಿಲೋಮೀಟ್ರ್ ಅದು. ಏಟದ್ರಿ ಮೊಬೈಲ್ ಪ್ರಕಾರ 21 ಕಿಲೋಮೀಟ್ರ್ ಬಂತದು. ಕೈಮಾರು ತುಳಿದ್ರಿ. ಒಂದು ಕ್ಷಣ ವಿಚಾರ ಮಾಡಿ ಎಲ್ಲರೂ ಲಕ್ಷ ಕೊಡ್ರಿ. ಕೇಳುವಾಗ ಎಲ್ಲರೂ ಲಕ್ಷ ಕೊಡ್ರಿ. ಬಹುಶಃ 300 ಬರುತ್ತಿದ್ರು. ಬಂದಿರ್ಬೇಕು ಇವು ಬಂದಾರಲ್ರಿ. ಅವ್ರ ಮನೆಯೊಳಗಿಂದಾಗಿರ್ತಕ್ಕಂಥ ಮಾಳಿ ಮಾಸ್ತರ್ ಪೈಕಿ ಅವರು ಮಾಳಿ ಮಾಸ್ತರ ತಾಯಿ ಮತ್ತು ಅವ್ರ ದೊಡ್ಡ ತಾಯಿಯವರು ದೊಡ್ಡಮ್ಮ ಎಲ್ಲ ಕೂಡ ಹೋದವ್ರಿದ್ರು. ಈಗ ಅವರೆಲ್ಲ ಕೊಡ್ಕೊಂಡು ಹೊರಟಾರ್ರಿ. ಎಲ್ಲರೂ ಕೂಡಿ ಮಾಡಿದ್ರೆ ಸೂರ್ಯನ ನೋಡಿದ್ರಿ ಮುಂದೆ ಇನ್ನೂ 21 ಕಿಲೋಮೀಟ್ರ್ ಹೋಗ್ಬೇಕು. 21 ಕಿಲೋಮೀಟ್ರ್ ಅಂದ್ರೆ ದೂರ ಆಗದಿಲ್ಲ ರೀ, ಹೋಗ್ಬೇಕು. ಎಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರ. ಅಪ್ಪವ್ರಿಗೆ ಅಲ್ಲಿಂದ ಅಪ್ಪವ್ರೇ ನಾವು ಬರ್ತಾಯಿದ್ವಿ. ಈಗಿನ ಗತ್ತಲೆ ರೋಡ್ ಇರಲಿಲ್ಲ ಆಗಿನ ಕಾಲಕ್ಕೆ. ಗುಂಡು ಕಲ್ಲ, ಎತ್ತಿನ ಗಾಡಿ ಎತ್ತಿನ ಗಾಡಿ ಇರ್ತಲ್ಲ ಅಂಥ ದಾರಿ, ಮತ್ತು ಅಲ್ಲೆಲ್ಲ ಕಲ್ಲ ಮುಳ್ಳ ಎಲ್ಲ ಹಿಂಗೆಲ್ಲ ಹಾಯ್ಕೊಂಡು ಹೋಗ್ಬೇಕಂತಾರೆ. ಅಪ್ಪವ್ರ ಅರಣ್ಯ ಪ್ರದೇಶ, ಹಿಂಡಾಗಿ ತೋಳುಗಳು ಬರ್ತಾಯಿದ್ದಾವೆ, ಎಲ್ಲೆಲ್ಲಿ ಜಿಂಕೆಗಳು ಹೋಗ್ತಾಯಿದ್ದಾವೆ. ಮತ್ತೇನು ಇರ್ತವೆ, ಮತ್ತು ಬೇರೆ ನಮ್ಗೆ ಗುರುತಾಗದಿರ್ತಕ್ಕಂಥ ಮತ್ತು ಬೇರೆ ಏದುಗಳಂತಿರ್ತವೆ, ಏದು ಗಣಿ ಬಿಡ್ತಾವೆ ಅಂಥವು ಇರ್ತಾವೆ. ಇದು ರಾತ್ರಿ ಆಗ್ತದೆ. ನಾವು ಅಲ್ಲಿ ಬರಬೇಕಾದ್ರೆ ಅಪ್ಪವ್ರ ಎಲ್ಲ ಭಾರವನ್ನು ತಮ್ಮ ಮೇಲೆ ಹಾಕೀವಿ, ಎಲ್ಲ ಭಾರವನ್ನು ತಮ್ಮ ಮೇಲೆ ಹಾಕೀವಿ. ನಾವು ಬರ್ತಾಯಿದ್ರು ಪರ ಅರಣ್ಯ ಮಾಡಿದ ಹೇಗೆ ಕರ್ಸ್ಕೊಳ್ತೀರಿ ತಮ್ಮನ ಕೂಡಿದಪ್ಪ ಅಂತಕೊಂಡು ಹೇಳಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ಈ ತೆಲಸಂಗ ಬಂಗ್ಲೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಲ್ಲರಿಂದ ಭಕ್ತಿಯಿಂದ ಗುರು ಸ್ಮರಣೆ ಮಾಡ್ತಾ 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 ಸಾಗಿದ್ರೆ ಹಾಗೆ ಸಾಗ್ತಾ ಅಡಾಡಿಯಿಂದ ಆಟ್ಕೊಂಡು ಹಾಗೆ ಮುಂದೆ ಬೇರೆ ಬೇರೆ ಹತ್ತ ಸಾಗ್ತಾ ಮುಂದೆ ಕೋಹಳ್ಳಿ ಹೀಗೆ ಮುಂದೆ ಸಾಗಿ ಹಾಗೆ ಮುಂದೆ ಬೇರೆ ಬೇರೆ ದಾರಿಯಿಂದ ಸಾಗ್ತಾ ಕೊನೆಗೆ ಸುತ್ತ ಅದು ಉಮ್ರಾಣಿಗೆ ಹೋಗಿ ಉಮ್ರಾಣಿಗೆ ಬರ್ತಕ್ಕಂಥದ್ರಿ. ಈಗ ಸುತ್ತ ಹಾಕಿ ಬರ್ತಕ್ಕಂಥ ದಾರಿಯಿಂದ ಸಾಗಿದ್ರು 21 ಕಿಲೋಮೀಟ್ರ್. ಅಲ್ಲಿಂದ ಇಷ್ಟು ದಾರಿ ನಾಮಸ್ಮರಣೆ ಅಥವಾ ಕೈಮಾರು ಹೊತ್ತದ್ರಿ ಅಷ್ಟು. ಗುರುಗಳ ಕೃಪಾಶೀರ್ವಾದ ಇದ್ರೆ ಏನಾಗ್ತದಂದ್ರೆ ಭಾಳ ವಿಶೇಷ ಇರ್ತದೆ. ಹಾಗೆಲ್ಲರೂ ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ, ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ, ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಾಯ ನಮಃ. ಈ ಭಕ್ತಿಯಿಂದ ಸಾಗ್ತಾಯಿದ್ದಾರೆ, ಎಲ್ಲರೂ ಸಾಗ್ತಾಯಿದ್ದಾರೆ. ಅದು ಕೆಲವು ಹೊಸದಾಗಿ ಬಂದವ್ರು ಕೆಲವರು ಅವ್ರಂತಾರೆ, ನೀವು ಈಗ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನೀವು ಹೋದ್ರೆ ಸೂರ್ಯ ಮುಳುಗು ಬಿಡ್ತಾರೆ ಅಂದರೆ ಲಘು ನೋಡ್ಕೊತ ಹೋಗೋನು. ಮತ್ತು ಗುರುಗಳು ಏನು ಮಾಡ್ತಾರೆ, ನೀವು ಈಗ ಬಂದರೆ ತಡ ಮಾಡಿರಿ, ಅವರು ರಕ್ಷಣೆ ಮಾಡಿದ್ರೆ ಹೇಗೆ ರಕ್ಷಣೆ ಮಾಡ್ತಾರೋ ಗುರುಗಳು ರಕ್ಷಣೆ ಮಾಡಿ ಸೂರ್ಯನ ಕುರಿತು ಅವ್ರು ಏನು ಮಾಡೋದು ಗುರುಗಳು ಹೀಗೆ ಮಾತಾಡ್ತಕ್ಕಂಥ ಕೆಲವೊಬ್ಬರು ಕೂಡ ಅದರೊಳಗಿರ್ತಕ್ಕಂಥವ್ರು ಇದ್ದಾರೆ. ಇಲ್ಲಿ ಕೆಲವೊಬ್ರು ನಿಂದೆ ಏನು ಮಾಡ್ತಕ್ಕಂಥವ್ರು ಇರ್ತಾರೆ, ಜಗತ್ತಿನ ನಿಂದೇನು ಕೂಡ ಮಾಡ್ತಿರ್ತಾರೆ. ಹಾಗೆ ಇವ್ರು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಹೊರಟಾರಿ. ನಾಮಸ್ಮರಣೆ ಮಾಡ್ತಾ ಹೋಗುವಾಗ ಒಂದು ಗುರುಗಳ ಕೃಪಾಶೀರ್ವಾದ, ಗುರುಗಳು ದೊಡ್ಡವರ್ತಾರೆ. ಗುರುಗಳು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿತಾ ಇಲ್ಲರಿ. ಅವ್ರು ರಕ್ಷಣೆ ಮಾಡ್ತಿರ್ತಾರೆ. ಹಾಗೆ ಸಾಗಿದ್ರು ಯಾರು ಗುರುವಿನ ಕುರಿತು ಭಕ್ತಿಯಿಂದ ಸಾಗ್ತಿರ್ತಾರಲ್ಲ ಅಷ್ಟು ಭಾರ ಅವರು ನಮಸ್ಕಾರ ಏನು ಮಾಡುವಾಗ ಸದ್ಗುರುನಾಥ ಎಲ್ಲ ಭಾರವನ್ನು ತಮ್ಮೇಲೆ ಹಾಕಿದ್ದೇವೆ. 21 ಕಿಲೋಮೀಟ್ರ್ ಇಲ್ಲಿಂದ ಸಾಗಬೇಕು, ಕೈಮಾರು ಹೊತ್ತು ಉಳಿದ ಅರಣ್ಯ ದಾರಿ, ಕಳ್ಳರು ಇರ್ತಾರೆ, ಮತ್ತೆಲ್ಲ ಇರ್ತಾವೆ, ಪ್ರಾಣಿಗಳಿರ್ತಾವೆ, ಬೇರೆ ಬೇರೆ ಸಮಸ್ಯೆ ಇರ್ತಾವೆ. ಹೇಗೆ ನೀವು ನಮ್ಮನ್ನು ರಕ್ಷಣೆ ಮಾಡ್ತೀವಿ, ತಮ್ಮನ್ನು ಕೊಡಿದ ನಮ್ಮನ್ನು ಕಾಪಾಡಪ್ಪ ಅಂತಕೊಂಡು ಹೇಳಿ ಇನ್ಮೇಲೆ ತಾವೇ ಗತಿ ತಾವೇ ಮತಿ ಅಂತಕೊಂಡು ಹೇಳಿ ಭಕ್ತಿಯಿಂದ ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಅನ್ಕೋತ ಸಾಗಿದಾರೆ. ಸಾಗುವಾಗ ಇಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಭಗವಂತ, ಅನನ್ಯಶ್ಚಿಂತಯಂತು ಮಾಂ ಯೇ ಜನಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮವಾಹಮ್ಯಹಮಂತ. ಹೇಳ್ತಾರೆ ಶ್ರೀಕೃಷ್ಣ ಭಗವಂತ, ಅನನ್ಯಶ್ಚಿಂತಯಂತು ಮಾಂ. ಯಾರು ಅನನ್ಯ ಅಂದ್ರೆ ನಾಮಸ್ಮರಣೆ ಮಾಡುವಾಗ ದೇವರೊಬ್ಬರು ಬೇರೆ ಇದ್ದಾರೆ, ನಾನೊಬ್ಬರು ಬೇರೆ ಇದ್ದೀನಿ ಅಂತಕ್ಕಂಥ ಭಾವನೆ ಕೂಡ ಅಳಿದು ಸಂಪೂರ್ಣವಾಗಿ ಅವರೊಬ್ಬರೇ ಕಾಣಿಸ್ಬೇಕು. ನಾನೊಬ್ಬ ಬಿದ್ದೇನೆ ಅಂತಕ್ಕಂಥದ್ದು ಕೂಡ ಅಳಿದು ಹೋಗಿ ಸಂಪೂರ್ಣ ದೇವರೊಬ್ಬರೇ ಕಾಣಿಸ್ಬೇಕು. ಅಷ್ಟು ಭಕ್ತಿಯಿಂದ ಯಾರು ನಾಮಸ್ಮರಣೆ ಮಾಡ್ತಾರಲ್ಲ ಅವ್ರು ಚಿಂತನೆ ಮಾಡ್ತಾರೆ. ಅವ್ರನ್ನ ಕುರಿತು ಹೇಳ್ತಾರಲ್ಲೇ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಃ ಪರಿಪಾಸತೆ. ಅವಿರತವಾಗಿ ಯಾರು ಅವ್ರು ನಾಮಸ್ಮರಣೆ ಬಿಡದೇ ಮಾಡ್ತಕ್ಕಂಥ ಅವ್ರನ್ನೇ ಚಿಂತೆ ಮಾಡ್ತಾರೆ, ಅವ್ರನ್ನ ನಾಮಸ್ಮರಣೆ ಮಾಡ್ತಾ ಸಾಕ್ತಾರಲ್ಲ ಅಂಥವ್ರನ್ನ ಯೇ ಜನಃ ಪರಿಪಾಸತೆ, ನನ್ನನ್ನೇ ಅವ್ರು ಉಪಾಸನೆ ಮಾಡ್ತಕ್ಕಂಥವ್ರಲ್ಲ ಅವ್ರನ್ನ ಗುರುತು
ತೇಷಾಂ ನಿತ್ಯಾಭಿಯುಕ್ತಾನಾಂ ತೇಷಾಂ ಅವರ ನಿತ್ಯಾಭಿಯುಕ್ತ ಈ ಪ್ರಕಾರ ಯಾವಾಗಲೂ ನಾಮಸ್ಮರಣೆ ಮಾಡ್ತಕ್ಕಂಥ ಕುರಿತು ಅವರ ಯೋಗಕ್ಷೇಮ ವಾಹಾಮ್ಯಹಮಂತ ಅವರ ಯೋಗವನ್ನು ಅವರ ಯೋಗ ಅಂದ್ರೆ ಅವ್ರು ಬೇಕಾಗಿರ್ತಕ್ಕಂಥ ಯಾವ್ಯಾವ ವಸ್ತುಗಳು ಇರ್ತಾವಲ್ಲ ವಸ್ತುಗಳ ಪ್ರಾಪ್ತಿಯಾಗಿರ್ಬೇಕು. ಮತ್ತು ಕ್ಷೇಮ ಅಂದ್ರೆ ನಿಜವಾಗಿರ್ತಕ್ಕಂಥ ಕ್ಷೇಮ ಯಾವುದಂತ ವಿಚಾರ ಮಾಡಿದ್ರೆ ನಿಜವಾಗಿರ್ತಕ್ಕಂಥ ಕ್ಷೇಮ ನಾವು ಹೊರಗಿನ ಒಂದು ಕ್ಷೇಮದಕ್ಕಿಂತಲೂ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷ ಪಡಿಬೇಕಲ್ಲ ಅಂಥ ಕ್ಷೇಮ ಅಂತಕ್ಕಂಥ ಶ್ರೇಷ್ಠ. ಎಲ್ಲ ಕ್ಷೇಮ ಆಗಿದ್ರೇನ್ರಿ ಅಂದರೆ ಆರೋಗ್ಯದ ಕುಡಿದ್ರಿ ಅಂತ ಹೇಳ್ತಾರೆ. ಇದೆಲ್ಲ ಆರೋಗ್ಯ ದೇಹ ಯಾವತ್ತೂ ನಾಶವಂತ ಈ ದೇಹದಲ್ಲ ಈ ದೇಹವನ್ನು ಕುರಿತು ಹೇಳುವಾಗ ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದೊಳಭಯವಿತ್ತು. ಪರಮಾತ್ಮ ನಿಜುಂಶ ಹೇಳ್ತಾರ ಶಂಕರ ಹೇ ಸುಖಕರ ಸುಖವನ್ನು ಹಿಡಿದುಕೊಂತ ಪರಮಾತ್ಮನೇ ಅಂತಕೊಂಡು ಹೇಳಿ ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನ್ನು. ನಮ್ಮ ಪರಿಭವ ಅಂದ್ರೆ ಅನೇಕ ಭವಗಳಲ್ಲ ಅಲ್ಲೆಲ್ಲ ಕಷ್ಟಪಟ್ಟು ಪಟ್ಟು ಪಟ್ಟು ಬಂದು ಈಗ ಮತ್ತು ಮನುಷ್ಯ ಜನಿಸಿ ಬಂದು ಇವು ಕೂಡ ಹಿಂದಿನ ಕರ್ಮಗಳು ಕಾಡ್ತಾ ಇದ್ದಾವೆ ಈಗಿನೂ ಕಾಡ್ತಾ ಇದ್ದಾವೆ ಅನೇಕ ಬಾಧೆಗಳು ಬರ್ತಾ ಇದ್ದಾವೆ. ಇಲ್ಲಿ ಎಷ್ಟು ಬಾಧೆಗಳಂದ್ರೆ ನೋಡು ನೀನನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದೊಳ ಅಭಯವಿತ್ತು. ಎಲ್ಲ ಬಾಧೆಗಳನ್ನು ನೀಗಿಸಿ ಕೃಪೆ ಮಾಡಿ ನನಗೆ ಅಭಯವಿತ್ತು ರಕ್ಷಣೆ ಮಾಡಿ ನನಗೆ ಈ ಕಷ್ಟವನ್ನು ತಡೀಲಿಕ್ಕೆ ಆಗ್ತಾಯಿಲ್ಲ ನನಗೆ ಉದ್ಧಾರ ಮಾಡ್ತೀವಿ ಪ್ರಾರ್ಥನೆ ಮಾಡ್ತಾರೆ. ಬೇಗದೊಳ ಅಭಯವಿತ್ತು ಬೇಗನೆ ಅಭಯವಿತ್ತು ಅಂದ್ರೆ ಅಭಯ ಅಂದ್ರೆ ಭಯ ರಹಿತ ಇರ್ತಕ್ಕಂಥ ಸ್ಥಿತಿಯನ್ನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ಹಸಿವು ತೃಷ್ಯಗಳ ಬಾಧೆ ವ್ಯಸನ ವೇಳರ ಬಾಧೆ ದಶೆಗೆಡಿಸುವ ಅರಿಕುಳದ ಬಾಧೆ ಶಂಕರ ಅಂಥೇಳಿ ಈ ಬಾಧೆ ಹೇಳ್ತಾ 100,000 ಕೋಟಿ ಉಂಟು ಅಂತ ಬಾಧೆಗಳು. ಹಸಿವು ಆಗ್ತಕ್ಕಂಥದ್ದು ಬಾಧೆ, ತೃಷ್ಯ ಆಗ್ತಕ್ಕಂಥದ್ದು ಬಾಧೆ, ತೃಷ್ಯ ಅಂದ್ರೆ ನೀರಡಿಕೆ. ವ್ಯಸನ ವೇಳರ ಬಾಧೆ, ವ್ಯಸನಗಳು ಅನೇಕ ಪ್ರಕಾರದ ಬಾಧೆಗಳು ಕೂಡ ಇರ್ತವೆ. ವ್ಯಸನಗಳು ಇರ್ತಾವೆ ಅವು ಕೂಡ ತೊಂದರೆ ಮಾಡ್ತಾವೆ. ಅವೇ ತೊಂದರೆ ಮಾಡ್ತಾವೆ ರೀ. ಅಂದ್ರೆ ಸತ್ಯೂರೊಳಗೆ ಒಬ್ಬರು ಇಲ್ಲಿ ಬರ್ತಿದ್ರು ರಾಮಣ್ಣ ಎಲ್ಲಟ್ಟಿ ಇರಬೇಕು ಹೆಸರು ರಾಮಣ್ಣ ಎಲ್ಲಟ್ಟಿ ಇರ್ದಂಗೆ ಬರ್ತಿದ್ರು. ಅವ್ರು ಕೇಳಿದ್ರು ಸಲ ಅವರು ಈ ಏನು ಶೋಧಿರ್ತಾವಲ್ಲ ಇದ್ರಿಗೋಸ್ಕರ ನೀವು ಸ್ವಲ್ಪ ಏನಾದರೂ ವಿಶೇಷ ಮಾಡಿದಿರಿ ನೀವು ಚಟವನ್ನು ಮಾಡೋ ಚಟ ಅನ್ನಿಸಿ ಅಂತ. ಹ್ಞೂರಪ್ಪರ ಮಾಡೀವ್ರಿ. ಏನು ಮಾಡಿರಿ ಅಪ್ಪವ್ರ ಅವೆಲ್ಲ ಹೇಳೋದು ಚಲೋ ಇರೋದಿಲ್ಲ ನೋಡ್ರಿ ಅಪ್ಪವ್ರ ಎಲ್ಲ ಮಾಡಿವ್ರಿ ಅಂದ್ರೆ ಏನಾರ ಮಾಡಿರಿ ನೋಡ್ರಪ್ಪ ಅವ್ರ ಚಿಲ್ಮಿ ಸೇದಬೇಕಾಗಿತ್ತು ರೀ. ಸೇದಕತ್ತಾಗ ನಮ್ಮ ಕಡೆ ತಂಬಾಕಿತ್ತು ರೀ, ಚಿಲಿಮೆತ್ತು ಕಡ್ಡಿನೂ ಇರಲಿಲ್ಲಪ್ಪವ್ರ, ಚಕಮಕಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಆ ತಂಬಾಕು ಸೇದೋಗೋಸ್ಕರ ಬರೀ ಅಷ್ಟು ಚಟಸ್ರ ಗಾಡಿ ಹುಡ್ಕೊಂಡು ನಮ್ಮ ಹೊಲದಾಗ ಕೆಲಸ ಬಿಟ್ಟು ಗಾಡಿ ಹುಡ್ಕೊಂಡು 4 ಕಿಲೋಮೀಟ್ರ್ ಹೋಗಿ ಅವ್ರ ಹತ್ರ ಹೋಗಿ ಚಕಮಕಿ ಕಡದು ಚಿಲ್ಮಿ ಸೇದಾಕ್ರಿ ತಿರುಗಿ ನಮ್ಮ ಹೊಲಕ್ಕೆ ಬಂದು ನೋಡ್ರಪ್ಪ ಅವ್ರ 8 ಕಿಲೋಮೀಟ್ರ್ ಹೋದು ಬರೋದು ಕೂಡಿ ಅಪ್ಪರ ಚಟ ಹಿಂಗೆ ಮಾಡ್ತಾರಪ್ಪ ಏನು ಮಾಡಿದ್ರಪ್ಪ. ಒಂದು ಚಟದಗೋಸ್ಕರವಾಗಿ 2 ಎತ್ತು ಇವನು ಗಾಡಿ ಇವನು ಹೊತ್ಕೊಂಡು ಗಾಡಿ ಎಳ್ಕೊಂಡು ಹೋಗಿ ಅಲ್ಲಿ ಹೋಗಿ ಚಿಲ್ಮಿ ಸೇದಿ ಇಲ್ಲಿ ಬಂದರು ಬಸವ ಜಗ್ಗಿ ಬಾಯಿಲ್ ಹೋಗಿಬಿಟ್ಟು ಹೊರಗೆ ಬಂದ್ಬಿಡ್ತು. ಮತ್ತೇನಿಲ್ಲ ಇಷ್ಟ ಅದು ಧೂಮಪಾನ ಅಂತ ಅದನ್ನು ಮಾಡೋ ಸಲ ಈ ಪ್ರಕಾರ ಆಯ್ತಂದ್ರೆ ಏನಾಗ್ತದೆ ಹೇಳ್ರು ಚಟಗಳು ಏನೇನು ಮಾಡ್ಬೋದು. ಇದೆಲ್ಲ ಕ್ಷೇಮವೇ? ಇದು ಕ್ಷೇಮ ಅದನ್ರಿ. ಇದು ಕ್ಷೇಮ ಅಂದ್ರೆ ಗುರು ಕೃಪಾ ಆಶೀರ್ವಾದ ಮೂಲಕವಾಗಿ ನಿಜವಾಗಿರ್ತಕ್ಕಂಥ ಕ್ಷೇಮ ಎಂಥದ್ದಂದ್ರೆ ನಾನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ. ಈ ದೇಹ ನಾನಂದ್ರೆ ರೋಗಾದಿಗಳು ಇರ್ತಾವೆ ಮತ್ತೇನೇನು ಬರ್ತಾವೆ ಎಲ್ಲ ಬರ್ತಾವೆ ರೀ. ಅದಕ್ಕೆ 100,000 ಕೋಟಿ ಉಂಟು ಶಂಕರ ಅಂದ್ರೆ ಈ ದೇಹಕ್ಕೆ 100,000 ಕೋಟಿ ರೋಗದಾವತ್ತು. ರೋಗ ಎಷ್ಟು ರೀ? 100,000 ಅಂದ್ರೆ 1000 ಕೋಟಿ ಉಂಟು ಶಂಕರ. ಹಸಿವು ತೃಷಗಳ ಬಾಧೆ ವ್ಯಸನ ಬೇಳರ ಬಾಧೆ ದಶೆಗೆಡಿಸುವ ದಿಕ್ಕ ತಪ್ಪಿಸಕ್ಕಂಥ ದಶೆಗೆಡಿಸುವ ಅರಿಕುಳದ ಬಾಧೆ. ಅರಿಕುಳ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ದಿಕ್ಕು ತಪ್ಪಿಸ್ಬಿಡ್ತಾವ್ತಾರೆ. ಒಬ್ಬರು ಅಂತಿರ್ತಾರೆ ಏನು ರೀ ದಿಕ್ಕ ತಪ್ಪಿಬಿಡ್ತು ಸಿಕ್ಕತ್ತಾಗಿ ಹೋಗ್ಬಿಡ್ತಿರ್ತಾರೆ. ಯಾವ ದಿಕ್ಕಿಗೆ ಹೋಗ್ಬಿಟ್ರು ಯಾವ ದಿಕ್ಕಿಗೆ ಹೋಗ್ಬಿಡ್ರಿ ರಾತ್ರಿ ಟೈಮ ಏನು ಗೊತ್ತಾಗಲಿಲ್ಲ ಹಾಗೆ ಹೋಗೇ ಹೋದ್ ನೋಡ್ರಿ ಹೋದಿನಿ ಈ ಪ್ರಕಾರವಾಗಿ ಹೊರಗೆ ದಾರಿ ತಪ್ಪರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ದಿಕ್ಕು ತಪ್ಪಿಸ್ಬಿಡ್ತಾವ್ರಿ. ಮನುಷ್ಯನ ದಿಕ್ಕು ತಪ್ಪಿಸ್ಬಿಡ್ತಾವ ಅಂತ ಹೇಳ್ತಾರೆ. ವ್ಯಸನ ದಶೆಗೆಡಿಸುವ ಅರಿಕುಳದ ಬಾಧೆ. ಅರಿ ಅಂದ್ರೆ ವೈರಿಗಳು ಸಮ ಕುಳ ಅಂದ್ರೆ ಸಮ ಕುಳದ ಬಾಧೆ ಶಂಕರ ನನ್ನ ರಕ್ಷಣೆ ಮಾಡಿ ಪರಮಾತ್ಮ ನನ್ನ ರಕ್ಷಣೆಯನ್ನು ಮಾಡಿರಿ. ಹೀಗೆ 100,000 ರೋಗಗಳು ನನ್ನ ಕಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ.
ಇದೆಲ್ಲ ಕ್ಷೇಮ ಅಲ್ಲ, ಇದು ಯೋಗನಲ್ಲ. ಜೀವಿರ್ತಕ್ಕಂಥ ಯೋಗ ಕ್ಷೇಮ ಅಂದ್ರೆ ಒಂದು ಸಲ ಸದ್ಗುರುವ್ರ ಸನ್ನಿಧಿಗೆ ಹೋದ್ರೆ ಅದು ಉಳಿಸ್ಕೊಂಡು ಹೋಗೋಕ್ಕಾಗದು ಯೋಗ ಅಂತಾರೆ. ಅವ್ರ ಕೃಪಾಶೀರ್ವಾದ ಅವ್ರ ಅನುಗ್ರಹದಿಂದ ನಮಗೆ ನೀವು ಯೋಗ ಇರ್ತೀರಿ ಅಂತ ಬಂದು ಇರ್ಲಿಕ್ಕಂದ್ರೆ ಆಗ್ತಿಲ್ಲ. ಯೋಗ ಆಗಿರ್ತಲ್ಲ ಆ ಯೋಗದ ಒಂದು ಸಲ ಗುರುಗಳ ಸನ್ನಿಧಿಗೆ ಹೋದ್ರೆ ಎಂದೂ ಆಗದೇ ಇರ್ತಕ್ಕಂಥದ್ದು ಇರಬೇಕು. ಅವ್ರಿಗೆ ಪ್ರಾಪ್ತ ಆಗಿರ್ತಕ್ಕಂಥ ಬ್ರಹ್ಮಜ್ಞಾನದ ಅದು ಎಂದೂ ಕೂಡ ಅದು ಆಗಬಾರ್ದು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷದ ಆ ಮೋಕ್ಷವನ್ನು ಪಡೆದಂತ ಯಾವ ಸಮಸ್ಯೆನಿಲ್ಲ. ಆದ್ರೆ ಜೀವಿತಕ್ಕಂಥ ಕ್ಷೇಮ. ಹರೇ ಭಜೆ ಹರೇ ನಾಮ ಕ್ಷೇಮ ಧಾಮ ಕ್ಷಣ ಕ್ಷಣೆ. ಹರೇ ಭಜೆ ಶಂಕರ ಭಗವತ್ಪಾದ ಹರೇ ಭಜೆ ಹೇ ಮನುಷ್ಯನೇ ಭಜಿಸ್ಬ. ಹರೇ ಭಜೆ ಹರೇ ನಾಮವನ್ನು ಭಜಿಸು, ಹರನ ನಾಮವನ್ನು ಭಜಿಸು. ಕ್ಷೇಮ ಧಾಮ ಕ್ಷಣ ಕ್ಷಣ, ಕ್ಷೇಮದ ಸ್ಥಾನದು ಕ್ಷಣ ಕ್ಷಣ ಪ್ರತಿ ಕ್ಷಣಕ್ಕೂ ಸ್ಮರಿಸು. ಸರತಿ ಶ್ವಾಸ ಹೊರಗೆ ಹೋಗಿರ್ತಕ್ಕಂಥ ಶ್ವಾಸ ಅಕಸ್ಮಾತ್ ಹತ್ತ ಹೋಗ್ಬಿಟ್ಟಂದ್ರೆ ಮರಳಿ ನಮ್ಮ ದೇಹದಲ್ಲಿ ಬರಲಿಲ್ಲ ಅಂದ್ರೆ ಏನ್ ಮಾಡೋದಪ್ಪ? ಬಹಿಸ್ತರತಿ ಶ್ವಾಸ ಪ್ರವರ್ತದೆ. ಹಾಗೆ ಮಾತಾಡಪ್ಪ, ಯಾವ ಸಮಯದಲ್ಲಿ ನಮ್ಮ ದೇಹ ಆರೋಗ್ಯದನು, ಯಾವ ಸಮಯದಲ್ಲಿ ಗುರುಗಳ ಸೇವೆ ಮಾಡಲಿಕ್ಕೆ ಅನುಕೂಲದನು, ಯಾವ ಸಮಯದಲ್ಲಿ ಗುರುಗಳಿಂದ ನಾವು ಬ್ರಹ್ಮಜ್ಞಾನ ಪಡ್ಲಿಕ್ಕೆ ಅನುಕೂಲದನು ಆಗ ಪಡೆದು ಬಿಡಬೇಕು. ಅಂದ್ಬಿಟ್ಟು ಕೇವಲ ಸಂಸಾರ ಅಂತಂದ್ರೆ ಅಷ್ಟೊಳಗೆ ಆಗ್ತದೆ. ಇವ್ರ ಕೃಪಾಶೀರ್ವಾದ ದೊಡ್ಡದಿರ್ತದೆ. ಅವ್ರ ಕೃಪಾಶೀರ್ವಾದ ತಂದಿರ ಗೊತ್ತಿರುವಂಥ ಶಾಸ್ತ್ರ ಹೇಗೆ ಇವರೆಲ್ಲರೂ ಸಂಪೂರ್ಣ ಭಾವವನ್ನು ಗುರುಗಳಿಗೆ ಹಾಕಿ ನಡೀತಾ ಸಾಗಿದ್ರು ಅಂತ ಗುರು ಲಕ್ಷ್ಯ ಈ ಕಡೆ ಇರ್ತದೆ. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮೇಲೆ ಆ ಮಾಡಿದಂತ ನಮಸ್ಕಾರ ಇಲ್ಲಿ ಗುರುಗಳಿಗೆ ಸಮರ್ಪಿತ ಆಗ್ತದೆ. ಇನ್ನೊಂದು ಇಲ್ಲಿ ಹೇಗೆ ಸಮರ್ಪಿತ ಆಗೋದು ಉದಾಹರಣೆ ಹೇಳ್ತಾ ಇದ್ದೀವಿ. ಹುಲ್ಲೂರೊಳಗೆ 12 ತಂದ ಭಾಳ ಬೆಳೆ ಬಂತಾರ. ಅಂಗಡಿ ಬಂತ ಮಲ್ಲಮ್ಮ ಶೂದ್ರಪ್ಪ ಮಹಾರುದ್ರಪ್ಪ 12 ತಿಳಿದಿ ಭಾಳ ಬೆಳೆ ಬಂತ. ಅವ್ರ ಚಿಕ್ಕ ಮಕ್ಕಳಿಗೆ ಅಜ್ಜಾಜಿ ರಿಯಾಗಿ ಮಾತಾಡ್ತಿರು. ದೊಡ್ಡವ್ರ ಅತ್ತೆ ಸೊಸೆ ಮಾವ ಮೈದ ಎಲ್ಲರೂ ಒಬ್ರಿಗೂ ರಿಯಾಗಿ ಮಾತಾಡ್ತಿರು. ಎಲ್ಲರೂ ಅವ್ರ ಮನೆಯೊಳಗೆ ಯಾವತ್ತೂ ಶಾಸ್ತ್ರ ಪುರಾಣ ಯಾವತ್ತೂ ನಡೀತಿದ್ರು. ಅಂಥವ್ರು ಯಾವತ್ತೂ ಪೂಜೆ ಇಂಥ ಒಂದು ಒಳ್ಳೆಯ ಮನೆತನ. ಅಲ್ಲೇ ನಾವು ಭಿಕ್ಷಕ್ಕೆ ಹೋಗ್ತಾ ಇದ್ವಿ, ಮಠದಿಂದ ಹೋಗ್ತಾ ಇದ್ವಿ. ಒಂದು ದಿವಸ ಏನಾಯ್ತಂದ್ರೆ ಆ ಸಮಯದಲ್ಲಿ ಅವ್ರ ಮನೆಯೊಳಗೆ ಈ ಬುತ್ತಿ ಕಟ್ಟು ಅಂತಿರ್ತಾರೆ ನೋಡು, ಬುತ್ತಿ ರೊಟ್ಟಿ ಅಂತಿರಲ್ಲಮ್ಮ, ಬುತ್ತಿ ರೊಟ್ಟಿ ಅಂತೇಳಿ ಆ ಬುತ್ತಿ ರೊಟ್ಟಿ ಮಾಡಿದ್ರು ಅವರು. ಆಗ ಅಪ್ಪ ಅವರು ಕೊನೆ ಹಂತಕ್ಕೆ 3 ವರ್ಷ ಪರ್ಯಂತ ಅಪ್ಪ ಅವರು ಕೇವಲ ಆಡಿನ ಹಾಲಷ್ಟು ಸ್ವೀಕಾರ ಮಾಡ್ತಿದ್ರಿ. ಕೊನೆಗೆ 3 ವರ್ಷ ಬರೀ ಹಾಲಷ್ಟು ಅವರಿಗೆ ಪ್ರಸಾದ ಊಟ ಮಾಡ್ತಿರಲಿಲ್ಲ, ಒಂದು ಸ್ವಲ್ಪ ಮಾಡ್ತಿರ್ಲಿಲ್ಲ. ಆಗ ಆ ಅಮ್ಮನಿಗೆ ಗುರುತಾಗಿ ಆ ಬುತ್ತಿ ರೊಟ್ಟಿ ಕಟ್ಟಿ ಅದು ನಮಗೆ ನೀಡೋ ಜೋಳಿಗೆಯಲ್ಲಿ ಕಂತಿಯಲ್ಲಿ ನೀಡ್ತಕ್ಕಂಥ ಸಮಯದಲ್ಲಿ ಅದು ನೀಡಿ ನಮಸ್ಕಾರ ಮಾಡಿ ಹೇಳಿದ್ರಪ್ಪ ಅವ್ರ, ನಮ್ಮ ಅಪ್ಪ ಅವ್ರಿಗೆ ಹೇಳ್ರಿ ಇದರೊಳಗಿನ 5 ತುತ್ತು ಸ್ವೀಕಾರ ಮಾಡಿದ್ರೆ ನಾನು ಧನ್ಯಳಾಗ್ತಾ ಇದ್ದೀನಿ, ಪ್ರಸಾದ ಮಾಡ್ತೀರಪ್ಪ ಅವ್ರ ಅಂತ ಹೇಳಿದ್ರು. ಇಷ್ಟು ಹೇಳಿ ನಮಸ್ಕಾರ ಮಾಡಿ ಅದನ್ನು ನಮಗೆ ಕೊಟ್ಟರು. ಜೋಳಿಗೆಲ್ಲಿ ಬಂದು ಪ್ರಸಾದ ಹ್ಞೂ ನಮ್ಮ ಹೇಳ್ತೀವಿ ಅಂತ ಹೇಳಿದ್ವಿ. ನಂತರ ಮಠಕ್ಕೆ ಬಂದಿರಿ. ಆಗ ಈಗ ಭಜನಾ ವೇದಿಕೆ ಹತ್ರ ಪತ್ರಿಕೆ ಇಡೋದ್ರಲ್ಲಿ, ಭಜನಾ ವೇದಿಕೆ ಹತ್ರ ಪತ್ರಿಕೆ ಇಡೋದು ಅಲ್ಲೊಂದು ಸಣ್ಣ ಇರ್ತಕ್ಕಂಥ ಆಗ ಒಣಕಲ್ಲಿನೊಂದು ಕಟ್ಟಿ ಇತ್ತು. ಅದು ಉಸುಕು ತುಂಬಿದ್ರು ಅದರೊಳಗೆ. ಅಪ್ಪ ಅವರು ಆ ದಿವಸ ಅಲ್ಲಿ ಕೂತಿದ್ರು, ಆ ಕಟ್ಟಿ ಮೇಲೆ ಕೂತಿದ್ರು. ನಾವು ಭಿಕ್ಷುಗೂ ಬರೋಷ್ಟು ಅದು ನಾವು ಬರೋದಕ್ಕೆ ಅಂತ ಸಣ್ಣ 1 ಗಂಟೆ ಆಗ್ತಿತ್ತು ಸಮಯ, 1 ಗಂಟೆ ಸಮಯ. ಆ ಪತ್ರಿಕೆಗೆ ಅಪ್ಪ ಇದ್ದರು. ಗಣೇಶ ದೇವ್ರ ಗುಡಿಗಿಂತಲೂ ಆಚೆಗೆ ನಾವು ಇದ್ದೀವಿ. ಆ ಹಳ್ಳ ದಾಟಿ ಮುಂದೆ ಬರುವಷ್ಟೊಳಗೆ ಅಪ್ಪರ ನಾವು ಅವ್ರ ಅಪ್ಪವ್ರ ಅಂದ್ರೆ ಅಪ್ಪವ್ರ ಮಠದೊಳಗಿದ್ರೆ ಅವತ್ತು ಮಠಕ್ಕೆ ಹೋಗಿದ್ದಾರಲ್ಲ, ಅಪ್ಪವ್ರು ಅಲ್ಲಿಂದ ಇಲ್ಲಿದ್ದಾಗ ನಮ್ಮ ನೋಡಿ ಅಪ್ಪವ್ರು ಅಂದರು, ಏ ಹುಡುಗ ಬಾ ಇಲ್ಲೇ ಅಂದ್ರೆ ನಾವು ಇಲ್ಲೇ ಇದ್ದೀವಿ ಬಾ ಅಂತಂದಂತೆ ಆಯ್ತು. ಅದು ಹ್ಞೂ ರೀ ಅಪ್ಪವ್ರ ತೊಗೊಂಡು ಮತ್ತೆ ಅಲ್ಲಿ ಹೊರಳಿ ಈ ಕಡೆ ಅಪ್ಪವ್ರ ಕಡೆ ನೋಡಿ ಇತ್ತಾಗ ಹೋಗಿಬಿಟ್ಟಿರು. ಆ ಕಟ್ಟಿ ಕೆಳಗೆ ಇಲ್ಲಿ ಭಜನಾ ವೇದಿಕೆ ಕೆಳಗೆ ಗಿಡ ಅದು, ಅಲ್ಲಿ ಹೋಗಿ ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ. ಅತ್ತ ಇಲ್ಲಿ ಅಂತಂದು ಇಸ್ಕೊಂಡ್ರಿ ಆ ಕಂತಿಯನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡ್ರು, ಜೋಳಿಗೆಯನ್ನು ಅದನ್ನು ಬಿಚ್ಚಿದ್ರು, ಸ್ವತಃ ಬಿಚ್ಚಿದ್ರು ಅವ್ರ ಅಪ್ಪವ್ರು. ದಿನಾಲು ಏನಾಗ್ತೀರಿ ಅದನ್ನು ತೆಗೆದುಕೊಂಡು ಹೋಗಿ ಅಪ್ಪವ್ರಿಗೆ ನಮಸ್ಕಾರ ಮಾಡಿ ಬಂದು ದಾಸೋಕ್ಕೆ ಹೋಗಿ ಅದನ್ನು ಇಟ್ಟು ಬರ್ತಿದ್ವಿ. ಅವರು ಪ್ರಸಾದ ಮಾಡೋಗಿ ಬಿಚ್ಚಿ ನೀಡ್ತಿದ್ರು ಅಮ್ಮವ್ರು. ಆದ್ರೆ ಆ ದಿವಸ ತಮ್ಮ ತೊಡೆಯ ಮೇಲೆ ಅದನ್ನು ಇಟ್ಕೊಂಡು ಸ್ವತಃ ತಾವು ಅದನ್ನು ಬಿಚ್ಚಿದ್ರು. ಬಿಚ್ಚಿ ಅದರೊಳಗಿಂದ
5 ತುತ್ತು ಪ್ರಸಾದ ಮಾಡಿದ್ರಪ್ಪ ಅವರು. ಮೂರು ವರ್ಷ ಪ್ರಸಾದ ಮಾಡ್ತಿರಲಿಲ್ಲ. ಪ್ರಸಾದ ಮಾಡದೇ ಇರ್ತಕ್ಕಂಥ ಗುರುಗಳು ಅಲ್ಲಿ ಭಕ್ತಿಯಿಂದ ಕಟ್ಟಿ ನಮ್ಮ ಮುಂದೆ ಹಿಡಿದ್ರಲ್ಲ, ಏನಂತ ಅಪ್ಪ ಅವರ ಇದ್ರೊಳಗಿಂದ 5 ತುತ್ತು ಪ್ರಸಾದ ಮಾಡತ್ತೇಳಿ ಅಪ್ಪ ಅವರಿಗೆ ನಾವು ಧನ್ಯಳಾಗ್ತೀನಿ ಅಪ್ಪ ಅವರ ಅಂತ ಭಕ್ತಿಯಿಂದ ಕಟ್ಟಿದ್ರ. ಅದನ್ನು 5 ತುತ್ತು ಪ್ರಸಾದ ಮಾಡಿದರು. ನಾವು ಸಂತೋಷ ಅನಿಸ್ತು. ಆ ನಂತರ ಒಂದು ಮಾತು ಹೇಳಿದ್ರಪ್ಪ ಅವರು, ತಮ್ಮ ಆ ನಮ್ಮ ಮಗಳಿಗೆ ಮಲ್ಲಮ್ಮನಿಗೆ ಹೋಗಿ ಹೇಳು, ನೀವು ನೋಡುವಾಗ ಅವ್ರು ಹೇಳಿರಲ್ಲ, ಅದಕ್ಕೆ ನೀವು ನೋಡುವಾಗ ನಾವೇನು ಮಾಡಿದೀವಿ, 5 ತುತ್ತು ಪ್ರಸಾದ ಸ್ವೀಕಾರ ಮಾಡೀವಿ ಸದ್ಯ ಇದನ್ನು ಬಿಚ್ಚಿ. ಆದ್ರೆ ಆ ಮಗಳಿಗೆ ಹೇಳು, ಯಾವಾಗ ಇದು ಗುರುಗಳಿಗೆ ಅರ್ಪಿತ ಅಂತ ಗುರುಗಳಿಗೋಸ್ಕರ ಎತ್ಕೊಂಡಲ್ಲಿ ಪ್ರಸಾದ ತಯಾರು ಮಾಡಿ ಹಂಚಿನೊಳಗೆ ಹಾಕಿ ಹಂಚಿನೊಳಗೆ ಬೇಯಿಸಿ ಹೊರಗೆ ತೆಗೆದ ಏನು ಹಂಚಿನೊಳಗೆ ಹಾಕ್ತಿರ್ತಾರಲ್ಲ, ಇದ್ರೊಳಗೆ ದುರುಡಿ ಒಳಗೆ ಬೇಯಿಸಿ ಅಂತ ಹಾಕ್ತಾರಲ್ಲ, ಇದು ಗುರುಗಳೇ ಇತ್ತು ಹಾಕಿರ್ತಾರಲ್ಲ, ನಾನು ನಿಜವಾಗಿ ಆಗ ತೆಗೆದುಕೊಂಡಿದ್ದೆ ಅಂತ ಹೇಳ್ತಾ ಅವ್ರಿಗೆ. ಯಾವಾಗ ರೀ ನೀವು ಹೆಣ್ಮಕ್ಳು ಅಡಿಗೆ ತಯಾರು ಮಾಡಿ ಇದು ಗುರುಗಳಿಗೆ ಅರ್ಪಿತ ಅಂತ ನಿಮ್ಮ ಮನೆಯೊಳಗೆ ಹಂಚಿನೊಳಗಿಂದ ತೆಗೆದು ಗುರುಗಳಿಗೆ ಅಥವಾ ದೇವರಿಗೆ ಗುರಿ ಇಟ್ಟಿರ್ತಲ್ಲ ಇಟ್ಕೊಂಡು ಇದು ಗುರುಗಳಿಗೆ ಸಲ್ಲಲಿ, ಮಠಕ್ಕೆ ಒಯ್ಯಬೇಕು ಅಥವಾ ದೇವ್ರಿಗೆ ಆಗಲಿ ಇಟ್ಕೊಂಡು ಹೇಳಿ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿ ತಯಾರು ಮಾಡಿ ಯಾವಾಗ ಬಿಸಿ ಬಿಸಿ ಆಗಿರ್ತಕ್ಕಂಥದ್ದು ದುರುಡಿ ಒಳಗೆ ನೀವು ಹಾಕ್ತಿರಲ್ಲ, ಆಗಲೇ ಅದು ಗುರುಗಳಿಗೆ ಅರ್ಪಿತ ಅಂತ ಅಪ್ಪ ಅವ್ರು ಹೇಳಿದರು. ನನ್ನ ಮಗಳಿಗೆ ಹೋಗಿ ಹೇಳ್ತಮ್ಮ, ಯಾವಾಗ ತಯಾರು ಮಾಡಿ ದುರುಡಿ ಒಳಗೆ ಇಡ್ತಾರಲ್ಲ ಆಗ ನಾ ಪ್ರಸಾದ ಮಾಡಿದ್ದೇನೆ, ನೀ ನೋಡೋಗೋಸ್ಕರ ಈಗ ಹೋಗಿ ಹೇಳೋಗೋಸ್ಕರ ಈಗ ಮಾಡಿದ್ದೇನೆ ಪ್ರಸಾದ, ನಾ ಮೊದಲ ಮಾಡಿ ಹೋಗಿ ಹೇಳೋಗ್ತಾರೆ. ಅದಕ್ಕೆ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದೀವನು ಈಶ್ವರ ಅಂತ. ಭಕ್ತಿ ಒಂದನ್ನೇ ಮಾಡಿದ್ರೆ ಸಾಕು, ಈಶ್ವರ ಪರಮಾತ್ಮ ಮುಕ್ತಿಯನ್ನು ಒಲಿದೀವನೊಂದು ಮುಕ್ತಿಯನ್ನು ಒಲಿದು ನೀಡ್ತಾ ಇದ್ರು ಅಂದ್ರೆ ಅಭಿಪ್ರಾಯನು ಪರಮಾತ್ಮ ಗತಿಗಳನ್ನು ನೀಡ್ತಾರೆ. ಮುಕ್ತಿಯನ್ನು ಒಲಿದೀವನು ಅಂತ ಹೇಳ್ತಕ್ಕಂಥ ಪದ್ಯ ಇರ್ತಕ್ಕಂಥ ಅರ್ಥ ಸ್ವತಃ ಭಗವಂತನೇ ಸದ್ಗುರುಗಳಾಗಿ ಬಂದು ಮೋಕ್ಷವನ್ನು ಒಲಿದು ನೀಡ್ತಾ ಇದ್ದಾರೆ ಅದರ ಅರ್ಥ. ಅದಕ್ಕೆ ಕೇವಲ ನಾವು ಬೇಕಾದ್ರೆ ಭಕ್ತಿ ಎಷ್ಟು ಖರ್ಚು ಆಯ್ತು ಹೇಳ್ರಿ, ಭಕ್ತಿ ಖರ್ಚು ಏನಾದರೂ 100ಕ್ಕೆ 100 ಭಕ್ತಿನ ಅವರು ಸ್ಮರಣೆ ಮಾಡ್ತಕ್ಕಂಥದ್ದು ಸಂಪೂರ್ಣ ಸಮರ್ಪಣಾ ಭಾವ ಅಂತಕ್ಕಂಥ ಇರಬೇಕು ಸಂಪೂರ್ಣವಾಗಿ. ಅದು ಯಾವಾಗ ಇರ್ತಾವೆ ನೋಡ್ರಿ ಆಗ ನಮಗೆ ಯಶಸ್ವಿ ಅಂತಕ್ಕಂಥ ಆಗ್ತದೆ. ಅದು ನಮ್ಗೆ ಬರಲಿಲ್ಲ ಅಂದ್ರೆ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ. ಏಕೆ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂದರೆ ನಮಗೆ ಅದರ ರೀತಿ ತಿಳಿದಗೋಸ್ಕರ ಕಷ್ಟ ಅನುಭವಿಸ್ತಾ ಇದ್ದೀವಿ. ಗುರುಗಳು ಎಲ್ಲ ಕಡೆ ಅನುರೇಣ ತುಣಕಾಟ ಪರಿಪೂರ್ಣವಾಗಿ ಇದ್ದಾರಂದ್ರೂ ಕೂಡ ಅದು ನಮಗೆ ಗುರುತಾಗಲಿಲ್ಲ ಅಂದ್ರೆ ನಮ್ಮನ್ನ ಅವ್ರು ನೋಡ್ತಿರ್ತಾರೆ, ಅವ್ರು ನಾವು ನೋಡ್ತಕ್ಕಂಥ ಬರಲಿಲ್ಲ ಅಂದ್ರೆ ಅದಕ್ಕೆ ಗುರುಗಳು ಎಲ್ಲಿದ್ದಾರೆ ಎಲ್ಲ ಕಡೆ ಪರಿಪೂರ್ಣವಾಗಿದ್ದಾರೆ ನಾವು ತಿಳ್ಕೊಂಡೆ ಅಂದ್ರೆ ಕಾಪಾಡ್ತಾರೆ. ಅದಕ್ಕೆ ಯಾವ ಹುನ್ನೂರಿನ ಮಲ್ಲಮ್ಮ ಗುರುಗಳ ಕೃಪಾಶೀರ್ವಾದ ಪಡ್ಕೊಂಡು ಧನ್ಯರಾದರು. ಅಪ್ಪ ಅವ್ರು ಆಶೀರ್ವಾದ ಮಾಡಿದ್ರು. ಮರುದಿವ್ಸ ಹೋಗಿ ನಾವು ಹೇಳಿದ್ವಿ, ಅಮ್ಮ ಅಪ್ಪ ಅವ್ರು ಹೇಳಿದರು, ನಾವು ನೋಡುವ ನೀವು ಹೇಳಿದ್ರಲ್ಲ, ನಾವು ನೋಡ್ತಕ್ಕಂಥ ಸಮಯದಲ್ಲಿ ನಿಮಗೆ ಹೇಳೋ ಸಲುವಾಗಿ ಪ್ರಸಾದ ಈಗ ಮಾಡಿದ್ರಂತ ನನ್ನ ಮಗಳಿಗೆ ಹೇಳ್ರಿ, ಯಾವಾಗ ಹಂಚಿನಲ್ಲಿ ಬಿಸಿಯಾಗಿರ್ತಕ್ಕಂಥದ್ದು ತಯಾರು ಮಾಡಿ ಹಂಚಿನೊಳಗೆ ಹಾಕಿ ಬಿಸಿ ಬಿಸಿಯಾಗಿ ತೆಗೆದುಕೊಂಡು ದುರುಡಿಯಲ್ಲಿ ಯಾವಾಗ ಹಾಕಿದ್ರೆ ಆಗ ನಾನು ತೆಗೆದುಕೊಂಡಿದ್ದೆ ಅಂತ ಹೇಳಿದ್ರಮ್ಮ ಅಪ್ಪ ಅವರು. ಅದಕ್ಕೆ ಗುರುಗಳಿಗೆ ಮುಟ್ಟಿದ ಪ್ರಸಾದ ಅಂತ ಹೇಳಿದ್ರೆ ಅವ್ರು ಸಂತೋಷಪಟ್ಟಲ್ಲೇ ನಮಸ್ಕಾರ ಮಾಡಿದ್ರಿ, ಸಂತೋಷ ಆಯಿತು. ಅದಕ್ಕೆ ಗುರುಗಳು ಅಂತಕ್ಕಂಥವ್ರು ಭಾಳ ಕರುಣಾಮಯ ಇರ್ತಾರೆ. ಆದ್ಮೇಲೆ ಹುನ್ನೂರಿನ ಬೆಳಗ್ಗೆ ಕೂಡ ಮಧುರಖಂಡಿ ಹುನ್ನೂರು ಮತ್ತು ಕಲ್ಲಳ್ಳಿ ಎಲ್ಲ ಕುಡ್ಕೊಂಡು ಸಿಂಧೂರು ಮಠಕ್ಕೆ ಎಲ್ಲರೂ ಕೂಡ ಹೊರಟಾರ. ಸೂರ್ಯ ಎಷ್ಟಿದ್ರಿ ಒಂದೇ ಕೈಮಾರು ಅಂದರೆ 20 ನಿಮಿಷ ಸಮಯದ. 1 ನಿಮಿಷಕ್ಕೆ 1 ಕಿಲೋಮೀಟ್ರ್ ಹೋಗ್ಲಿ ಬರ್ತಾರೆ 1 ನಿಮಿಷಕ್ಕೆ. ಅದು ಎಂಥ ದಾರಿ ಅದು, ಡಾಂಬರಸ್ಥ ಅಲ್ಲ, ಅದು ಡಾಂಬರಸ್ಥ ಮೇಲೆ ಹೋಗೋದಲ್ರಿ 1 ನಿಮಿಷಕ್ಕೆ. ದಾರಿ ಚಲೋ ಬೇಕು. ಮತ್ತು ಮನುಷ್ಯರ ಹೋಗ್ಲಿಕ್ಕೆ ಸಾಧ್ಯದ ದಾರಿ ಚಲೋನೇ ಇಲ್ಲ ಅಂತ ಅದರೊಳಗೆ ಎಲ್ಲ ಭಾರ ಗುರುಗಳ ಮೇಲೆ ಹಾಕಿದರು. ಗುರುಗಳ ಮೇಲೆ ಹಾಕಿ ಆನಂದವಾಗಿ ಸಾಗ್ತಾ ಇದ್ದಾರೆ. ಮಹಾತ್ಮರ ಗುರುಗಳಿಗೆ ಇವ್ರು ಭಕ್ತರು ಅದು ಇಲ್ಲಿ ಪ್ರಸಾದ ಮುಟ್ಟಿದ್ರಲ್ಲ ಅದೇ ಪ್ರಕಾರ ನಮಸ್ಕಾರ ಮಾಡಿ ಇಲ್ಲಿ ಅವರು ಭಕ್ತಿ ಕೊಟ್ಟರು. ಆ ಪ್ರಸಾದ ಗುರುಗಳಿಗೆ ಅರ್ಪಿತ ಆಯ್ತು. ಅಲ್ಲಿ ಕೊಟ್ಟದನ್ನ ಆಗ ಸ್ವೀಕಾರ ಮಾಡ್ತಾ ಇದ್ರು. ಇಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಆ ನಮಸ್ಕಾರ ಗುರುಗಳಿಗೆ ಮುಟ್ಟಿರ್ತದೆ ಇಲ್ಲ ಅಂತೀರಿ. ಅಂಥ ಗುರುಗಳಿಗೆ ಜಗತ್ತಿನೊಳಗೆ ಗುರುಗಳು ಭಾಳ ಇರ್ತಾರೆ ರೀ. ಗುರವೋ ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕ ಗುರವೋ ವಿರಲ ಸಂತಿ ಶಿಷ್ಯ ವೃತ್ತಾಪಹಾರಕ. ಜಗತ್ತಿನೊಳಗೆ ಗುರುಗಳ ಕಾಣಿಕೆಯನ್ನು ದಕ್ಷಿಣೆ ತೆಗೆದುಕೊಂಡು ಹೋಗೋಸ್ತಕ್ಕಂಥ ಗುರುಗಳು ಭಾಳ ಇದ್ದಾರೆ ಹೇಳ್ತಾರೆ. ಇನ್ನೊಬ್ಬರು ನಿಂದೆ ಅಲ್ಲದು, ಶಾಸ್ತ್ರ ಬರೆದಿರ್ತಕ್ಕಂಥ ವಿಷಯ ಅದು. ಗುರವೋ ವಿರಲ ಸಂತಿ ಶಿಷ್ಯ ವೃತ್ತಾಪಹಾರಕ. ಶಿಷ್ಯರ ಹೃದಯಲ್ಲಿರ್ತಕ್ಕಂಥ ತಾಪವನ್ನು ಕಳಿತಕ್ಕಂಥ ಗುರುಗಳು
ಭಾಳ ಕಡಿಮೆ ಇರ್ತಾರೆ. ವಿರಳ ಸಂತೆ ವಿರಳವಾಗಿರ್ತಾರಪ್ಪ, ಭಾಳ ಕಡಿಮೆ ಇರ್ತಾರೆ ಅಂತ ಗುರುಗಳು ತಿರ್ತಾರೆ ಅಂತ. ಯಾರು ವಿರಳವಾಗಿದ್ರೋ ಅವರಲ್ಲಿ ಅಗ್ರಗಣ್ಯ ಇರ್ತಕ್ಕಂಥವ್ರು ನಮ್ಮ ಗುರುಗಳು, ಅವರಲ್ಲೇ ಶ್ರೇಷ್ಠ ಅಂತ ಗುರುಗಳು ನಮ್ಮ ಗುರುಗಳು. ಅಂಥ ಗುರುಗಳು ಇಲ್ಲಿ ಇವ್ರು ಯಾವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಲ್ಲ, ಎಲ್ಲ ಭಾರ ಗುರುಗಳ ಮೇಲೆ ಹಾಕಿದ್ರೆ ಇನ್ನು ಯಾರು ನೋಡ್ಬೇಕಾತ್ರಿ? ಇವ್ರನ್ನೆಲ್ಲ ಅವ್ರನ್ನ ನೋಡ್ಬೇಕಲ್ಲ, ಭಾರ ಇವರೆಲ್ಲ ಅವ್ರ ಮೇಲೆ ಹಾಕ್ಯಾರ, ಎಲ್ಲ ಭಾರ ಅವ್ರ ಮೇಲೆ ಹಾಕಿದ ನಂತರ ಮತ್ತು ಯೋಗ ಕ್ಷೇಮ ಹಾಮ್ಯ ಮತ್ತು ಯೋಗಕ್ಷೇಮ ನಾನು ನೋಡ್ತಾ ಇದ್ದೇನೆ ತಗೊಂಡು ಹೇಳಿ ಅವ್ರು ಅಲ್ಲಿಂದಲೇ ಆಶೀರ್ವಾದ ಮಾಡಿದರು. ಸದ್ಭಕ್ತರೇ, ನಾನಿದ್ದೀನಿ, ಚಿಂತಿಸಿದಿರಿ, ಎಲ್ಲ ಭಾರ ಇಲ್ಲಿ ಹಾಕಿದ್ರೆ ಇಲ್ಲಿ ನಿರಾಭಾರ, ಯಾವ ಭಾರ ಇಲ್ಲದೆ ಬನ್ನಿ ನೀವೆಲ್ಲ ಒಳ್ಳೆಯ ಆಶೀರ್ವಾದ ಮಾಡಿದರು. ಇವ್ರು ನಡೆದಿರಿ. ಕೆಲವೊಬ್ಬರು ಅದರೊಳಗಿದ್ದವರು ವಿಶ್ವಾಸ ಕಡಿಮೆ ಇದ್ದವರು ಇನ್ನು ಆ ಗಿಡಕ್ಕೆ ಹೋಗುವಷ್ಟರೊಳಗೆ ಸೂರ್ಯ ಮುಳುಗುತ್ತಾನೆ, ಆಚೆಗಡೆ ಪರ್ವತಲ್ಲ ಆ ಪರ್ವತಕ್ಕೆ ಹೋದಾಗ ಸೂರ್ಯ ಮುಳುಗ್ತಾನೆ, ಈ ಹಳ್ಳ ಏರಿ ಇಳಿಯುವಷ್ಟರೊಳಗೆ ಮುಳುಗ್ತಾನೆ. ಹಾಗೆ ಇವ್ರು ಅನ್ಕೋತಿದ್ರೆ ಆಗ ಯಾವ ಏರಿದ್ರು ಬಂತು, ಇಳಿದ್ರು ಬಂತು, ಹಾಗೆ ಎಲ್ಲಿ ಸೂರ್ಯನ ಅಲ್ಲಿ ಮುಳುಗಲೇ ಇಲ್ಲ ರೀ. ಎಷ್ಟು ಅದಾರೆ ಎಷ್ಟು ಒಂದೇ ಕೈ ಮಾರ ದಾರಿ, ಎಷ್ಟು 21 ಕಿಲೋಮೀಟ್ರ್, ಆಗ ಒಂದೇ ಕೈ ಮಾರ ಹಾಗೆ ಸಾಗಿದ್ರು ಗುರುಗಳ ಸ್ಮರಣೆ ಮಾಡ್ತಾ. ಮಹಾತ್ಮರು ಹೇಗಿರ್ತಾರಂದ್ರೆ, ಮಹಾತ್ಮರು ಆನಂದವಾಗಿರ್ತಾರೆ. ಇಲ್ಲಿ ದ್ರವ್ಯಯಜ್ಞ ದ್ರವ್ಯಯಜ್ಞ ಸ್ತಪೋಯಜ್ಞ ಯೋಗಯಜ್ಞ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚಯತ ಸಂಸ್ಕೃತ ವೃತ್ತ ಅಂತ. ಅವರು ಮಹಾತ್ಮರ ಸನ್ನಿಧಿ ಏನು ನಡೀತದಪ್ಪ, ಈ ಭಕ್ತರು ಅಲ್ಲಿ ಆಶೀರ್ವಾದ ಮಾಡ್ಯಾರ, ಈ ಭಕ್ತರು ಹೊರಟಾರ, ಇವ್ರ ಕಡೆ ಲಕ್ಷದ ರೀ, ಆ ಕಡೆ ಲಕ್ಷದ. ಈಗ ಏನಂದ್ರೆ ಅವಧಾನಿಗಳು ಬರ್ತಾರೆ, ಅವಧಾನಿಗಳಂದ್ರೆ ದಶಾವಧಾನಿಗಳು. ಏಕಕಾಲಕ್ಕೆ ಒಂದು ಕಡೆ ಸಂಗೀತ ನಡೀತು, ಒಬ್ಬರು ಹಾಡ್ತಾಯಿದ್ರು, ಇನ್ನೊಬ್ಬರು ರಾಗವನ್ನು ಮಾಡ್ತಾಯಿದ್ರು, ರಾಗದೊಳಗೆ ಒಂದು ಬೇರೆ ಮಾಡ್ತಾಯಿದ್ರು, ಇನ್ನೊಬ್ಬರು ಸಾದಾ ಪದ್ಯಗಳು ಹಾಡ್ತಾಯಿದ್ರು, ಮತ್ತು ಕರ್ಬಲ್ ಹಾಡ್ತಿದ್ರು, ಹಿಂದೊಮ್ಮೆ ಅಂಥವು ಹಾಡ್ತಿದ್ರು. ಹೀಗೆ ಪ್ರತಿಯೊಬ್ಬರು ಬೇರೆ 10 ಮಂದಿ ಮಾಡಿರ್ತಕ್ಕಂಥ ಕಾರ್ಯವನ್ನು ಏಕಕಾಲದಲ್ಲಿ ಕೇಳ್ಕೊಂಡು ಏಕಕಾಲದಲ್ಲಿ ಕೇಳಿದ್ರೆ ನೀವು ಇಂಥದ್ದು ಮಾಡಿದ್ರೆ ಹೇಳ್ಬೇಕ್ರಿ, ಇದು ದಶಾವಧಾನಿ. ಇನ್ನು 100 ಮಂದಿ ಮಾಡಿದ್ರಂದ್ರೆ 100 ಬಿಡಿ ಎಲ್ಲ ಬಂದಾದ ಕೂಡಲೇ 100 ಮಂದಿ ಏನೇನು ಮಾಡಿದ್ರು ಅನ್ನೋದು ಅಷ್ಟು ಹೇಳ್ಬೇಕ್ರಿ, ಅದಕ್ಕೆ ಶತಾವಧಾನಿ ಅಂತಾರೆ. ಇನ್ನು 1000 ಮಂದಿ ಮಾಡಿರ್ತಕ್ಕಂಥ ಏಕಾಲದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಡೆ ಲಕ್ಷ 1000 ಮಂದಿ ಇಂಥ ಕಾರ್ಯ ಇವರು ಮಾಡಿದರು, ಇಂಥದ್ದನ್ನು ಮಾಡಿದ್ರು 1000 ಮಂದಿ ಎಲ್ಲ ಒಬ್ಬರೇ ಹೇಳ್ಬೇಕ್ರಿ, 1000 ಮಂದಿ ಹೇಳ್ತಕ್ಕಂಥ ಅದಕ್ಕೆ ಸಹಸ್ರಾವಧಾನಿ ಹೇಳ್ತಾರೆ. ಅವಧಾನಿಗಳು ಅಂದ್ರೆ ಗ್ರಹಣ ಮಾಡ್ತಕ್ಕಂಥ ಶಕ್ತಿ ಅಂತದ್ದು. ಹೀಗೆ ಮತ್ತು ಗುರುಗಳು ಸ್ವತಃ ಭಗವಂತ ಅದ ರೀ, ಬರ್ಗೋ ಸಾಕ್ಷಾತ್ ನರಕ ಸ್ವತಃ ಭಗವಂತನ ಅದಾರ ಅವರು. ಮತ್ತು ಅಲ್ಲಿ ಏನು ಉಳಿದದು, ಗುರುಗಳು ಮಠದೊಳಗೆ ಭಕ್ತರೊಡನೆ ಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ, ಆನಂದವಿದ್ದಾರೆ, ವಿಷಯ ನಡೆಸ್ಯಾರ. ದ್ರವ್ಯಯಜ್ಞ ಸ್ತಪೋಯಜ್ಞ, ದ್ರವ್ಯಯಜ್ಞ ಅಂತಕ್ಕಂಥದ್ದು ಇರ್ತಲ್ಲ, ಅದು ಯಜ್ಞಪ್ಪ. ಅದು ದ್ರವ್ಯಯಜ್ಞ ಮಾಡುವಾಗ ಏನು ಮಾಡ್ತಿರ್ತಾರೆ, ದ್ರವ್ಯಯಜ್ಞ ಮಾಡುವಾಗ ಆಜಂ ಸಮರ್ಪಯಾಮಿ ಇದಂ ನ ಮಮ, ಆಜವನ್ನು ಸಮರ್ಪಿಸ್ತಾ ಇದ್ದೀನಿ, ನ ಮಮ ಇದು ನನ್ನದಲ್ಲ, ಇದು ದೇವರಿಗೆ ಅಂದರೆ ಅಗ್ನಿನಾರಾಯಣ ಕೊಡ್ತಕ್ಕಂಥದ್ದು ಕೊಟ್ಟಿದ್ದೇನೆ ಅಂತ. ಹೀಗೆ ತಿಲಂ ಸಮರ್ಪಯಾಮಿ ಇದಂ ನ ಮಮ, ನಾನು ಎಳ್ಳನ್ನು ಕೊಡ್ತಾ ಇದ್ದೀನಿ, ಇದು ಯಾರಿಗೆ ಸಂಬಂಧ, ಅಗ್ನಿನಾರಾಯಣ, ಇದು ತಮಗೆ ಸಂಬಂಧ, ಇದು ನನಗೆ ಸಂಬಂಧ ಅಲ್ಲ, ಎಲ್ಲವೂ ನಿಮ್ಮದೇ ಅಂತ ಎಲ್ಲವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಅಗ್ನಿಯಲ್ಲಿ. ಹೀಗೆ ಮಾಡ್ತಿದ್ರು ಎಲ್ಲ ಸಾಮಾನು ಸುಟ್ಟೋಗ್ತಾವೆ, ಏನಾಗ್ತದೆ ಅಂತ ನೋಡಿ ಕೆಲವೊಬ್ರಿಗೆ ಹೇಳಿದ್ರೆ, ಹೆಣ್ಮಕ್ಳು ಮಕ್ಕಳಿಗೆ ಹೆಸರು ಇಟ್ಟಿರ್ತೀರಿ ನೀವು, ಈ ಹೆಸರು ಅರ್ಥ ತಿಳ್ಕೊಂಡು ಇಟ್ಟಿರಿ, ನಿಮ್ಗೆ ಭಾಳ ಲಾಭ ಇರ್ತದೆ. ಅಪೂರ್ವ ಅಂತ ಹೆಸರು ಇಟ್ಟಿದ್ರಿ, ಮಕ್ಕಳಿಗೆ ಹೆಸರು ಇಟ್ಟಿರ್ತೀರಿ ಅಪೂರ್ವ ಅಂತ. ಅಪೂರ್ವ ಅಂದ್ರೆ ಏನು, ಯಜ್ಞ ಮಾಡ್ತಾರಲ್ಲ, ಯಜ್ಞ ಮಾಡಿ ವಸ್ತುಗಳೆಲ್ಲ ಸುಟ್ಟು ಹೋಗ್ತಾವೆ, ಆದ್ರೆ ಆ ಸುಟ್ಟು ಇರ್ತಕ್ಕಂಥದ್ದು ಯಜ್ಞ ಮುಗಿತತೆ, ದ್ರವ್ಯಯಜ್ಞ. ಆ ನಂತರದಲ್ಲಿ ಅದರಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಪುಣ್ಯ ಇರ್ತದೆ ನೋಡಿರಿ, ಯಜ್ಞ ಮಾಡಿರ್ತಕ್ಕಂಥ ಏನು ಪುಣ್ಯ ಬರ್ತದೆ, ಆ ಪುಣ್ಯದ ಹೆಸರು ಅಪೂರ್ವ. ಅಂದ್ರೆ ಪುಣ್ಯವತಿ ಅಂದಾಗ ಯಜ್ಞದ ಪುಣ್ಯವತಿವ ನೀನು ನಿನ್ನ ಹೆಸರು ಪುಣ್ಯ ಅದಂತ. ಅಪೂರ್ವ ಅಂತಂದ್ರೆ ಪುಣ್ಯ. ಹೀಗೆ ಗುರುಗಳ ಮಠದಲ್ಲಿ ದ್ರವ್ಯಯಜ್ಞ ಕೂಡ ನಡೀತಕ್ಕಂಥ ಆಗ್ತಾ ಇತ್ತು. ದ್ರವ್ಯಯಜ್ಞ, ಆಮೇಲೆ ದ್ರವ್ಯಯಜ್ಞ ದ್ರವ್ಯಯಜ್ಞ ಸ್ತಪೋಯಜ್ಞ, ತಪಸ್ಸು ಅಂತಕ್ಕಂಥದ್ದು ಗುರುಗಳು ಮತ್ತೆ ಮಾಡ್ತಾರೆ, ತಪಸ್ಸು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ ಆತ್ಮೀಯರೇ, ಸದ್ಗುರು ಚೇತಲ್ಲಿ ಬರ್ತದೆ, ಪಡೆಪ್ಪ ಮುದೋಳು ಅಂತಕ್ಕಂಥವ್ರು ಅಪ್ಪವ್ರು ಸೇವೆ ಮಾಡ್ತಕ್ಕಂಥ ಸಮಯದಲ್ಲಿ ಅವ್ರು ಹೇಳ್ತಕ್ಕಂಥ ವಿಷಯ ಅದು. ತಪಸ್ಸು ಮಾಡೋರು ನೀವು ಇಲ್ಲಿ ಇರ್ತಕ್ಕಂಥವ್ರು ಕೆಲವೊಬ್ಬರು ಈಗಿನೊಂದು ಬೇರೆ ತಪ್ಪು ತಿಳಿಬೋದು, ಈಗಿನ ಕಾಲದ ಬೇರೆ. ಆದ್ರೆ ಅಪ್ಪವರು ತಪಸ್ಸು ಮಾಡ್ತಾ ಇರುವಾಗ
ಒಂದೊಂದು ಸಲ ರೀ 21 ದಿವಸ ಪರ್ಯಂತವಾಗಿ ಮೂರು ದಳ ಇರ್ತಾವಲ್ಲ ಪತ್ರಿ, ಆ ಪತ್ರಿ ತೆಗೆದುಕೊಂಡು ಲಿಂಗ ಪೂಜೆ ಮಾಡಿ ಅದ್ರೊಳಗೆ ಈ ಪತ್ರಿ ಎದ್ದಿ ಅದ್ರ ತೀರ್ಥವನ್ನು ಬಾಯೊಳಗೆ ರೀ, ಈಗ ಲಿಂಗ ತೀರ್ಥವನ್ನು ಬಾಯೊಳಗೆ ಮೂರು ಸಲ ಬಿಟ್ಕೋತಿರ್ತಾರೆ. ತೀರ್ಥ ಪಾದೋದಕವನ್ನು ಲಿಂಗೋದಕವನ್ನು ಹೀಗೆ ಬಿಟ್ಕೋತಿದ್ರು. 3 ಸಲ ಬಿಟ್ಕೊಂಡು ಎಷ್ಟು ನೀರು ಇರ್ತಾವೆ ರೀ? ಪತ್ರಿ ದಳಗೆ ಎಷ್ಟು ಹತ್ತಿ ಬರ್ತಾವೆ ನೀರು? ಮತ್ತು ಮರುದಿವ್ಸ ಅಷ್ಟೊತ್ತಿಗೆ ರೀ ಈ ಪ್ರಕಾರ 21 ದಿವಸ ತಪಸ್ ಮಾಡ್ಯಾರ. ಇನ್ನು ಈ ಪತ್ರಿಕಾಯಿ ಇರ್ತಾವಲ್ಲ ಅದ್ರ ಒಳಗಿನ ರಸವನ್ನು ಸ್ವೀಕಾರ ಮಾಡಿ, ಅದ್ರೊಳಗೆ ರಸ ಜಂತುಪ್ಪ ಅಂತ ಇರ್ತದೆ, ಆ ರಸವನ್ನು ತೆಗೆದುಕೊಂಡು ಒಂದು ವಾಟಕ ಹಾಲೊಳಗೆ ಹಾಕಿ ಅದನ್ನು ಕಲಿಸಿ ಅದನ್ನು ಸ್ವೀಕಾರ ಮಾಡಿರಿ. ತಪಸ್ಸು ಮಾಡೋ ಗಿಡದೊಳಗೆ ತಪಸ್ಸು ಮಾಡಿದ ಆ ಪತ್ರಿಕಾಯಿ ಸ್ವೀಕಾರ ಮತ್ತು ಮಳೆ ಸಾಕಷ್ಟು ದೋ ಮಳೆ ಸಾಕಷ್ಟು ಮಳೆಯೊಳಗೆ ಕೂತ್ಕೊಂಡು ಅಲ್ಲಿ ಕೂಡ 3 ತಿಂಗಳು ತಪಸ್ಸು ಮಾಡಿದ್ರಂತ್ರಿ. ಎಷ್ಟು ರೀ? 3 ತಿಂಗಳ ಪರ್ಯಂತ. ಹೀಗೆ ಮಹಾತ್ಮರು ತಪಸ್ಸು ಮಾಡ್ತಕ್ಕಂಥದ್ದು, ಮಹಾತ್ಮರು ಇರುವಿಕೆ, ಅವ್ರ ಅಧ್ಯಾತ್ಮ ಚಿಂತನೆ ಅವೆಲ್ಲ ವಿಶೇಷ ಇರ್ತಾವೆ ರೀ. ದ್ರವ್ಯ ಯಜ್ಞ, ತಪ ಯಜ್ಞ, ಇದಕ್ಕೆ ತಪ ಯಜ್ಞ ತರ ತಪಸ್ಸು ಮಾಡ್ತಕ್ಕಂಥ ಯಜ್ಞ. ಇನ್ನು ಯೋಗ ಯಜ್ಞ, ಇವತ್ತು ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಅಂತಕೊಂಡು ಹೇಳಿ ಸಮಾಧಿ ಅಂತದ್ದು ಯೋಗ ಅಂತಾರೆ. ಅದು ಕೂಡ ಯೋಗ ಅಂತಕ್ಕಂಥದ್ದು ಕೂಡ ಅದು ಯಜ್ಞನ ಸ್ತತಾಪರಿ, ಅದಕ್ಕಿಂತ ಶ್ರೇಷ್ಠ ಇರತಕ್ಕಂಥದ್ದು ಸ್ವಾಧ್ಯಾಯ ಅಂತಕ್ಕಂತ ಮಾಡ್ತಾರೆ. ಸ್ವಾಧ್ಯಾಯ ಅಂದ್ರೆ ಅದು ಕೂಡ ಯಜ್ಞ. ಸ್ವಾಧ್ಯಾಯ ಅಂದ್ರೆ ತನ್ನ ಉದ್ಧಾರಗೋಸ್ಕರವಾಗಿ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ತನ್ನ ಉದ್ಧಾರಕ್ಕೆ ಏನು ಬೇಕು ನೋಡ್ರಿ ಅದನ್ನು ಅಧ್ಯಾತ್ಮ ಗ್ರಂಥಗಳನ್ನು ಸ್ವಾಧ್ಯಾಯ ಮಾಡ್ತಕ್ಕಂಥ ಅದು ಕೂಡ ಒಂದು ಯಜ್ಞನ. ಸ್ವಾಧ್ಯಾಯ ಅಂದ್ರೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೇನು? ಆತ್ಮಜ್ಞಾನವನ್ನು, ಸ್ವ ಅಂದ್ರೆ ತಾನು ಆತ್ಮ ತನ್ನನ್ನು ತಾನು ಅರಿವಿಗೋಸ್ಕರವಾಗಿ ಬ್ರಹ್ಮಜ್ಞಾನ ಗುರು ಮುಖಾಂತರ ಪಡೆದಿರ್ತಕ್ಕಂಥ ಬ್ರಹ್ಮಜ್ಞಾನ ಅಂತಾರೆ, ಆತ್ಮಜ್ಞಾನ ಅಂತಾರೆ. ಅದನ್ನು ತಾನು ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಸ್ವಾಧ್ಯಾಯ ಅಂತಾರೆ. ಇನ್ನು ಜ್ಞಾನ ಯಜ್ಞ ಅಂತನೋ ಗುರು ಮುಖಾಂತರ ಬಂದಿರತಕ್ಕಂಥ ಜ್ಞಾನ ಯಜ್ಞ ಅಂತ ಯಜ್ಞ ಅಂದ್ರೆ ಬ್ರಹ್ಮಜ್ಞಾನ ಯಜ್ಞ. ಬ್ರಹ್ಮಜ್ಞಾನ ಯಜ್ಞವನ್ನು ಗುರು ಮುಖಾಂತರ ಪಡೆಯಬೇಕು, ಅದಕ್ಕೆ ಜ್ಞಾನ ಯಜ್ಞ ಅಂತಾರೆ. ಅದು ಜ್ಞಾನ ಯಜ್ಞ. ಜ್ಞಾನ ಯಜ್ಞಶ್ಚ ಯಥಾ ಸಂಸ್ಕೃತ ಕೊಡ್ತಾ. ಹೀಗೆ ಮಹಾತ್ಮರು ಇಂಥದ್ದನ್ನು ಮಾಡ್ತಾ ಮಾಡ್ತಾ ತಮ್ಮ ಆನಂದದಲ್ಲಿ ಇರ್ತಾ ಇದ್ದಾರೆ. ಭಕ್ತರ ಕಡೆ ಲಕ್ಷ್ಯ ಇರ್ತದೆ ರೀ, ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಮಹಾತ್ಮರು. ಅಲ್ಲಿ ಮಾಡ್ತಾ ಆನಂದ ಇರ್ತಾರೆ, ಅಲ್ಲಿ ಆನಂದ ಇರ್ತಾರೆ. ಮತ್ತು ಈ ಕಡೆ ಭಕ್ತರ ಕಡೆ ಆ ಕಡೆಗೂ ಇರ್ತಾರೆ. ಹೀಗೆ ಆನಂದವಾಗಿ ತಮ್ಮ ಆಶ್ರಮದಲ್ಲಿರ್ತಾರೆ. ಭಕ್ತರುಗಳ ಲಕ್ಷ್ಯದ ಭಕ್ತರು ಸಾಗಿದ್ದಾರೆ, ಶಿಷ್ಯರಿದ್ದಾರೆ, ಭಕ್ತರಿರ್ತಾರೆ. ಭಕ್ತರಂದ್ರೆ ದೇವ ಭಕ್ತರಿರ್ತಾರೆ, ಅದರಂತೆ ಗುರುಗಳಿಗೆ ಭಕ್ತರಿರ್ತಾರೆ. ದೀಕ್ಷಾ ತೆಗೆದುಕೊಂಡಿರಲ್ಲ ಮಠಕ್ಕೆ ಬರ್ತಿರ್ತಾರೆ, ಅವ್ರು ಭಕ್ತರಂತಾರೆ. ಅವ್ರಿಗೆ ದೀಕ್ಷೆ ತೆಗೆದುಕೊಂಡವ್ರು ಶಿಷ್ಯರಂತಾರೆ. ಆಮೇಲೆ ಹಾಗೆ ಸಾಗಿ 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 ಹೋದರು. ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಮತ್ತೆ ಹಾಗೆ ಇಲ್ಲಿ ಮುಳುಗ್ತಾನೆ ಸೂರ್ಯ, ಅಲ್ಲಿ ಮುಳುಗ್ತಾ ಇದ್ದಾರೆ, ಅಲ್ಲಿ ಮುಳುಗ್ತಾ ಇದ್ದಾರೆ, ಇಲ್ಲಿ ಮುಳುಗ್ತಾ ಪರ್ವತ ಏರುವುದು ಇಳಿದು ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಗಿಡ ಬಂತ ಅಲ್ಲಿ ಮುಳುಗ್ತಾ ಇಲ್ಲಿ ಅನಂತ 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 ಅಂತ ಸಾಗಿದ್ರು ಸಾಗಿದ್ರು ಸಾಗಿದ್ರಿ. ಹಾಗೆ ಗುರು ಸ್ಮರಣೆ ಮಾಡ್ತಾಯಿದ್ರು. ಹಾಗೆ ಒಂದೊಂದು ಗ್ರಾಮಗಳನ್ನು ದಾಡ್ತಾ 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 ಹೋದರು. ಕೊನೆಗೆ ಉಮ್ರಾಣಿಗೆ ಹೋದ್ರಿ. ಉಮ್ರಾಣಿ ಬಂತು. ಉಮ್ರಾಣಿಂದ 2 ಕಿಲೋಮೀಟರ್ ಮೇಲ್ಪಟ್ಟು ಹೋಗ್ಬೇಕು. ಅಲ್ಲಿಂದ ನೋಡ್ಕೊತ ಹೋದ್ರಿ. ಸೂರ್ಯ ಇಟ್ಟಿದ್ದಾರೆ ಒಂದೇ ಕೈಮಾರ ಅಂತ, ಒಂದೇ ಕೂಗಳತ್ತೆ ವೈಕುಂಠ ಅಂತ ಹೇಳುವಂಗೆ ಸೂರ್ಯ ಕೂಡ ಒಂದೇ ಕೈಮಾರದಾರಿ. ಅಷ್ಟೇ ಅದಾರೆ. ಅದು ಹೇಗೆ ಸಾಧ್ಯ ಅಂದ್ರೆ ಮಹಾತ್ಮರಲ್ಲೆಲ್ಲ ಶಕ್ತಿ ಇರ್ತದೆ ರೀ, ಶಕ್ತಿ ಇರ್ತದೆ, ವಿಶೇಷ ಅದು. ಭಗವತ್ ಇದು ಬರ್ತಾನೆ ಶ್ರೀಕೃಷ್ಣ ಭಗವಂತ ಅರ್ಜುನ ಇರ್ತಾರೆ. ಏನು ಮಾಡ್ತಾನೆ, ತನ್ನ ಮಗನನ್ನು ಯಾರು ಸಂಹಾರ ಮಾಡ್ತಾರಲ್ಲ, ವೀರ ಅಭಿಮನ್ಯುವನ್ನು ಸಂಹಾರ ಮಾಡ್ತಾರೆ. ಆ ಸಂಹಾರ ಮಾಡ್ತಕ್ಕಂಥವ್ರ ಹೆಸರಲ್ಲಿ ಸೈಂಧವ ಅಂತ. ಹಾಂ, ಜಯದ್ರಥ ಏನು ಮಾಡ್ಬೇಕಂದ್ರೆ ಏನು ಮಾಡಬೇಕು, ಅವನ್ನ ಇವತ್ತು ಸಾಯಂಕಾಲ ಹೊತ್ತು ಸೂರ್ಯ ಅಸ್ತಂಗತ ಆಗುವಷ್ಟರಲ್ಲಿ ಸಂಹಾರ ಮಾಡ್ತಾ ಇದ್ದೀನಿ. ಒಂದು ವೇಳೆ ಮಾಡೋದಾಗಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತಾ ಇದ್ದೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಯಾರೇ? ಶ್ರೀಕೃಷ್ಣ ಅರ್ಜುನ ಮಾಡಿದರು. ಮತ್ತು ಅದರ ಪ್ರತಿಜ್ಞೆ ಮಾಡಿದ್ರು ಇವರು. ಇದು ಪ್ರತಿಜ್ಞೆ ಮಾಡಿದ ಪ್ರಕಾರ ಜಯದ್ರಥ ಸಿಗಬಾರ್ದು, ಮುಚ್ಚಿಡ್ತಾರೆ ಅವನು. ಎಲ್ಲಿ ನೋಡಿದ್ರು ಜಯದ್ರಥ ಸಿಗಲಿಲ್ಲ. ಪ್ರಯತ್ನ ಮಾಡಿದ್ರು ಸಂಹಾರ ನೋಡಿದ್ರು, ಸಂಹಾರ ಮಾಡೋದು ಆಗಲಿಲ್ಲ. ಸಾಯಂಕಾಲ ಆಯಿತು. ಅರ್ಜುನ ಶ್ರೀಕೃಷ್ಣ ಭಗವಂತ ಹೇಳಿದ್ರು, ಅಲ್ಲ ಆಗದೇ ಇರತಕ್ಕಂಥ ಪ್ರತಿಜ್ಞೆಗಳು ಮಾಡ್ತಕ್ಕಂಥದ್ದು ಯೋಗ್ಯ ಇರ್ತದೆ, ಸುಮ್ಮನೆ ಯಾಕೆ ಪ್ರತಿಜ್ಞೆ ಮಾಡಿದ್ದೀನಿ, ನೀನು ಮಾಡಬಾರ್ದಾಗಿತ್ತು. ನೋಡಿ, ನೀ ಅಗ್ನಿ ಪ್ರವೇಶ ಮಾಡ್ತಕ್ಕಂಥ ಪ್ರತಿಜ್ಞೆ ಮಾಡ್ತಾ ಹೇಳ್ತಾ ಇದ್ದಿ, ಅಗ್ನಿ ಪ್ರವೇಶ ಮಾಡ್ತಾ ಇದ್ದೆ ಅಂತ ಹೇಳ್ತೀನಿ.
ಹಾಂ, ಕೊಟ್ಟು ವಚನಂತೆ ನಡಿಬೇಕಾಗ್ತದೆ ಅಂತ ಹೇಳಿದರು. ಇನ್ನೂರು ಜನರು ದುಃಖ ಮಾಡ್ಲಿಕ್ಕಾಯ್ತರು. ಇಂಥ ಅರ್ಜುನ ಕಳೆದುಕೊಂಡು ಹೋಗ್ತಕ್ಕಂಥ ಇದಪ್ಪ ಪ್ರತಿಜ್ಞೆ ಮಾಡಬಾರ್ದಾಯಿತು ಅಂತ ಹೇಳಿದರು. ಮತ್ತು ರಾಜೇಂದ್ರ ನುಡಿದಂತೆ ನಡೆಯಬೇಕಾದ್ರು ನೇಮ ಅದು. ಶ್ರೀಕೃಷ್ಣ ಹೋಗ್ತಾ ಹೇಳಿದ್ರು ಮಾಡು ಅಂತ ಹೇಳಿದ್ರು, ಅಗ್ನಿ ಪ್ರವೇಶ ಮಾಡು. ಅವನು ಹ್ಞೂ ತೊಂದರೆ. ಅಗ್ನಿ ತಯಾರಿ ಮಾಡಿದ್ರಿ, ಅಗ್ನಿ ತಯಾರಾಯಿತು. ಅಗ್ನಿಗೆ ಇನ್ನು ಕೊನೆಯದ್ರಿ ಪ್ರದಕ್ಷಿಣೆ ಹಾಕಬೇಕು. ಅಗ್ನಿ 3 ಪ್ರದಕ್ಷಿಣೆ ಹಾಕಿ ಅಗ್ನಿ ಒಳಗೆ ಅವ್ರು ಜೀವನ ಮಾಡ್ಬೇಕ್ರಿ. ಅದ್ರ ಒಳಭಾಗದಲ್ಲಿ ಹೋಗಿ ಅಗ್ನಿ ಒಳಗೆ ಕೂಡಬೇಕು. ಅಗ್ನಿ ಧಾಗ 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 ಉರಿದು ದಣ ಉರಿತಾ ಸುಡು ಅಗ್ನಿ ಒಳಗೆ ಸುಟ್ಕೊಂಡು ಹೋಗಿಬಿಡೋದು, ನಾಶ ಆಗಿ ಹೋಗಿ ಎಲ್ಲರೂ ದುಃಖ ಮಾಡ್ತಾಯಿರ್ತಾರೆ. ಇವರೆಲ್ಲರೂ ದುಃಖ ಆಗಿದ್ರಿ. ಶ್ರೀಕೃಷ್ಣ ಭಗವಂತ ಅವ್ರು ಏನು ದುಃಖನೂ ಇಲ್ಲ, ಏನೂ ಇಲ್ಲ. ನೀ ಪ್ರತಿಜ್ಞೆ ಮಾಡಿ ದೊಡ್ಡ ಹಿರಿಯಾಗಿ ಹೋಗು ಸಾಯು, ಯಾಕೆ ಪ್ರತಿಜ್ಞೆ ಮಾಡಿದಿ ಬೈತಾ ಇದ್ದಾರೆ. ಅರ್ಜುನಿಗಂತೂ ಸಿಗಲಿಲ್ಲ ಅನ್ನೋದು ಸಿಟ್ಟದ್ರಿ. ವಚನ ಕೊಂಡದ ನಡೀತಕ್ಕಂಥದ್ದು ಅವರು ಸಾವಿಗೆ ಅಂಜಿದ್ರು. ಮಿಲಿಟ್ರಿ ಬಳಗ ಇರ್ತಾರಲ್ಲ, ಯೋಧ ಇರ್ತಾರಲ್ಲ, ಸಾವಿಗೆ ಅಂಜಿದ್ರು. ಯಾವಾಗ ನಾವು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಇನ್ನು ಸಾಯೋದು ಖಂಡಿತ ಆಯಿತು. ಸೂರ್ಯ ಹಾಗೆ ಆಕಾಶದಲ್ಲಿದ್ದಾರೆ. ನೋಡಿದ್ರು ನೋಡಿ ಎಲ್ಲಿ ಸಿಗಲಿಲ್ಲ. ಇನ್ನೇನೋ ಸೂರ್ಯ ಮುಳುಗುತ್ತಾ ಇದ್ದಾನೆ. ಎಲ್ಲ ಮುಳುಗಿದ್ರಿ, ಕತ್ತರಣೆ ಆಗಿಬಿಡ್ತು. ಸೂರ್ಯ ಮುಳುಗಿದ ನಂತರ ಮುಗಿತಲ್ರಿ, ಕರಾರ ಮುಗೀತು. ಇನ್ನು ಅರ್ಜುನ ಅಗ್ನಿ ಪ್ರವೇಶ ಮಾಡಬೇಕು. ಅರ್ಜುನ ಪ್ರವೇಶ ಮಾಡ್ತಾ ಇದ್ದಾನೆ. ಇವು ಸೂರ್ಯ ಮುಳುಗಿದ್ರೆ ನಮ್ಮ ಅವನು ಬರ್ತಾ ತಪ್ಪಿತೀಗ ಜಯದ್ರಥ ನೀನು ಬಂದುಬಿಡು, ನಡಿ ಎಲ್ಲರೂ ಹೋಗೋನು. ಅರ್ಜುನ ಸಾಯುವುದನ್ನು ನೋಡಿ ಸಂತೋಷ ಪಡೆಯೋಗೋಸ್ಕರ ಹೋಗೋಣ ತಗೊಂಡು ಕೌರವರೆಲ್ಲರೂ ಬಂದುಬಿಟ್ರಿ. ಕೌರವರು ಬಂದರು, ಜಯದ್ರಥನು ಬಂದರು, ಎಲ್ಲ ಬಂದರು. ಮುಂದೆ ನಿಂತ ನೋಡ್ತಾ ಇದ್ದಾರೆ. ತಡ ಯಾಕೆ ಮಾಡ್ತೀಯಪ್ಪ, ಪ್ರವೇಶ ಮಾಡು, ಹೋಗಿ ಅಗ್ನಿ ಹೋಗಿ ಪ್ರವೇಶ ಮಾಡು ಹೇಳತ್ತಾರೆ. ಬಂದವರು ಯಾರು ಕೌರವರು ಹೇಳ್ತಾರೆ, ನಿನ್ನ ಪ್ರತಿಜ್ಞೆ ಭಂಗ ಐತಿ, ಈಗ ಪ್ರವೇಶ ಮಾಡಿ ಸತ್ತು ಹೋಗ್ಬಿಡು, ನೀನು ನೋಡಿಸೋಣ ಬಂದಿ ನಮಗೆ, ಸಾಯಿ ಬೇಗನೆ ಸಾಯಿ ಸುಟ್ಕೊಂಡು ಹೋಗು ಅಂತ ನಾಯ್ತಾರೆ. ವೀರ ಯೋಧಂತ ಪ್ರತಿಜ್ಞೆ ಮಾಡಿ ಸಫಲ ಅದೇನದು, ಸಫಲ ಆಗಲಿಲ್ಲ ಅಂದ್ರೆ ಬದುಕುದು ಏನದೇನು, ಒಂದು ಕ್ಷಣ ಸತ್ತು ಹೋಗು, ನಮ್ಗೆ ಒಪ್ಪಿಗೆ ಅದ, ಹೋಗು ಒಪ್ಪಿಗೆ ಕೊಡತ್ಯಾರ್ರಿ ಕೌರವರು. ಶ್ರೀಕೃಷ್ಣ ಭಗವಂತ ಸರಿ ಅದ ಅವ್ರು ಹೇಳೋದು, ನಿಮ್ಮ ಕಡೆ ನಾನು ಒಪ್ಪಿಗೆ ಅದ, ಹ್ಞೂ ಸಾಯಿ ಹೋಗು ನಡಿ ಪ್ರವೇಶ ಮಾಡು ಅಂತ ಹೇಳ್ತಾರೆ ಶ್ರೀಕೃಷ್ಣ ಭಗವಂತನು. ಇನ್ನುಳಿದವರು ಶ್ರೀಕೃಷ್ಣ ಭಗವಂತ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಭಗವಂತೂ ಕರುಣೆಯಿಂದ ಏನಾದರೂ ಮಾಡಬೇಕಾಗಿತ್ತು, ಮತ್ತು ರಕ್ಷಣಾ ಮಾಡೋದು ಬಿಟ್ಕೊಟ್ಟು ಸಾಯಿ ಹೋಗು ಅಂತ ಹೇಳ್ತಾರೆ. ಮಂದಿಗೆ ವಿಚಿತ್ರ ಆಯ್ತು, ಎಲ್ಲ ಆಯಿತು. ತಿಳಿಯೋದು ನಿನ್ನ ಮಹಿಮೆ ತಿರುಪತಿ ವೆಂಕಟರಮಣಾಥ ಮಹಿಮೆ ತಿಳಿಯೋದಿಲ್ಲಪ್ಪ ನಿನ್ನ ಮಹಿಮೆ ಅಂತಿರ್ತಾರೆ ದೇವರು. ಈಗ ಸೂರ್ಯನಾರಾಯಣ ಈಗ ಮುಳುಗಿದ್ರು. ಇನ್ನು ಅಗ್ನಿ ಪ್ರವೇಶ ಮಾಡೋದು ಇನ್ನೇನು ಒಂದು 3 ಸುತ್ತ ಹಾಕಿ ಅಗ್ನಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು. ಶ್ರೀಕೃಷ್ಣ ಭಗವಂತ ಹೇಳಿದ್ರು, ತಡೆ ಅರ್ಜುನ ನಿಲ್ಲು ಅಂತ ಹೇಳಿದ್ರು. ಅಂದ್ಕೊಳ್ಳಿ ಹೇಳ್ರಿ ಅಂತ. ಈಗ ಒಂದು ವೇಳೆ ಜಯದ್ರಥ ನಿನ್ನ ಮುಂದಿದ್ದರೆ ಸೂರ್ಯ ಮುಳುಗಿರಿದ್ರೆ ಏನು ಮಾಡ್ತಾಯಿದ್ದೀನಿ, ಇದೇ ಕ್ಷಣದಲ್ಲಿ ಅವ್ರು ಶಿರಚ್ಛೇದನ ಮಾಡ್ತಾಯಿದ್ರು. ಬಾಣ ಬಿಟ್ಟು ಅವನನ್ನು ಸ್ವರ್ಗ ಕಳಿಸ್ತಾ ಇದ್ದೆ ಅಂತ ಹೇಳಿದ್ರು. ಆದರೆ ಸೂರ್ಯ ಮುಳುಗಿದ್ದ ಅಂತ ಹೇಳಿದರು. ಇರಲಿ, ಇದ್ದರೆ ಏನು ಮಾಡ್ತಾ ಇದ್ದೆ, ಇದ್ದರೆ ಅವನನ್ನು ಸ್ವರ್ಗಕ್ಕೆ ಕಳಿಸ್ತಾ ಇದ್ದೆ, ಶಿರಚ್ಛೇದ ಮಾಡ್ತಾಯಿದ್ದೆ ಬಾಣದಿಂದ. ಅವನ ಶಿರಸ್ಸು ಅಂತ ತೆಗೆದುಕೊಂಡು ನನ್ನ ಬಾಣ ಏನು ಬಿತ್ತಿತ್ತು, ಅವನು ಸ್ವರ್ಗಕ್ಕೆ ಒಯ್ತಾ ಇತ್ತು. ಹಾಗಾದ್ರೆ ಇದ್ರೆ ಮಾಡ್ಬೋದು, ಮಾಡ್ತಾಯಿದ್ದೆ, ಮಾಡೇ ಬಿಡುವುದು ಇಲ್ಲ. ಈಗ ಇದ್ರೆ ಮಾಡ್ತಾಯಿದ್ದೇನೆ. ಹಾಗಾದ್ರೆ ಮಾಡು ತಿಳ್ಕೊಂಡು ಹೇಳಿದ್ರಿ. ಸುದರ್ಶನಾಸ್ತ್ರಕ್ಕೆ ಆಜ್ಞೆ ಮಾಡಿದ್ರು. ಸುದರ್ಶನಾಸ್ತ್ರ ಬಿಟ್ಟಿದ್ರೆ ಸೂರ್ಯ ಮಗುವಂಗೆ ಆಜ್ಞೆ ಮಾಡಿದರು. ಹೇಳಿದ್ರು, ಹೇ ಸುದರ್ಶನವೇ ಬಂದು ಬಿಡಿ ಈಗ. ಸರಿ ಸೂರ್ಯಮಂಡಲ ಬಿಟ್ಟು ಅಂತ ಹೇಳಿದ್ರು. ನಾರಾಯಣ ಬಿಟ್ಟು ಸುದರ್ಶನ ಹೊರಗೆ ಬಂದುಬಿಡ್ತ್ರಿ. ಸೂರ್ಯ ಒಮ್ಮಿಂದ ಪ್ರಕಾಶ ಆದರೂ ಸೂರ್ಯ ಮುಳುಗಿರಲಿಲ್ಲ. ಅರ್ಜುನ ಹೊಡೆಯವನು ಬಿಡಬೇಡ, ಜಯದ್ರಥ ಮುಂದೆ ಇದ್ದ ಅಂತ ಹೇಳಿದ್ರಿ. ತಕ್ಷಣದಲ್ಲಿ ಬಾಣ ಪ್ರಯೋಗ ಮಾಡಿ ಅರ್ಜುನ ಬಾಣ ಬಿಟ್ರಿ, ಶಿರಸ್ಸು ಆಕಾಶದ ಹಾಕೊಂಡು ಹೋಗ್ಬಿಟ್ರಿ. ಮೊದಲೈತ್ರಿ ಸೂರ್ಯ ಇಲ್ಲ, ಅಗ್ನಿ ಪ್ರವೇಶ ಮಾಡ್ತಕ್ಕಂಥ ತಯಾರಾಯ್ತು, ಎಲ್ಲ ಆಯಿತು. ಸಾಯಿ ಹೋಗು ಪ್ರವೇಶ ಮಾಡು, ದೊಡ್ಡ ನೀ ಮಾಡಿದ್ದಿ ಅಂತ ಹೇಳ್ತಾಯಿದ್ರು. ಅದ್ರ ಒಳಗೆ ಹೇಗಿತ್ತು ಶಿಷ್ಯ ಸಾಯ್ಲಿದೊಳಗೆ ಹೊರಬಾದ ಸಾಯಿ ಪ್ರವೇಶ ಮಾಡು ಇಂಥ ಹೇಳಿತನ್ನತಕ್ಕಂಥ ಯೋಗ್ಯ ಅಲ್ಲ. ಏಕೆ ಪ್ರತಿಜ್ಞೆ ಮಾಡಿದರೆ ಬೈತಾ ಇದ್ದಾರೆ. ಒಳಭಾಗದಲ್ಲಿ
ರಕ್ಷಣೆ ಮಾಡ್ತಕ್ಕಂಥದ್ದು. ನಾನು ನಿಮ್ಮ ಕಡೆ ಇದ್ದೆ ಅಂತ ಕೌರವ್ರಿಗೆ ಹೇಳ್ತಾರೆ ರೀ. ಅವ್ರು ಹಿಗ್ಗಿ ಸತ್ತು ಬಂದಾರ, ಇವ್ರು ಸಾಯಿದ್ ನೋಡ್ಬೇಕಂತ ಜಯದ್ರು ಕರ್ಕೊಂಡ್ಬಂದಾರ. ನೋಡು ನೀನು ವೈರಿ ನೀನು ಸಂಹಾರ ಮಾಡ್ತಾ ಇದ್ದ, ಈಗ ಸದ್ಯ ತಾನೇ ಸಾಯ್ತಾ ಇದ್ದಾನೆ, ಬಾ ಇಲ್ಲಿ ನೋಡು ಎದುರು ನಿಲ್ಲು. ಜಯತ್ರ ಹೇಳ್ತಾರೆ ಒಂದು ಸಲತ್ರಿ, ತಲೆ ಬೀಳುವಲ್ಲಿ ಕಾಲ ಕರೆದುಕೊಂಡು ಹೋಗ್ತದಪ್ಪ. ಜಯತ್ರನ ಅವನ ಕಾಲೇನು ನೋಡಿದ್ರೆ ಅವನ ಕಾಲ ಹೋಗಿ ಅಡಗಿದ್ರ ಅದೇ ಕಾಲ ನಡ್ಕೊಂಡು ಅಟ್ಟಕ ಬಂದು ಎಳ್ಕೊಂಡು ಬಂದು ಕೌರವ್ರು ಎಳ್ಕೊಂಡು ಬಂದು ತೋರಿಲ್ಲ ಅವರ ತಂದು ಮುಂದೆ ಕೊಟ್ರಿ. ಬಾಣ ಪ್ರಯೋಗತು ಏನಂತ್ರಿ, ಒಂದು ಕ್ಷಣದೊಳಗೆ ಜಯದ್ರತನ ಯಾವ ದೇಹವನ್ನು ಬಿಟ್ಟು ಶಿರಸ್ಸು ಕತ್ತರಿಸಿ ಆಕಾಶಕ್ಕೆ ಹೋಗಿಬಿಡ್ತಾಗ. ಇದ್ರ ಜೊತೆಗೆ ಇನ್ನೊಂದಿತ್ತು, ಅದೊಂದು ವೇಳೆ ಕೆಳಗೆ ಬಿದ್ದರೆ ಯಾರ ಶಿರಸ್ಸನ್ನು ಕೆಳಗೆ ಕೆಡ್ತಾರಲ್ಲ ಅವ್ರ ಅಪ್ಪ ಹೇಳಿದ್ರಿ, ಈ ಶಿರಸ್ಸನ್ನು ಯಾರು ಕೆಳಗೆ ಅವು ಕತ್ತರಿಸಿ ನೆಲಕ್ಕೆ ಬಿಡ್ತಾರಲ್ಲ, ಭೂಮಿಗೆ ಸ್ಪರ್ಶ ಆದ್ರೆ ಅವ್ರ ಶಿರಸ್ಸನ್ನು ನಾಶ ಮಾಡಿದವ್ರ ಶಿರಸ್ಸು 1000 ಒಳಗೆ ಸಾಯಲಿ ಇತ್ತು ಅವನ ಪ್ರತಿಜ್ಞೆ ಐತ್ರಿ ಅವ್ರ ಅಪ್ಪದ್ದು. ಶ್ರೀಕೃಷ್ಣ ಭಗವಂತ ಹೇಗೆ ಮಾಡಿದ್ರಂದ್ರೆ, ಒಂದು ಕಲ್ಲನ್ನು ಮುಗಿತ್ರಿ 2 ಕಾಯಿ ಒಮ್ಮೆ ಬಿಡ್ತಾವೆ ಒಮ್ಮೆ ಗಿಡದಾಗ. ಶ್ರೀಕೃಷ್ಣ ಭಗವಂತ ಬಾಣ ಬಿಡ್ಲಿಕ್ಕೆ ಹಚ್ಚಿರು, ಇವರು ಬಾಣ ಎಲ್ಲಿ ಹೋಗುತ್ತೆ ಆ ಶಿರಸ್ಸು ಈ ಶಿರಸ್ಸು ಬಾಣ ಹೊಡೆದಿತ್ತಲ್ರಿ, ಆ ಹೋಗಿ ಶಿರಸ್ಸು ಸೇರ್ತದು ಬಾಣ ಕತ್ತರಿಸ್ಕೊಂಡು ಹೋಗಿಬಿಡ್ತು. ಎಲ್ಲಿ ಹೋಗ್ಬಿಡ್ತಾರೆ ಕೆಳಗೆ ಬಿದ್ದರೆ ಅರ್ಜುನ ಸಾಯ್ತಾರೆ, 1000 ಒಳಗೆ ಸಾಯ್ತಾರೆ. ಅವ್ರ ತಲೆ ಶಿರಸ್ಸು 1000 ಒಳಗೆ ಕಿತ್ತು. ಏನಂತಂದ್ರೆ ಅವ್ರ ತಂದೆ ಸ್ನಾನ ಮಾಡ್ತಾಯಿದ್ರು ನದಿಯಲ್ಲಿ, ಸೂರ್ಯನ ಅರ್ಘ್ಯ ಕೊಡ್ತಾಯಿದ್ರು. ಈಗ ಸೂರ್ಯ ದೇವಾಯ ಧೀಮಹಿ ಧೇಯೋ ನ ಪ್ರಚೋದಯಾತ್ ಅಂತ ನೀರನ್ನು ಕೊಡ್ತಾಯಿದ್ರು, ಸೂರ್ಯನ ಅರ್ಘ್ಯ ಕೊಡ್ತಾಯಿದ್ರು. ಏನು ಕೈ ಹಿಡ್ದಾರ ನೋಡ್ರಿ, ಈಗ ನೀರನ್ನು ಹಿಡ್ಕೊಂಡು ಈಗ ಹಿಡ್ದಾರ. ಆಕಾಶದಲ್ಲಿ ಬಂದಿರತಕ್ಕಂಥ ಏನು ಬಾಣ್ತನ ಮಗನ ಅದು ತಲೆಯನ್ನು ತೆಗೆದುಕೊಂಡು ಬಂದು ಇವನ ಕೈಲಿ ನೀರು ಹಿಡಿದ ಕೈಯೊಳಗೆ ಅವ್ರ ಅಪ್ಪನ ಕೈಯೊಳಗೆ ಬಂದುಬಿಟ್ರು. ಶ್ರೀಕೃಷ್ಣ ಭಗವಂತ ಹಾಗೆ ಮಾಡಿದ್ರು. ಘಾತವಾಯಿತು, ನನ್ನ ಮಗ ಸತ್ತು ಹೋದ, ಗತಿಯರು ಮಗನೇ ತಂದ ಕೆಳಗೆ ಬಿಟ್ಬಿಟ್ರಿ, ನೆಲಕ್ಕೆ ಸ್ಪರ್ಶ ಆಯಿತು. ಅವರಪ್ಪನ ತಲೆ 1000 ಒಳಗೆ ಸತ್ತು ಬಿಟ್ಟು ಅವರಪ್ಪ. ಇಲ್ಲಿ ಯಾರು ಸತ್ತರಿ? ಜಯದ್ರಥ ಸತ್ತ. ಅಲ್ಲಿ ಯಾರು ಸತ್ತರು? ಅವರಪ್ಪನೂ ಸತ್ತ. ಶ್ರೀಕೃಷ್ಣ ಭಗವಂತ ರಕ್ಷಣೆ ಮಾಡಿದ ರಕ್ಷಣೆ. ಅದಕ್ಕೆ ಈ ಕೆಲವೊಂದು ಅಂತಿರ್ತೀರಿ, ತಾಯಂದ್ರ ಆಯಿತು ನೀವಾಯಿತು ಅಂತಿರ್ತೀರಿ. ನೀಡುವವರು ತಮ್ಮವರಾದ್ರೆ ಕಡೆ ಪಂಕ್ತಿ ಕೂತರು ನೀಡಬೇಕಾದ್ರೆ ನೀಡೋ ಥರ ಪ್ರಸಾದ ಆಗಿ ಆಗ್ತದೆ. ರಕ್ಷಣೆ ಮಾಡ್ತಕ್ಕಂಥ ಸದ್ಗುರುನಾಥ ಕೃಷ್ಣ ಮುಂದೆ ಜಗದ್ಗುರು ಶ್ರೀಕೃಷ್ಣ ಭಗವಂತ ಜಗದ್ಗುರು ಇದ್ದಾರೆ. ಅವರೇ ಅರ್ಜುನ ಪಾಲಿಗೆ ಅವ್ರು ಬೆನ್ನಿಗಿದ್ದಾರೆ ರೀ. ಕೌರವ್ರು ಹೇಗೆ ಇವ್ರು ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಶ್ರೀಕೃಷ್ಣ ಬಾಣವನ್ನು ಬಿಡಲಿಕ್ಕೆ ಅರ್ಜುನ ಹೇಳಿದರು. ಅರ್ಜುನ ಬಾಣ ಬಿಟ್ಟಿರ್ತಕ್ಕಂಥ ಬಾಣ ಜಯದ್ರಥನ ಶಿರಸ್ಸನ್ನು ಕತ್ತರಿಸ್ಕೊಂಡು ಬಿಡ್ತಾ. ಅಷ್ಟೇ ಅಲ್ಲ, ಅದರೊಳಗೆ ನಾಶ ಆಗತಕ್ಕಂಥ ಅಗ್ನಿಯೊಳಗೆ ನಾಶ ಆಗತಕ್ಕಂಥ ಅರ್ಜುನ ಅದ್ರ ಪಾರ ಅದರಂದ್ರೆ ಮುಂದೆ ಶಿರಸ್ಸನ್ನು 1000 ಒಳಗೆ ಮಾಡ್ಕೊಂಡು ಸಾಯ್ತಕ್ಕಂಥ ಸಂದರ್ಭ ಇತ್ತು. ಎರಡನ್ನು ಏಕಲ್ಲ ಒಂದು ಬಾಣದ ಶ್ರೀಕೃಷ್ಣ ಮತ್ತು ಎರಡೂ ಕಾರ್ಯವನ್ನು ಮಾಡಿದರು. ಅದಕ್ಕೆ ಹೋಗಿ ಯಾವಾಗ ಬಿತ್ತು ನೋಡ್ರಿ, 1000 ಹೋಳ ಇವನ ತಲೆ ಕತ್ತರಿಸಿ ತುಂಡಾಗಿ ಬಿದ್ದುಬಿಡ್ತು. ಶ್ರೀಕೃಷ್ಣ ಭಗವಂತ ಅರ್ಜುನ ನೋಡು ಹೇಗದ ನೋಡು ಕರ್ಮನು, ಕೆಟ್ಟ ಕರ್ಮ ಮಾಡಿದ್ರೆ ಫಲವನ್ನು ಕೂಡ ಉಣ್ಬೇಕಾಗ್ತದೆ. ಇಲ್ಲಿ ಬಾಣ ಕತ್ತರಿಸೋದು, ಕೆಳಗೆ ಬಿದ್ದರೆ ನನ್ನ ಮಗನನ್ನು 1000 ಹೋಳ ಅಂತ ಹೇಳಿದ್ರೆ ಅದು ಅಷ್ಟು ಯಾರು ಕೇಳ್ತಾರವ್ರ? ಸತ್ಯದಿಂದ ಕೂಡಿರ್ತಕ್ಕಂಥವ್ರು ಇದ್ದ ಧರ್ಮದಿಂದ ಕೂಡಿದ್ರೆ ಧರ್ಮ ಅಂತಾರಕ ಧರ್ಮ ರಕ್ಷಿತ ಧರ್ಮವನ್ನು ನೀವು ರಕ್ಷಣೆ ಮಾಡಿದ್ರಿ. ಧರ್ಮದಿಂದ ತನ್ನಿಂದ ತಾನು ನಾಶ ಆಗೋಯ್ತು. ಅವರಪ್ಪಂತಾರೆ 1000 ಒಳಗೆ ನೋಡಿ ಬರೋ ಹೇಳಿದ್ರು. ಏನೈತ್ರಿ? ಗುರುಗಳ ರಕ್ಷಣೆ ದೇವ್ರ ರಕ್ಷಣೆ ಅಂದ್ರೆ ಭಾಳ ದೊಡ್ಡದಿರ್ತದೆ. ಅದಕ್ಕೆ ನಂಬಬೇಕು, ಸಂಪೂರ್ಣ ನಂಬಬೇಕು. ಹೀಗೆ ನಮ್ಮ ಬಳಗ ಗುರುಗಳ ಸ್ಮರಣೆ ಮಾಡ್ತಾ 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 ಸಾಗಿದ್ರು. ಈಗ ಎಲ್ಲಿ ಹೋದ್ರಿ? ಉಂಬ್ರಾಣಿಗೆ ಹೋದರು. ಉಂಬ್ರಾಣಿ ನಡೀತಾ 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 ಹೋದರು. ಆಗ ಸೂರ್ಯನಾರಾಯಣ ಒಂದೇ ಕೈಗಳತ್ತೆ ಎಷ್ಟಾದಾರೆ, ಒಂದೇ ಕೈ ಮಾರಿದ್ದಾರೆ. ಮಠದ ಮುಂದೆ ಹೋದ್ರಿ. ಮಠದ ಮುಂದೆ ಹೋಗಿ ಅಲ್ಲಿ ಪರ್ವತ ಇಳಿತಕ್ಕಂಥ ಸ್ವಲ್ಪ ಎತ್ತರದ ನೋಡ್ರಿ. ಉಂಬ್ರಾಣಿ ಕಡೆ ಸ್ವಲ್ಪ ಎತ್ತರದ, ಅಲ್ಲಿಂದ ಇಸುಕು ಎತ್ತರದ ಅಲ್ಲಿ ಬಂದು ಇಳ್ಕೋತಿ ಬರಬೇಕು. ಅವ್ರು ಅದ್ರೊಳಗೆ ನಮ್ಮ ಅಂಡ ಶಿವಣಾಯಿ ಅವರೆಲ್ಲ ಒಂದು ಸ್ವಲ್ಪ ಅಂಡ ಅಂದ್ರೆ ತಂದ ಸೋದ ಉದ್ದೇಶ ಸಾಧಿಸೋದ್ರಿ, ಹಠ ಮಾಡೋದು. ಅವ್ರದ್ರು ನಮ್ಮಪ್ಪ ಕರ್ಕೊಂಡು ಬಂದರು, ಸಂತೋಷ ಆಯಿತು. ಸೂರ್ಯ ಮುಳುಗಲಿಲ್ಲ.
ಇನ್ನೇನು ನಮ್ಮ ಅಪ್ಪರ ಮಠದ ಮುಂದೆ ಬಂದೆವು, ಇನ್ನು ಮುಳುಗಿರು ಸಹಿತ ನಡೀತೈತೆ ಅಂತ ಅಂದ್ಬಿಟ್ರಿ. ಇನ್ನು ಮುಳುಗಿರು ನಡೀತೈತಿ, ಮುಂದೆ ಬಂದಿಲ್ಲ ನಾವೀಗ. ಆ ದಿನ್ನಿ ಏನು ಎತ್ತರ ತಲ್ರಿ, ಎತ್ತರದಿಂದ ಬಂದು ಇನ್ನು ಇಳಿದು ಒಳಗೆ ಮಠ ಅಲ್ಲಿಂದ ಬರ್ಬೇಕ್ರಿ. ಬರ್ಕೋತ ಇಳ್ಕೋತ ಒಂದು ಪರ್ಲಂಗ 2 ಪರ್ಲಂಗ ಪರ್ವತ ಇಳಿಯಾಕತ್ತಗಂದ್ರು ಅವ್ರ. ಒಂದು ಪರ್ಲಂಗ 2 ಪರ್ಲಂಗ ಏನಾಯ್ತಂದ್ರೆ ರೀ, ಈ ಜಗತ್ತಿನಿಗೆಲ್ಲ ಸೂರ್ಯ ಎಲ್ಲರಿಗೂ ಮುಳುಗಿಬಿಟ್ಟಾರ್ರಿ. ಈಗ ಇವ್ರ ಪಾಲಿಗೋಸ್ಕರ ಎಷ್ಟು ಅಪ್ಪವ್ರು ಇವ್ರು ಬೆಳಕಾಕೊಂಡು ಅಲ್ಲಿ ತನಕ ತಡೆದಾರ 21 ಕಿಲೋಮೀಟ್ರ್ ಹೋಗೋ ತನಕ. ಈಗ ಏನಂತ ಒಮ್ಮಿಂದೊಮ್ಮೆ ಈಗ ಮುಳುಗಿದ್ರು ನಡೀತದಂದ್ರೆ ಅಪ್ಪವ್ರೆ ಅಂದ್ರೆ ಮುಳುಗಿರು ನಡೀತದಂದ್ರೆ ಮತ್ತು ಮಕ್ಕಳು ಕಾಪಾಡ್ರಿ ಅಪ್ಪ ಅಂತ ಕಾಪಾಡ್ಬೇಕಂತ ಮುಳುಗಿರು ನಡೀತದೆ ಅಂದಂತಾರೆ. ಇದು ನಡೀತಂದಂಗತ್ತಲ್ಲ ಅಪ್ಪವ್ರು ಹೇಳಿದ್ರು, ಸೂರ್ಯನಾರಾಯಣ ನಿನ್ನ ಕೆಲಸ ಮುಗಿತು ನಡೀತದಂದಾರೆ. ಇವರು ನಮ್ಮ ಸ್ಥಾನಕ್ಕೆ ಬಂದಾರೆ, ನೀವು ಹೋಗಿಬಿಡು ಮುಳುಗು ಅಂತ ಹೇಳಿದ್ರು. ಅಷ್ಟಂಗತ್ತ ನಾವು ಒಂದು ಕೈಮಾರು ಹೊತ್ತಿರ್ತಕ್ಕಂಥದ್ದು ಸೂರ್ಯನಾರಾಯಣ 21 ಕಿಲೋಮೀಟ್ರ್ ಹೋಗೋ ಪರ್ಯಂತವಾಗಿ ಮುಳುಗಿರ್ತಕ್ಕಂಥ ಸೂರ್ಯನಾರಾಯಣ ಇನ್ನು ನಡೀತದತ್ ಏನಂತ ನೋಡ್ರಿ. ಅಂಡ ಶಿವಣಮ್ಮ ತಾಯಿ ನಡೀತದಂದಾಗ ಒಮ್ಮಿಂದೊಮ್ಮೆ ಮುಳುಗಿರು. ಆಗಿನ ಕಾಲಕ್ಕೆ ಈ ಡಾಂಬರ ಸ್ಥಾನ ಇಲ್ಲ, ಏನು ಈಗಿನ ಸಹಿತ ಮುಂದಿನ ಬಸ್ ಡಾಂಬರ್ ಆಗಿಲ್ಲ, ಇವು ಆಗಿಲ್ಲನ. ಅದು ಮುಂದೆ ಅಲ್ಲಿ ಆಗ ರೊಟ್ಟುಗಳಿ ಪಡಿಗಳಿರ್ತಾವ ಅಂತ ಗುಂಡುಗಳಿ ಏನೇನು ಇರ್ತಕ್ಕಂಥ ಮುಳ್ಳ ಕಲ್ಲ ಅದ್ರೊಳಗೆ ಯಾವಾಗ ಸೂರ್ಯನಾರಾಯಣ ಒಮ್ಮಿಂದ ಮುಳುಗಿರೋ ರಾತ್ರಿ 9 ಗಂಟೆ ಆಯಿತು. ಒಮ್ಮೆ ಹೇಳ್ತ್ರಿ, ಒಮ್ಮೆ 9 ಗಂಟೆ ರೀ. ಅಷ್ಟು ಅವತಕ ತಡೆದಿದ್ರು ಗುರುಗಳು, ಅಷ್ಟು ಅವ್ರು ಸೂರ್ಯನ ಇವ್ರಿಗೋಸ್ಕರ ತಡೆದಿದ್ರು. ಒಮ್ಮೆ 9 ಗಂಟೆ ಆಯ್ತು. ಅಂಡ ಶಿವಣವಾಯಿ ನನ್ನ ಬಾಯಿ ಸುಮ್ಮಿರ್ದಲ್ವಾ, ನನ್ನ ಬಾಯಿ ಆತ್ರ ಬಾಯಿ ನೈನಟ್ ಹೋಗಿದ್ರೆ ತಣ್ಣಗೆ ನಮ್ಮ ಅಪ್ಪ ಕರ್ಕೋತಿದ್ರು. ಇದು ಅವ್ರ ತಂಗಿ ಅಂಡ ಬೋರಂ ತಾಯಿ ಮಾಳಿ ಮಾಸ್ತರ್ ಅಮ್ಮ. ನಾವು ಇದು ಹೇಳುದು ಮಾಳಿ ಮಾಸ್ತರ ತಾಯಿ, ಮಾಳಿ ಮಾಸ್ತರ ದೊಡ್ಡಮ್ಮದ್ರಿ ಅಂತ ಹೇಳುದು. ನಿಮ್ಮವ್ರು ಎಲ್ಲರೂ ನೋಡಿದಾರೆ ಎಲ್ಲರೂ ಕರೆ ಅವ್ರೊಳಗೆ ಅವ್ರು ಇದ್ರು ಒಬ್ರು. ಅವರು ನೀವು ಸುಮ್ಮನೆ ಇರಲಿಲ್ಲವ, ಏನು ಮಾಡೋದು, ಏನೋ ಸ್ವಲ್ಪ ಹೋಗಿದ್ದೀವಿ ನೋಡಿ ಏನು ಮಾಡೋದು. ಪೂರ್ತಿ ಕತ್ಲಾಗಿ ಬಿಡ್ತೀರಿ. ಅಮಾವಾಸ್ಯೆ ಕತ್ತಲ ಈ ಕಡೆ ಇತ್ತ ಹಿಡ್ಕೋತ ಇಳ್ಕೋತ ಗತಿ ಕುಡ್ಕೋತ ಪ್ರಯತ್ನ ಮಾಡ್ಕೋತ ಅವ್ರ ಅಪ್ಪರಂದ್ರು ಮನುಷ್ಯನಾಗ ಹೆಂಗಿದ್ರು ಸರಳ ಬಂದಾರ, ಸಮೀಪ ಬಂದಾರ, ಬರ್ರಿ ಹೋಗು ಒದ್ದಾಡ್ಕೋತ ಹೆಂಗಿದ್ರು ಬಂದ ಇಷ್ಟೆಲ್ಲ ಬಂದಾರ. ಇದು ಸ್ವಲ್ಪ ಅದ ಸುಮ್ಮ ಬರ್ಬೇಕಾಗಿತ್ತು. ಅವ್ರು ಒಂದಿಟ್ಟು ಗೋಳ ಆಗಲಿ ಅಂತದ ಅವರು ಸುಮ್ಮದ್ರಿ ಏನಂತಾರೆ. ಹಾಗೆ ಪ್ರಯತ್ನ ಮಾಡ್ತಾ ಕೂಡ್ತಾ ಹೇಳ್ತಾ ಗೊತ್ತಿ ಕುಡಿತಾ ಮತ್ತು ಜರಿತಕ್ಕಂಥದ್ದು ಏನು ಭಾಳ ತ್ರಾಸ ರೀ. ಅಂಥದ್ದೆಲ್ಲ ಪ್ರಯತ್ನ ಮಾಡ್ತಾ ಹಾಗೆ ಉಸ್ತಾಗಿ ಬಂದೆಯಾ ಬಡ ಜೀವವೇ ಅಂತೇಳಿ ಬಂದ ಹಳ್ಳಕ್ಕೆ ಬಂದು ಮುಟ್ಟಿದ್ರಂತ ಬದುಕಿದ್ಯಾ ಬಡ ಜೀವ ಅಂತ. ಹಳ್ಳಕ್ಕೆ ಬಂದು ಮುಟ್ಟಿದ ನಂತರ ಹಳ್ಳ ಬಂತವ ಕಾಣಿಸ್ ನೋಡು, ಸುಮ್ಮ ಇರಲಿಲ್ಲ ನಾನು ಹಾಗೆ ಬಂದರು. ಕೈಕಾಲು ಮತ್ತು ಹೋಗೋರಿ ಮತ್ತು ಇನ್ನೇನು ಮಾಡೋದ್ರಿ ಅಂತೇಳಿ ಗಂಡು ಮಕ್ಕಳು ಬೈದರು. ಸುಮ್ಮನೆ ಇಲ್ಲೇ ಇರ್ತೀರಿ ನೀವು, ಸುಮ್ಮನೆ ಇರೋಕೆ ಬರೋದು ನಿಮಗೆ. ಅದಕ್ಕೆ ಲಗ್ನ ಮಾಡಿ ಯಾವ್ರು ಕೊಡ್ತಾರೆ ದೂರ ಹಂಗೆ 20 ವರ್ಷಕ್ಕೆ ಬರುವಂಗೆ ನಡ್ರಿ ಶಾಣೆ ಇದ್ರತಂದ್ರು. ಎಲ್ಲ ಕೂಡ ಕೈಕಾಲು ಮುಖ ತೊಳ್ಕೊಂಡು ಅಪ್ಪ ಅವ್ರಿಗೆ ಹೋಗಿ ಸಾಷ್ಟಾಗಿ ನಮಸ್ಕಾರ ಮಾಡಿ. ಅಪ್ಪ ಅವ್ರು ಕೂತಿದ್ರು, ಹೋಗಿ ಸಾಷ್ಟಾಗಿ ನಮಸ್ಕಾರ ಮಾಡಿದರು. ಗುರುಗಳ ಕರುಣೆ ಅಂತಂದ್ರೆ ನನ್ನ ಮಕ್ಕಳು ಮಧುರಕಣ್ಣಿಂದ, ಕಲ್ಲಳಿಯಿಂದ, ಹುನ್ನೂರಿಂದ ಪಾದಯಾತ್ರೆ ಮಾಡ್ತಾ ಬಂದಾರ. ಮೈಪತಿ ಅವರೆಲ್ಲರಿಗೂ ಕೂಡ ದಣಿವು ಹಾರಾಗುವಂತೆ ವ್ಯವಸ್ಥೆ ಮಾಡಪ್ಪ ಅಂತಕೊಂಡು ಹೇಳಿ ಇವ್ರು ಬರುವಷ್ಟರಾಗ ದೊಡ್ಡ ಹಂಡೆದು ನೀರು ಕಾಯಿಸಿಟ್ಟಿದ್ರು. ಕೊಬ್ಬರಿ ಎಣ್ಣೆ ತರಿಸಿಟ್ಟಿದ್ರಿ. ಅಲ್ಲಿ ಹೋದ ನಂತರ ಎಲ್ಲರಿಗೂ ಮೈಪತಿ ಅಂತಕ್ಕಂಥವ್ರು ಇನ್ನೂರು ಕುಡ್ಕೊಂಡು ಎಲ್ಲ ಭಕ್ತರು ಕುಡ್ಕೊಂಡು ಅವರೆಲ್ಲ ಎಣ್ಣೆ ಹಚ್ಚಿ ಎಲ್ಲರಿಗೂ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ಎಣ್ಣೆ ಹಚ್ಚಿ ಸುಡು ನೀರು ಹಾಕಿ ಅವರು ಸ್ನಾನ ಮಾಡಿಸಿ ಹೊಟ್ಟೆ ತುಂಬ ಶಾವಿ ಪ್ರಸಾದವನ್ನು ಮಾಡಿ ತುಪ್ಪ ಎಲ್ಲ ಮಾಡಿಸಿ ನನ್ನ ಮಕ್ಕಳೇ ನಾಳೆ ಮಾತಾಡೋರು. ಈಗ ಮಲ್ಕೊಂಡು ಬಿಟ್ರೆ ರಾಮ್ ಭಾಳ ತಡೆದಿದ್ರಿ, ಮಲ್ಕೊಂಡು ಇವತ್ತು ಮಾತಾಡೋದು ಬೇಡ. ಯೋಗಕ್ಷೇಮ ಯೋಗಕ್ಷೇಮ ಎಲ್ಲ ಐತಿ, ಈಗ ಎಲ್ಲ ಬರೋ ಐತಿ. ಈಗ ಏನು ಮಾತಾಡೋದು ಬೇಡ, ಪ್ರಸಾದ ಮಾಡಿ ಆರಾಮ್ ಮಲ್ಕೋತ ಹೇಳಿ ಹೊಚ್ಚಿ ಮಲಗಿಸಿರಿ. ಹಾಗೆ ಬೆವರು ಬರೋಕ್ಕಿತ್ತು. ಹಾಗೆ ಬೆವರು ಒರೆಸ್ಕೊಂಡ್ರು. ಯಾರು ಇರ್ತದೆ ನೋಡ್ರಿ, ಹಾಗೆ ಒರೆಸ್ಕೊಂಡು ಮಲ್ಕೊಂಡ್ರು. ಏನು ಮಲ್ಕೊಂಡ್ರಿ? ಮುಂಜಾನೆ 7-8 ಗಂಟೆ ದಣದ ರೀ. ಅವ್ರ ಅಪ್ಪ ಹೋದ್ರು, ನನ್ನ ಮಕ್ಕಳು ದಣದವ, ಮೈಪತಿ ಚೆನ್ನದ ಇವತ್ತೊಂದು ದಿವ್ಸ ಪೂಜಾ ತಡ ಮಾಡಿರಿ. ಹೇಳ್ತಾವ ಮಕ್ಕಳು ಮಲ್ಕೊಲ್ಲ, ಆರಾಮ ದಣದ ಬಂದಾರ ಮಲ್ಕೊಲ್ತು. ಅವ್ರಿಗೋಸ್ಕರ ಪೂಜಾ ಸಹಿತ ತಡ ಮಾಡಿದ್ರಿ, ಪೂಜಾ ಸಹಿತ. ಈಗ ಅಷ್ಟೆಲ್ಲ ಆಯಿತು. ಕೊನೆಗೆ ಒಬ್ಬೊಬ್ರು ಎದ್ರು. ಅಪ್ಪವ್ರು ಭಾಳ ತಡ ಆತ್ರಿ ಅಪ್ಪವ್ರು. ಈಗ ಎದ್ದು ಯಾವ್ದು ಚಲೋ ಕೆಲಸ ಮಾಡಿದ್ರಿ, ಇದು ಮಾಡ್ತೀರಿ, ಮತ್ತೇನು ಮಾಡ್ತೀರಿ, ಇದನ್ನ ಮಾಡಿರಿ ಹೇಳ್ರಿ ಅಂತ
ಎದ್ರ ಹತ್ರ ಹೇಳ್ರಿ ಹೋಗಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ್ರು, ಸ್ನಾನ ಪೂಜೆ ಮತ್ತು ಪ್ರಸಾದ, ಆಮೇಲೆ ಮತ್ತು ಶಾಸ್ತ್ರ ಪುರಾಣ ಪ್ರವಚನ ನಡೆದು ಬಂತು. ಅಂದ್ರೆ ಗುರುಗಳ ಶಿಷ್ಯರ ಮೇಲೆ ಎಷ್ಟು ಪ್ರೇಮ ಇರ್ತಾರಂತ. ಏನು ಮಾಡಿದ್ರಿ? ಸೂರ್ಯ ಮುಳುಗದಂತೆ ಮಾಡಿದರು. ಇಷ್ಟ ಮಾಡಿದರು. ಅಲ್ಲಂತೂ ಮಜಾಕಾಯಿ ಒಂದು ಸ್ವಲ್ಪ ಗೋಳ ಮಾಡಿರಿ, ಸುಮ್ಯಾಕಿರಲಿ ನೋತೆ. ಆ ನಂತರ ಮಠಕ್ಕೆ ಬಂದ ನಂತರ ಏನು ಮಾಡಿದ್ರಿ? ಅವ್ರಿಗೆ ಬಿಸಿನೀರು ತಯಾರು ಮಾಡಿಸಿ ಹಂಡೆದು ಹಾಕಿ ಪ್ರತಿಯೊಬ್ಬರು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಾಕಿಸ್ತಾರಲ್ಲ, ಎಲ್ಲರೂ ಮಾಡಿಸಿ ಪ್ರಸಾದ ಮಾಡಿಸಿ, ಶಾವಿಗೆ ಪ್ರಸಾದ ಮಾಡಿಸಿ, ತುಪ್ಪ ನೀಡಿ ಸಕ್ಕರೆ ನೀಡಿ ಎಲ್ಲರೂ ಆರಾಮ್ ಮಲಗಿಸಿ ಹೊಚ್ಚಿ ಎಲ್ಲ ಆರಾಮ್ ಕೊಟ್ಟು ಬೆಳಗ್ಗೆ ತಡಾದ ಸಹಿತ ಮಲ್ಕೋಲಿ ಎತ್ಕೊಂಡು ಹೇಳಿ ಅವ್ರಿಗೋಸ್ಕರ ಪೂಜಾ ಸಹಿತ ತಡ ಮಾಡಿದ್ರು. ಎಷ್ಟು ಎಷ್ಟು ಪ್ರೇಮ ಇರಬಾರ್ದು ಗುರು. ಅದಕ್ಕೆ ತಾಯಿ ತಂದೆ ಇರ್ತಾರಲ್ಲ, ಬಂಧು ಬಳಗ ಜನ್ಮ ಜನ್ಮಾಂತರ ಎಲ್ಲ ಸಿಕ್ಕಿರ್ತಾರೆ. ಜನ್ಮ ಜನ್ಮಕ್ಕೂ ಗುರುಗಳು ಸಿಗ್ತಾರೆ, ವಿಶ್ವಾಸ ಇರೋದು. ತಾಯಿ ಸಿಗ್ತಾರೆ, ತಂದೆ ಸಿಗ್ತಾರೆ, ಅಣ್ಣ ತಮ್ಮರು ಸಿಗ್ತಾರೆ, ಬಂಧು ಬಳಗ ಸಿಗ್ತಾರೆ, ಎಲ್ಲ ಸಿಗ್ತಾರೆ. ನಮ್ಮ ಉದ್ಧಾರ ಮಾಡ್ತಕ್ಕಂಥ ಗುರುಗಳು ಪ್ರತಿ ಜನ್ಮ ಸಿಗ್ತಾರೆ ಅಂತಕ್ಕಂಥದ್ದೆಲ್ಲ ಯಾವಾಗ ಗುರುಗಳು ಸಿಕ್ಕಿರ್ತಲ್ಲ, ಎಷ್ಟೋ ಜನ ಪುಣ್ಯ ವಿಶೇಷ. ಬರೋ ಶಿರೋತ್ರಿ ಬ್ರಹ್ಮನಿಷ್ಠ ಸದ್ರುಗಳು ನಮಗೆ ಸಿಗ್ತಾರಂದ್ರೆ ಒಂದು 100 ಕೋಟಿ ಜನ್ಮಗಳು ಮಾಡಲ್ಪಟ್ಟಂಥ ನಿಷ್ಕಾಂಪರವಾಗಿರ್ತಕ್ಕಂಥ ಪುಣ್ಯ ಇದ್ರೆ ಈಗಿನ ಜನ್ಮದಂಥ ಗುರುಗಳು ಸಿಗ್ತಾರೆ. ನೇಮದಂಥ ಗುರುಗಳು ಆದಿಜೀವದರು ಶಂಕರ ಭಗವತ್ಸಾರಿ ಹೇಳ್ತಾರೆ, ನಾವೆಲ್ಲ ಅಂಥ ಪುಣ್ಯ ಮಾಡಿ ಬಂದೆವು ಅನ್ನೋಗೋಸ್ಕರವಾಗಿ ನಂದೇಶ್ವರ ಬಳಗಾಗಲಿ, ಮಧುರ ಕಂಡಿ ಬಳಗಾಗಲಿ, ಹುನ್ನೂರು ಬಳಗಾಗಲಿ ಎಲ್ಲರೂ ಕೂಡ ಅಂಥ ಗುರುಗಳ ದರ್ಶನ ಆಗಿದ್ದೀರಿ, ಅವ್ರನ್ನ ದೀಕ್ಷಾ ಪಡೆದಿರಿ, ಅವರ ಸೇವೆ ಮಾಡಿದ್ದೀರಿ. ಅಷ್ಟೆಲ್ಲ ಈಗಲೂ ಕೂಡ ಅವರು ಸ್ತ್ರೀ ಕ್ಷೇತ್ರದಲ್ಲಿ ನಿಮ್ಮ ಮುಂದೆ ನಾವು, ನಮ್ಮ ಮುಂದೆ ನೀವು ಕೂತ್ಕೊಂಡು ಅವರ ಚೇತನ ಕೇಳ್ತಾ ಇದ್ದೀವಿ. ಇದೆಲ್ಲ ಎಷ್ಟೋ ಜನ ಪುಣ್ಯ ವಿಶೇಷ. ಇದೆಲ್ಲ ನಾವು ಮಾಡಲಿಕ್ಕೆ ಕಾರಣ ಇರ್ತಕ್ಕಂಥವ್ರು ಕಾರಣ ಪುರುಷರು ಸದ್ರು, ಈ ಕ್ಷೇತ್ರ ಅಧಿಷ್ಠಾನ ಮೂರ್ತಿ ಇರ್ತಕ್ಕಂಥ ಸಿದ್ಧಲಿಂಗೇಶ್ವರ ಸದ್ರು. ಅವ್ರ ವಿಷಯ ನಾವನ್ನೆಲ್ಲ ಕೇಳ್ತಾ ಇದ್ದೀವಿ. ಅವ್ರ ಆಶೀರ್ವಾದ ಇಲ್ಲಿಂದ ಎಲ್ಲಿ ಕೇಳಲಿಕ್ಕೆ ಸಾಧ್ಯ ಆಗ್ತತ್ತು? ಆಗ್ತಿರಲಿಲ್ಲ. ಅಂಥ ಘನಮಯವಾಗಿರ್ತಕ್ಕಂಥ ಸದ್ರು ಅವರು ಭಕ್ತೋದ್ಧಾರರು ಮಾಡ್ತಾ 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 ನಾನು ಲೀಲೆ ನೋಡಿ, ಇವತ್ತೊಂದು ಬೇರೆ ಇರ್ತದೆ, ನಿನ್ನೊಂದು ಬೇರೆ, ನಾಳೆ ಒಂದು ಬೇರೆ, ನಾಡೊಂದು ಬೇರೆ, ಹಾಗೆ ಬೇರೆ ಬೇರೆ ರೀ ಅನೇಕ ಲೀಲೆಗಳು ಬರ್ತಾ ಇದ್ದಾವೆ. ಅಂತ ಲೀಲಾಮಯ ಇರ್ತಕ್ಕಂಥ ಲೀಲಾ ಸ್ವರೂಪ ಇರ್ತಕ್ಕಂಥ ಸದ್ರು ಅವ್ರು ಲೀಲೆಯನ್ನು ಕೇಳ್ತಕ್ಕಂಥದ್ದು ನಮ್ಮ ನೀವು ಪುಣ್ಯದ ಅನುಗೋಸ್ಕರವಾಗಿ ಕೇಳಿಕ್ಕೆ ಸಾಧ್ಯ ಇದೆ. ಆದಮೇಲೆ ಈಗ ಯಾರೇ ಒಂದು ಲಾಟಣ ಹಚ್ಚಿಕೊಡ್ರಿ, ಎಣ್ಣೆ ಹಾಕಿದ್ರೆ ಅಥವಾ ಗ್ಯಾಸ್ ಹಚ್ಚಿಕೊಡ್ರಿ ಅಂದ್ರೆ ಅದು ಬ್ಯಾಟ್ರಿ ಕೊಡ್ರಿ, ಒಂದು ಸ್ವಲ್ಪ ಹೋಗ್ಬಿಡ್ತೀವಿ ಕತ್ಲ ಬ್ಯಾಟ್ರಿ ಕೊಡ್ತಾರೆ ಒಮ್ಮೊಮ್ಮೆ ಬ್ಯಾಟ್ರಿ ಕೂಡ ಸಿಗೋದಿಲ್ಲ ರೀ. ನಾವು ಗ್ಯಾಸ್ ಹಚ್ಕೊಂಡೋಗಿ ಗ್ಯಾಸು ಸಿಗೋದಿಲ್ಲ. ಲಾಟಣ ಹಚ್ಕೊಂಡ್ರೆ ಲಾಟಣ ಗುಬ್ಬಿ ಲಾಟಣ ಸಣ್ಣ ಲಾಟಣ ಕೊಡ್ರಿ ಅಂದ್ರೆ ಅದು ಒಮ್ಮೆ ಸಿಗದೆ ಹೋಗ್ತದೆ. ಒಮ್ಮೆ ಜಗತ್ತನ್ನೇ ಬೆಳಗ್ತಕ್ಕಂಥ ಸೂರ್ಯನಾರಾಯಣನ ಇವರಿಗೋಸ್ಕರ ಕೊಟ್ಟರಲ್ರಿ ಗುರುಗಳು. ಜಗತ್ತನ್ನೇ ಬೆಳಗ್ತಕ್ಕಂಥ ಸೂರ್ಯನನ್ನೇ ಪ್ರಕಾಶಗೋಸ್ಕರ ನನ್ನ ಮಕ್ಕಳೇ ನೀವು ನೋಡಿ ಇವ್ರು ಹೇಗೆ ಅನಿಸುತ್ತೆ ಅಂತ ಅಂದ್ರೆ ಅದರೊಳಗೆ ಆ ಸೂರ್ಯನಾರಾಯಣ ನಮಗೋಸ್ಕರವಾಗಿ ನಮ್ಮ ಜೊತೆಗೇ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ನೋಡಲಿ ನಮ್ಮ ಸರ್ತ ಕಾಣ್ತಾರೆ, ನಮ್ಮ ಸರ್ತ ಕಾಣ್ತಾರೆ, ನಮ್ಮ ಜೊತೆಗೇ ಬರ್ತಾ ಇದ್ದಾರೆ. ಅಪ್ಪ ನಮ್ಮ ಜೊತೆ ಕಳಿಸ್ತಾ ಇದ್ದಾರೆ ಅಂತ ಅನಿಸ್ತೈತತ್ರಿ. ಹಾಗೆ ಅಷ್ಟು ನಡೆದುಕೊಂಡು ಹೋದ್ರು, ಹೋಗಿ ಅಪ್ಪ ಆಶೀರ್ವಾದ ಪಡ್ಕೊಂಡು ಧನ್ಯರಾದರು. ಸೂರ್ಯನಾರಾಯಣ ಯಾರು ಗುರುಗಳು ಅಂತಾರೆ? ಸೂರ್ಯನಾರಾಯಣ ಇರಲಿ, ಚಂದ್ರ ಇರಲಿ, ನಕ್ಷತ್ರಗಳಿರಲಿ, ಭೂಮಿ ಇರಲಿ, ನೀರು ಇರಲಿ, ಆಕಾಶ ಇರಲಿ, ಅಗ್ನಿ ಇರಲಿ, ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ಗುರುಗಳನ್ನ ನಂಬಿದವ್ರಿಗೆ ಎಲ್ಲ ಸಹಾಯ ಆಗ್ತದ್ರಿ. ಗುರುಗಳನ್ನು ಯಾರು ಮರಿತಾರಲ್ಲ ಎಲ್ಲರೂ ಕೈ ಬಿಡ್ತಾರೆ. ಯಾರು 100 ಗುರುಗಳು ನಂಬ್ತಾರೆ ನೋಡಿ ಅವ್ರಿಗೆ ಗುರುಗಳ ಕೃಪಾಶೀರ್ವಾದ ಅವಶ್ಯವಾಗಿರ್ತದೆ ಅಂತ. ಯಾವ ಶಿರೋತ್ರಿ ಬ್ರಹ್ಮನಿಷ್ಠರ ಶ್ರೀಮಜಗುದ್ರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳು ನಮ್ಮನ್ನೆಲ್ಲರೂ ಕೂಡ ಸಂಪೂರ್ಣವಾಗಿ ಅನುಗ್ರಹ ಮಾಡಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಮಜಗುದ್ರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ರುಗಳು ಎಲ್ಲರೂ ಕೂಡ ಈ ಪರದಲ್ಲಿಯೂ ಸುಭೋಗ ಭಾಗ್ಯಗಳನ್ನಿತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ವರಮೋಕ್ಷನ ಅನುಗ್ರಹ ಮಾಡಲಿ ಪ್ರಾರ್ಥನೆ ಮಾಡ್ತಾ, ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ಈ ಶ್ರಾವಣ ಮಾಸದ 20ನೇ ಅಧ್ಯಾಯದ ವಾಗೃಪ ಪುಷ್ಪಗಳನ್ನು ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ಸಮರ್ಪಿಸಿ ಹಾವು ಶ್ರೀಮಜಗುದ್ರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದರಂಧಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಶ್ರಾವಣ ಮಾಸದ 20ನೇ ಅಧ್ಯಾಯದ 20ನೇ ದಿನದ ಸಾಯಂಕಾಲದ ಪ್ರವಚನಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ
सिद्धलिंगेश्वर महाराज की जय। साधु संत महाराज